ಹೇಳ್ರಿ ಕರ್ನಾಟಕದಾಗ ರಿವರ್ ಸಿಸ್ಟಮ್ ಎಷ್ಟು ಅದಾವ್ರಿ? 12 7 ಏನು ಕೇಳಿ ಕ್ವಶನ್? ರಿವರ್ ಸಿಸ್ಟಮ್ ಅಥವಾ ಜಲಾನಯನ ಪ್ರದೇಶಗಳು ಎಷ್ಟು ಅದಾವ? 7 ಜಲಾನಯನ ಪ್ರದೇಶ ಅದಾವಲ್ಲ. ಇದನ್ನ ಯಾವ ನದಿದಿಂದ ಬರ್ತಾವ ನೆನಪೈತಲ್ರಿ? ಹೇಳ್ರಿ ಒಂದೆಡ್ದು. ಗೋದಾವರಿ, ಒಂದೇದಿ. ಇವು ಯಾಕಾರ ನಾಳೆ ಹಿಂಗೆ ತಡ್ರಿ ಇವು ಯಾಕಾರ ನಾಳೆ ಡಿಸ್ಟಿಕ್ ಅದು ಕೇಳಿರ್ತೀನಿ ಯಾವ ಜಲಾನಯನ ಪ್ರದೇಶದಿಂದ ಇದು ನೀರು ಯೂಸ್ ಮಾಡ್ಕೊಂಡೈತೆ ಅಂದ್ರೆ ಇವು ಜಲಾನಯನ ಪ್ರದೇಶ ಡಿವೈಡ್ ಮಾಡೋದು. ನಾಳೆ ಕರ್ನಾಟಕದಾಗ ಭಾಳ ರಿವರ್ ಅದಾವತ್ತೇಳಿ ಮತ್ತು ಜಲಾನಯನ ಪ್ರದೇಶ ಭಾಳ ಅದಾವತ್ತು ಹಾಕಿ ಬಂದಿರಿ. ಮತ್ತು 7 ಅದಾವ ರಿವರ್ ಸಿಸ್ಟಮ್ದು. ಅದ್ರದ್ದು ಒಂದೇದ ಮ್ಯಾಲೆ ಉತ್ತರದ ಬೀದರ್ ರಿಲೇಟೆಡ್ ಬರ್ತತೀನಿ. ಯಾವ ಜಲಾನಯನ ಪ್ರದೇಶ? ಗೋದಾವರಿ, ಅದ್ರ ಕೆಳಗ ಕೃಷ್ಣ, ಅದ್ರ ಕೆಳಗ ಕಾವೇರಿ. ವೆರಿ ಗುಡ್. ಈ ಕಡೆ ಪಶ್ಚಿಮಕ್ಕ ಹರಿಯುವ ನದಿಗಳು ಅಂತ ಕರಿತೀವಿ. ಅವು ಪಶ್ಚಿಮಾಭಿಮುಖ ರಿವರ್ 4 ಅದವಲ್ಲ, ಈ ಕಡೆ 3. ಉತ್ತರ ಪೆನ್ನಾರ, ದಕ್ಷಿಣ ಪೆನ್ನಾರ, ಇನ್ನೊಂದ ಪಾಲಾರ್. ನೆನಪಿರ್ತೈತಲ್ಲ. ಇವೇನಂದ್ರೆ ಕರ್ನಾಟಕದಾಗಿರೋ ರಿವರ್ ಸಿಸ್ಟಮ್ ಅಂತ ಕರೀತಾರೆ. ಇನ್ನು ಕ್ವಶನ್ ಏನು ಕೇಳಿದ್ವಿ ತನ್ನ ಕರ್ನಾಟಕದಾಗ ನಿಗಮ ಮಂಡಳಿಗಳದಾವ. ಎದ್ರ ಸಲ ಅಂದ್ರೆ ಜಲ ನಿಗಮ ಮಂಡಳಿ ಎಷ್ಟು ಅದಾವ? 3 4. ಈ ಕರ ಪೂರ್ತಿ ಏನು ಕರ್ನಾಟಕಕ್ಕೆ ರಿಲೇಟೆಡ್ ಬಂದ್ರೆ ಈಗ ರೀಸೆಂಟ್ ಆಗಿ ಭದ್ರಾ ಜಲ ಯೋಜನೆ ಅಂತ ಬರತ್ತದ ಗೊತ್ತಲ್ಲ. ಭದ್ರಾ ನದಿ ಜಲ ಯೋಜನೆ ಏನ್ ಮಾಡತ್ತಾರ ಅಂದ್ರೆ ಪೂರ್ತಿ ಆಲ್ ಓವರ್ ಇಂಡಿಯಾದ ನ್ಯಾಷನಲ್ ಪ್ರಾಜೆಕ್ಟ್ ಮಾಡನತ್ತಾರಲ್ಲ. ಭದ್ರಾ ಮೇಲ್ದಂಡ ಯೋಜನೆನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡನತ್ತಾರಲ್ಲ. ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡ್ರ ಸೆಂಟ್ರಲ್ ಗೌರ್ಮೆಂಟ್ದವ್ರು ಜಾಸ್ತಿ ಫಂಡ್ ಕೊಡ್ತಾರೆ. ಏನಂದ್ರೆ ಭದ್ರಾ ರಿವರ್ ಸಿಸ್ಟಮ್ ಡೆವಲಪ್ ಮಾಡಕ. ಹೌದಾ? ಈಗ ಇವು ಇದನ್ನ ಮೇಂಟೈನ್ ಮಾಡ್ತಾರಲ್ಲ ಅಂಥವು ನಮ್ಮಲ್ಲಿ ಕರ್ನಾಟಕದಾಗ ಎಷ್ಟು ನಿಗಮ ಮಂಡಳಿಗಳು ಅದಾವ ನೀರು ಮೇಂಟೈನ್ ಮಾಡ್ಬೇಕಾರೆ? 4 ಅದಾವಲ್ಲ. 1 ಹಿಡ್ದ ಹೇಳ್ರಿ ಅವು. ಕೃಷ್ಣ ಜಲ ನಿಗಮ ಮಂಡಳಿ ಅಂತ ಬರ್ತೈತಿ. ಪೂರ್ತಿ ಏನಂದ್ರೆ ಕೃಷ್ಣ ರಿವರ್ದ ಏನ್ ಸಿಸ್ಟಮ್ ಐತಿಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡೋದು ಯಾವ್ದಂದ್ರೆ ಕೃಷ್ಣ ಅಪ್ಪರ ಲೋವರ ಎಲ್ಲ ಬರ್ತಾವಲ್ಲ ಅವೆಲ್ಲ ಕೃಷ್ಣ ಜಲ ನಿಗಮ ಮಂಡಳಿ ಅಂತ ಬರ್ತೈತಿ. ಅದರದಿಂದ ಬರ್ತೈತಿ. ನೆಕ್ಸ್ಟ್ ಕೃಷ್ಣ ಆದ್ಮೇಲೆ ಕಾವೇರಿ ಜಲ ನಿಗಮ ಮಂಡಳಿ ಅಂತ ಬರ್ತೈತಿ. ಕಾವೇರಿ ನದಿ ಉಪನದಿ ಆಗ್ಲಿ ಏನ ಬಂದು ಅಂತೇಳಿ ಅದ್ರ ಉಸ್ತುವಾರಿ. ನೆಕ್ಸ್ಟ್ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ. ಇದನ್ನ ಕೇಳಿರ್ತಾರೆ. ಈಗ ಹೇಳ್ರಿ ನಾವು ಭದ್ರಾ ಅನ್ನೋದ ಕಾವೇರಿದಾಗ ಬರ್ತೈತೋ ಕೃಷ್ಣದಾಗ ಬರ್ತೈತೋ ವಿಶ್ವೇಶ್ವರಯ್ಯ? ಇದು ಕ್ವಶನ್ ಕೇಳ್ಯಾರ. ಅದಕ್ಕೆ ಹೇಳತ್ನ ಕರ್ನಾಟಕ ಗೊತ್ತಾಗತ್ತಾವಲ್ಲ. ರಿವರ್ ಸಿಸ್ಟಮ್ ಅಥವಾ ಜಲಾನಯನ ಪ್ರದೇಶಗಳು ಎಷ್ಟದಾವ ಅಂದ್ರೆ 7. ಅವು 7 ರಿವರ್ದಿಂದ ಜಲಾನಯನ ಪ್ರದೇಶಗಳತ್ ಮಾಡ್ಯಾರ. ಕರ್ನಾಟಕದಾಗ ಎಲ್ಲಾ ರಿವರ್ಗಳು ಮೇಂಟೈನ್ ಮಾಡ್ಬೇಕಂತ ನಿಗಮ ಮಂಡಳಿಗಳತ್ ಮಾಡ್ಯಾರ. ಆ ನಿಗಮ ಮಂಡಳಿದಾಗ ಬಂದಾಗ 4 ಬರ್ತಾವ. 4 ಯಾವ ಅಂದ್ರೆ ಒಂದು ಕೃಷ್ಣ, ಒಂದು ಕಾವೇರಿ, ಇನ್ನೊಂದ ವಿಶ್ವೇಶ್ವರಯ್ಯ, ಇನ್ನೊಂದ ಕರ್ನಾಟಕ ಜಲ ನಿಗಮ ಮಂಡಳಿ ಅಂತ ಬರ್ತೈತೆ. ಕರ್ನಾಟಕ ಜಲ ನಿಗಮ ಮಂಡಳಿ ಅಂದ್ರೆ ಸಣ್ಣ ನದಿ ದೊಡ್ಡ ನದಿ ಎಲ್ಲ ಮೇಂಟೈನ್ ಮಾಡೋದಂದ್ರೆ ಕರ್ನಾಟಕ ಜಲ ನಿಗಮ ಮಂಡಳಿ. ಈಗ ಯಾಕಂದ್ರೆ ಕ್ವಶನ್ ಕೇಳಿದಾಗ ಕೃಷ್ಣ ರಿಲೇಟೆಡ್ ಕಾವೇರಿ ರಿಲೇಟೆಡ್ ಎಷ್ಟ ಉಪನದಿ ಬಂದು ಅಂತೇಳಿ ಅಥವಾ ನಾ ಎದಕ್ಕೆ ಅವ್ನ ಮ್ಯಾಪ್ ಪ್ರಕಾರ ನೆನಪಿಟ್ಕೋರಿ ಅಂದ್ರೆ ಅವೇನು ರಿಲೇಟೆಡ್ ಹೇಳಿಲ್ಲ. ಅಲ್ಲಿ ಎಲ್ಲರ ರಿವರ್ ಸಿಸ್ಟಮ್ ಕೇಳಿದ್ ಯಾವ ಜಲ ನಿಗಮ ಮಂಡಳಿ ಬರ್ತದ ಅದು ಸುತ್ತು ಕಟ್ಟಿ ಇದ್ದಿದ್ದು ಅಲ್ಲೇ ಬಂದಿರ್ತದೆ. ಕಾವೇರಿ, ಕೃಷ್ಣ, ಇನ್ನೊಂದು ಯಾವ್ದಾದ್ರು ವಿಶ್ವೇಶ್ವರಯ್ಯ. ಈಗ ಭದ್ರಾ ಮೇಲ್ದಂಡೆ ಯೋಜನೆ ನ್ಯೂಸ್ನಾಗ ಐತ್ರಿ. ಭದ್ರಾ ಏನಂದ್ರೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡತ್ತಾರ. ಇದನ್ನ ಯಾವ ಜಲ ನಿಗಮ ಮಂಡಳಿ ಮೇಂಟೈನ್ ಮಾಡ್ತೈತೆ ಅಥವಾ ಇಂಪ್ಲಿಮೆಂಟ್ ಮಾಡ್ತೈತೆ ಅಂದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ. ಇದೊಂದು ಹೇಳ್ರಿ. ಎತ್ತಿನ ಹೊಳೆ ಎತ್ತಿಲ್ಲ. ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ಯಾವ್ದು ಕೇಳ್ಯಾರಲ್ಲ? ಎತ್ತಿನ ಹೊಳೆ ಮೇಲೆ ಕೇಳಿದ್ದನ್ ಕೇಳಿರ್ತಾರ. ಇವು ಯಾವ್ದಾರೆ ಎತ್ತಿನ ಹೊಳೆ ಯೋಜನೆ ಪ್ರಾಜೆಕ್ಟ್ ಬಂದ್ರೆ ಯಾವ ಒಂದು ಜಲ ನಿಗಮ ಮಂಡಳಿ ಮೇಂಟೈನ್ ಮಾಡ್ತಾ ಇದ್ರ ಗೊತ್ತಾತಲ್ಲ. ಟೋಟಲ್ ಕರ್ನಾಟಕದಾಗ ಬಂದಾಗ ನಿಗಮ ಮಂಡಳಿಗೆ ಹೆಂಗ್ ನಮ್ಮ KSRTC ಬಸ್ಸಿನ ನಿಗಮ ಮಂಡಳಿ, KMF ನಿಗಮ ಮಂಡಳಿಗಳು ಇರ್ತಾವಲ್ಲ ಸೇಮ್ ಹಂಗ ರಿವರ್ ಸಿಸ್ಟಮ್ಗಳು ಬಂದಾಗ 7 ಅದಾವ. ಬಟ್ ನಿಗಮ ಮಂಡಳಿಗಳು ಬಂದಾಗ 4 ಅದಾವ. 4 ಯಾವ ಅಂದ್ರ ಕೃಷ್ಣ, ಕಾವೇರಿ, ವಿಶ್ವೇಶ್ವರಯ್ಯ, ಯಾವ್ದಂದ್ರೆ ಕರ್ನಾಟಕ ನದಿ ಜಲಂ ಇದನ್ನ ನಿಗಮ ಮಂಡಳಿ ಅಂತ ಬರ್ತದೆ. ಕರ್ನಾಟಕ ನದಿ ಅಂದ್ರೆ ಇವು ಮೇನ್ ಮೇಜರ್ ಬಿಟ್ಟು ಅಂತೇಳಿ ಉಳ್ಕಿದ್ದು ಎಲ್ಲ ಏನ ಅಲ್ಲಿ ಬರ್ತಾವ. ನೆನಪಿರ್ತದಲ್ಲ. ಈ ಭದ್ರಾ ಆಗ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಆಗ್ಲಿ ಎದ್ರೊಳಗೆ ಬರ್ತಾವ ಅಂದ್ರ ವಿಶ್ವೇಶ್ವರಯ್ಯ ಜಲ. ಈಗ ಅದ ಹೇಳ್ರಿ ನೋಡು ಭದ್ರಾ ಅದು ಬತ್ತಲ್ಲ ಹಂಗ ಈಗ ಇದನ್ನ ನಮ್ಮಲ್ಲಿ ಮಹದಾಯಿ ಪ್ರಾಜೆಕ್ಟ್ ಬರ್ತೈತಿ. ಯಾವ ಜಲ ನಿಗಮ ಮಂಡಳಿಗೆ ಬರ್ಬೋದ್ರಿ? ಮಹದಾಯಿ ಅಂದ್ರೆ ಎದ್ರ ಕೂಡ್ಸತ್ತಾರ? ಮಲಪ್ರಭಾ ಯಾವ್ದ್ರ ಉಪನದಿ? ಕೃಷ್ಣ. ಹಿಂಗ್ ಕಂಪೇರ್ ಮಾಡಿ ಹಾಕ್ತಾರೆ. ಯಾಕಂದ್ರೆ ಅಪ್ಲೈ ಮೇಲೆ ಹೆಂಗ್ ಕೇಳ್ತಾನದ್ ಗೊತ್ತಿಲ್ಲ. ಈಗ ಎಲ್ಲ ಎತ್ತಿನ ಹೊಳೆ ಕೇಳಿದ್ರೆ ಎತ್ತಿನ ಹೊಳೆ ಗೊತ್ತಿಲ್ಲ ಅಂದ್ರೆ ಯಾಕಂದ್ರೆ ಈಗ ಪ್ರೆಸೆಂಟ್ ಗೊತ್ತಲ್ಲ ಅದ್ರ ಮೇಲೆ ನೆನಪಿಟ್ಕೋರಿ ಭದ್ರಾ ಅಂತ ಬರ್ತೈತಿ. ಸಾರಿ ಯಾವ್ದಂದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ. ಈಗ ಮಹದಾಯಿ ಕೇಳಿರತ್ತೀನಿ ಯಾವ್ದು ಹಾಕ್ಬೇಕಂದ್ರೆ ನಾವು ಡೈರೆಕ್ಟ್ ಕೃಷ್ಣ. ಅದೇ ಈಗ ಪ್ರಾಜೆಕ್ಟ್ ಮೇಕೆದಾಟು ಮಾಡತ್ತಲ್ಲ ಅದು ಯಾವ ಜಲ ನಿಗಮ ಮಂಡಳಿ ಮೇಂಟೈನ್ ಮಾಡ್ತಾರೆ? ಕಾವೇರಿ. ಗೊತ್ತಾದವಲ್ಲ. ಎಷ್ಟು ಜಲ ನಿಗಮ ಮಂಡಳಿಗಳದಾವ ಅಂದ್ರೆ 4 ಜಲ ನಿಗಮ ಮಂಡಳಿಗಳು ಬರ್ತಾವ. ಈಗ ಹೇಳಿ ಪಶ್ಚಿಮ ವಾಹಿನಿ ಇವು ಎಲ್ಲ ಎಕನಾಮಿಕ್ ಸರ್ವೇದನ್ನು ಹೇಳತ್ನ ನೆನಪಿರ್ತಾವಲ್ಲ. 7 ರಿವರ್ ಸಿಸ್ಟಮ್ ಅದ್ರ ನಿಗಮ ಮಂಡಳಿ ಎಷ್ಟಂದ್ರೆ 4 ರಿವರ್ ಸಿಸ್ಟಮ್ದು ನಿಗಮ ಮಂಡಳಿ ಯಾವ ಬರ್ತಾವತ್ತಂದ್ರ ವಿಶ್ವೇಶ್ವರಯ್ಯ, ಇದನ್ನ ಕಾವೇರಿ, ಕೃಷ್ಣ ಮತ್ತು ಇನ್ನೊಂದು ಯಾವ್ದಂದ್ರೆ ಕರ್ನಾಟಕ. ಈಗ ಹೇಳ್ರಿ ಪಶ್ಚಿಮ ವಾಹಿನಿ ಯೋಜನೆ ಅಂತ ಮಾಡ್ತಾರೆ. ಪಶ್ಚಿಮ ವಾಹಿನಿ ಯೋಜನೆ ಇದು ಯಾವ್ದಕ್ಕೆ ಸಂಬಂಧಿಸಿದ? ಪಶ್ಚಿಮ ವಾಹಿನಿ ಈಗ ಪಶ್ಚಿಮಕ್ಕೆಲ್ಲ ನಮ್ಮಲ್ಲಿ ಪಶ್ಚಿಮದ ಕರಾವಳಿ ತೀರಗಳು ಇರ್ತಾವಲ್ಲ ಅಲ್ಲೆಲ್ಲ ಬಸ್ ಫ್ರೀ ಕೊಡಾಕ. ಆಮೇಲೆ ಪಶ್ಚಿಮ ವಾಹಿನಿ ಅಂದ್ರೆ ಪಶ್ಚಿಮ ಕರಿವು ನದಿಗೆಲ್ಲ ಕಿಂಡಿ ಆನೆಗಳು ಕಟ್ಟಕ. ಎದ್ರ ಸಲ್ಮಾನ್ ಪಶ್ಚಿಮ ವಾಹಿನಿ ಯೋಜನೆ ಅಂತ ತರ್ತಾರೆ. ಇದು ಕೇಳ್ಯಾರಲ್ಲ ಕ್ವಶನ್. ಪಶ್ಚಿಮ ವಾಹಿನಿ ಅಂತ ಕೊಟ್ಟಾಗ ಅದು ಹೆಸರು ಕೇಳಿದಾಗ ಆಪ್ಷನ್ ಏನ್ರ ಇದನ್ನ ಮಾಡ್ಬೋದು ಚೇಂಜ್. ಯಾಕಂದ್ರೆ ವಾಹಿನಿ ಅಂದ್ರೆ ವೆಹಿಕಲ್ ಅಂತ ಕೇಳ್ಕೊತೀವಿ. ಬಟ್ ಏನ್ ಪಶ್ಚಿಮ ವಾಹಿನಿ ಪ್ರಾಜೆಕ್ಟ್ ಅಂತ ಮಾಡಲ್ಲ. ಎಲ್ಲ ಪಶ್ಚಿಮಕ್ಕೆ ಹರಿವು ನದಿ ಅದಲ್ಲ ಅವನ್ನೆಲ್ಲ ಪ್ರೊಟೆಕ್ಟ್ ಮಾಡೋ ಸಲ್ಮಂದ ಅಥವಾ ಅದನ್ನೇನಂದ್ರೆ ಅದ್ರ ಮೇಲೆ ಏನಾರ ಹೊಸ ಯೋಜನೆ ತರ್ತಿರ್ತಾರಲ್ಲ ಅದ್ರ ಸಲ್ಮಂದ ಯಾವ ಯೋಜನೆ ಇದನ್ನ ತರ್ತಾರ ಅಂದ್ರೆ ಕರ್ನಾಟಕದಾಗ ಯೋಜನೆ
ಪಶ್ಚಿಮ ವಾಹಿನಿ ಗೊತ್ತಾಗತ್ತವಲ್ಲ. ರಿವರ್ ಸಿಸ್ಟಮ್ ಬಂದಾಗ ಇದ್ರ ಮೇಲೆ ಏನಕ್ಕೆ ಕೇಳಿದ್ರು ಕನ್ಫ್ಯೂಸ್ ಆಗಬಾರ್ದು. ಮೊದಲೇ 7 ರಿವರ್ ಸಿಸ್ಟಮ್ ಅದ ಪೂರ್ತಿ ಆಲ್ ಓವರ್ ಕರ್ನಾಟಕಕ್ಕೆ ಸಪ್ಲೈ ಆಗೋ ಇವ 7 ಮೇಜರ್ ಜಲಾನಯನ ಪ್ರದೇಶ ಇತ್ತು. ಹೆಂಗೆ ಸಿಂಧು ಕಣಿವೆ ಟೈಮ್ನಾಗ ಅದು ಜಲಾನಯನ ಪ್ರದೇಶ ಇತ್ತು. ಸಿಂಧು ನದಿ ಅದು ಇದು ಸಾರಿ ಅದು ಸಿಂಧು ನಾಗರಿಕತೆ ಹರಪ್ಪ ನಾಗರಿಕತೆಗೆ ನೀರ ಮೂಲ ಇತ್ತಲ್ರಿ. ಸೇಮ್ ಇಲ್ಲಿ ನಾಗರಿಕತೆಗಳಿಗೆ ಆ ಜಲಾನಯನ ಪ್ರದೇಶ ಕನ್ಸಿಡರ್ ಮಾಡ್ರ ಅಂದ್ರೆ ಬೀದರ್ ರಿಲೇಟೆಡ್ ಬಂದ್ರೆ ಗೋದಾವರಿ ರಿವರ್ ದಿಂದನೇ ತಗೋತಾರ ಅಂದಂಗೆ ರೀರ್. ಆಮೇಲೆ ಇಲ್ಲಿ ಒಳಗಿನ ನಡು ಬರ್ತಾವಲ್ಲ ಇವೆಲ್ಲ ಕೃಷ್ಣಾ ರಿವರ್ ಸಿಸ್ಟಮ್ ದಿಂದ ಬದುಕತ್ತಾರ ಜನ ಅಂದಂಗೆ. ಅಕಸ್ಮಾತ್ ಕೃಷ್ಣಾ ನದಿ ಎಲ್ಲರ ಕರ್ನಾಟಕಕ್ಕೆ ಬರೋದು ಬಂದತ್ತೇಳಿ ಈ ನಡು ಡಿಸ್ಟಿಕ್ ಎಲ್ಲ ಇರ್ತಾವಲ್ಲ ಅವೆಲ್ಲ ಒಣಭೂಮಿ ಪ್ರದೇಶ ಆಗಿ ಘೋಷಣೆ ಮಾಡಬಹುದು. ಅದ್ರ ಸಲ ಜಲಾನಯನ ಪ್ರದೇಶ ಅಂತ ಮಾಡಿರ್ತಾರೆ. ಟೋಟಲ್ 4 ನಿಗಮ ಮಂಡಳಿಗೆ ಬರ್ತಾವ ಗೊತ್ತಲ್ಲ. ಭದ್ರಾ ಎತ್ತಿನ ಹೊಳೆ ಎಲ್ಲಿ ಬರ್ತಾವ ಅಂದ್ರೆ ಇವು ಮೇಜರ್ ಎಲ್ಲ ಕಂಪೇರ್ ಮಾಡಕ್ ಗೊತ್ತಾದಲ್ಲ. ಎಲ್ಲ ರಿವರ್ ಸಿಸ್ಟಮ್ದು ಯಾವ ಉಪನದಿ ಇದ್ದೋತ್ತೇಳಿ ಅದ ಜಲ ನಿಗಮ ಮಂಡಳಿ ಬರ್ತದೆ. ಓನ್ಲಿ ಫೇಮಸ್ ಯಾಕಾರ ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡತ್ತಾರ. ಯಾವ ನದಿ ರಾಷ್ಟ್ರೀಯ ಯೋಜನೆ ಈ ಕರ್ನಾಟಕದ ಮತ್ತೆ ಇನ್ನ ಘೋಷಣೆ ಆಗಿಲ್ಲ. ಕರ್ನಾಟಕದಿಂದ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಆಗಿದ್ದು ಭದ್ರಾ ಆಯ್ತೋ ಇಲ್ಲ ಅಂದ್ರೆ ಇನ್ನೂ ಆಗಿಲ್ಲ. ಬಟ್ ಘೋಷಣೆ ಮಾಡ್ಬೇಕು. 5,300 ಕೋಟಿ ರೂಪಾಯಿನ ಕೊಡ್ಬೇಕನ್ನತ್ತಾರ. ಘೋಷಣೆ ಆಗಿಲ್ಲ. ಘೋಷಣೆ ಆದ್ರೆ ಏನ್ ಮಾಡ್ತಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದವ್ರು ಫಂಡ್ ಕೊಡ್ತಾರ. ಅದಕ್ಕೆ ಇನ್ನ ಏನಂದ್ರೆ ಕರ್ನಾಟಕದಿಂದ ಅಪೀಲ್ ಮಾಡತ್ತಾರ್ರಿ ಮಾಡಿರ್ತೇಳಿ. ಅದು ಯಾವ ಯೋಜನೆ ಅಥವಾ ಯಾವ ನಿಗಮ ಮಂಡಳಿ ಅಂಡರ್ ಬರ್ತೈತೆ ಅಂತ ಕೇಳ್ರ ವಿಶ್ವೇಶ್ವರಯ್ಯ ಜಲ ನಿಗಮ. ಈಗ ಪಶ್ಚಿಮ ವಾಹಿನಿ ಯೋಜನೆ ಎದಕ್ ಮಾಡ್ತಾರ ಅಂತ ಕೇಳ್ರ. ಪಶ್ಚಿಮ ವಾಹಿನಿ ಗೊತ್ತಾ ಈ ರಿವರ್ ಸಿಸ್ಟಮ್ ಆದ್ಮೇಲೆ ಪಶ್ಚಿಮ ವಾಹಿನಿ ಅಂದ್ರೆ ಪಶ್ಚಿಮ ಕರಿವು ನದಿ ಎಲ್ಲ ಅದಾವಲ್ಲ ಅವ್ನು ಮೇಂಟೈನ್ ಮಾಡೋ ಸಲ್ಮಂದಿ ಯಾವ್ದಂದ್ರೆ ಪಶ್ಚಿಮ ವಾಹಿನಿ ಯೋಜನೆ. ಅಟಲ್ ಭೂಜಲ್ ಯೋಜನೆ ಅಂತ ಬರ್ತದೆ. ಅದ್ರ ಸಲ್ಮಂದ್ ಬರ್ತಾವ. ಈಗ ಮನ್ ಕ್ವಶನ್ ಕೇಳಿದ್ರಲ್ಲ ನೀರಿದ್ದರೆ ನಾಳೆ ಅಂತೇಳಿ ಇದೆಲ್ಲ ಜಲಾನಯನ ಪ್ರದೇಶ ಕನ್ಸಿಡರ್ ಮಾಡಿದಾಗ ಅದ್ರ ಪೇಜ್ನಾಗ ಬರ್ತಾವ ಎಕನಾಮಿಕ್ ಸರ್ವೆದಾಗ. ಈಗ ಪಶ್ಚಿಮ ವಾಹಿನಿ ಯೋಜನೆ ಆಮೇಲೆ ಅಟಲ್ ಭೂಜಲ್ ಯೋಜನೆ ಅಂತ ಬರ್ತದೆ. ಎದ್ರ ಸಲ್ಮಂದ್ ಮಾಡ್ತಾರೆ ಮನೆಗೆ ನೀರು ಸ್ವಲ್ಪ ಕಲ್ಪಿಸ್ಲಕ್ಕ ಅಥವಾ ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡೋ ಸಲ ಗ್ರೌಂಡ್ ವಾಟರ್. ಅಟಲ್ ಭೂಜಲ್ ಏನ್ ಕೇಳಿದ್ರು ಗೊತ್ತಾನೆ. ಅಟಲ್ ಭೂಜಲ್ ಯೋಜನೆಗೆ ಯಾವ ಒಂದು ಬ್ಯಾಂಕ್ ರೊಕ್ಕ ಕೊಡ್ತೈತೆ ಅಂತ ಕೇಳಿದ್ರು. ವರ್ಲ್ಡ್ ಬ್ಯಾಂಕ್, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್, NDB. ವರ್ಲ್ಡ್ ಬ್ಯಾಂಕ್ ದವ್ರು ಅಟಲ್ ಭೂಜಲ್ ಯೋಜನೆ ಅಂತ ಬರ್ತೇಳಿ ನಾವು ಏನೋ ಕಂಪೇರ್ ಮಾಡಿ ಕೇಳಿ ನೆನ್ಪಡ್ಕೋರಿ. ಅಟಲ್ ಭೂಜಲ್ ಅಂದ್ರೆ ಅಂತ ಇದನ್ನ ಅಂತರ್ಜಲ ಮಟ್ಟನ ಹೆಚ್ಚಿಗೆ ಮಾಡೋದತ್ತ ಯಾವ್ದು ಯೋಜನೆ ಅಂತ ಕರಿತು ಅಂದ್ರೆ ಅಟಲ್ ಭೂಜಲ್ ಯೋಜನೆ. ಇದನ್ನ ಕರ್ನಾಟಕದಾಗೂ ಇಂಪ್ಲಿಮೆಂಟ್ ಮಾಡ್ರಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಮತ್ತೆ ವರ್ಲ್ಡ್ ಬ್ಯಾಂಕ್ ರೊಕ್ಕ ಕೊಡ್ತಾವ್. ಯಾವ ಯೋಜನೆ ಅಂತ ಹೇಳಿ ಅಟಲ್ ಭೂಜಲ್. ಅದಾದ್ಮೇಲೆ ನೀರಿದ್ದರೆ ನಾಳೆ ಅಂತ ಬರ್ತದೆ. ನೀರಿದ್ದರೆ ನಾಳೆ ಎದ್ರ ಸಲ್ಮಂದ್ ಮಾಡಿದ್ರ ಇದು ಅಂತರ್ಜಲ. ಯಾಕಂದ್ರೆ ಇದು ಇವು ಎರಡು ಕಂಪೇರ್ ಅಂದ್ರೆ ಅಟಲ್ ಭೂಜಲ್ ಯೋಜನೆಗೆ ವರ್ಲ್ಡ್ ಬ್ಯಾಂಕ್ ರೊಕ್ಕ ಕೊಡ್ತೈತೆ ಕರೆಕ್ಟಾ. ಬಟ್ ಅವ್ರ ಏನಂದ್ರೆ ಕೇಂದ್ರ ಸರ್ಕಾರದ ಆಡಳಿತದಾಗಿರ್ತೈತಲ್ಲ ಸ್ಟೇಟ್ ಗೌರ್ಮೆಂಟ್ ಮಾಡ್ಬೇಕಲ್ಲ ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡೋ ಸಲ್ಮಂದ್. ಈಗ ನಾಳೆ ಎಲ್ಲರ ಕೇಳಿರ್ತೇನೆ ನೀರಿದ್ದರೆ ನಾಳೆ ಮತ್ತೆ ಅಟಲ್ ಭೂಜಲ. ಅಟಲ್ ಬಂದ್ರೆ ಕೇಂದ್ರ. ಆಮೇಲೆ ಬರೀ ಯಾವ್ದಂದ್ರೆ ಇದನ್ನ ನೀರಿದ್ದರೆ ನಾಳೆ ಐತೆ ಇದು ಓನ್ಲಿ ಸ್ಟೇಟ್ ಗೌರ್ಮೆಂಟ್ ತರ್ತದೆ. ಟ್ರಯಲ್ ಬೇಸಿಸ್ ಮೇಲೆ ಎಷ್ಟು ಡಿಸ್ಟಿಕ್ ಒಳಗೆ ತಂದಿದ್ರದು ಟ್ರಯಲ್ ಬೇಸಿಸ್ ಮೇಲೆ ಆಪ್ಷನ್ ಕೊಡ್ತಾನೆ. 15 ಡಿಸ್ಟಿಕ್, 16 ಡಿಸ್ಟಿಕ್, 15 ಡಿಸ್ಟಿಕ್, ತಾಲೂಕುಗಳು 27. ಇದು ಟ್ರಯಲ್ ಬೇಸಿಸ್ ಮೇಲೆ ಡಾಟಾ ಕಂಪಲ್ಸರಿ ನೆನಪಿಟ್ಟವರ. ಒಂದೇದು ಗೊತ್ತಾತಲ್ಲ 525 ಹಳ್ಳಿಗಳು ಪೂರ್ತಿ 3 ಹೇಳ್ತಾನೆ. ನೀರಿದ್ದರೆ ನಾಳೆ ಅಟಲ್ ಭೂಜಲ್ ಯಾಕೆ ಕಂಪೇರ್ ಮಾಡಿ ಹೇಳ್ತಾನೆ. ಆಲ್ರೆಡಿ ಐತಿ ಅಟಲ್ ಭೂಜಲ್ ಯೋಜನೆ. ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡೋ ಸಲ್ಮಂದ ಇಂಡಿಯಾದಾಗ ಐತ್ರಿ. ಎಲ್ಲಾ ಸ್ಟೇಟ್ನಾಗ ಬರ್ತೈತೆ ಅದು ಅಟಲ್ ಭೂಜಲ್ ಯೋಜನೆ. ಓನ್ಲಿ ಕರ್ನಾಟಕಕ್ಕೆ ಸಂಬಂಧ ಬರಂಗಿಲ್ಲ. ಬಟ್ ನೀರಿದ್ದರೆ ನಾಳೆ ಐತ್ಲ ಓನ್ಲಿ ಕರ್ನಾಟಕ ರಿಲೇಟೆಡ್ ಐತಿ. ಎಕನಾಮಿಕ್ ಸರ್ವೆದ ಮನ್ ಕ್ವಶನ್ ಕೇಳಿದ್ರು ಕರ್ನಾಟಕ ರಿಲೇಟೆಡ್ ಕೇಳಿದ್ರು. ನೀರಿದ್ದರೆ ನಾಳೆ ಪೂರ್ತಿ ಹೇಳ್ತೀರಿ. ಏನ್ ನೀರಿದ್ದರೆ ನಾಳೆ ಅಂತಂದ್ರ ಇವತ್ತು ನೀರ್ ಎಲ್ಲರ ನಾವು ಗ್ರೌಂಡ್ ವಾಟರ್ ಆಟೋಮೆಟಿಕ್ ಇಟ್ಕೊಂಡಿ ಅಂತೇಳಿ ಮುಂದೆ ಏನ್ ಮಾಡ್ಬೋದ್ರೆ ನೀರ್ ಬಳಸಕ ಯೂಸ್ ಆಗಿರ್ತದೆ. ಕ್ಯಾಚ್ ದಿ ರೇನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ ಕರ್ನಾಟಕದಾಗ. ಎಲ್ಲಿ ಮಾಡ್ತಾರೆ ಫಸ್ಟ್ ಬೀದರ್ನೇ ಮಾಡ್ತಲ್ಲ. ಕ್ಯಾಚ್ ದಿ ರೇನ್ ಎದಕ್ಕಂದ್ರ ಇವ್ ಕ್ಯಾಚ್ ದಿ ರೇನ್ ಆಗ್ಲಿ ನೀರಿದ್ದರೆ ನಾಳೆ ಆಗ್ಲಿ ರೇನ್ ಹಾರ್ವೆಸ್ಟಿಂಗ್ ಅಂತ ಕರಿತಿಲ್ಲ. ಏನ್ ಎದಕ್ ಮಾಡ್ತಾರೆ ಅಂದ್ರೆ ಎಲ್ಲಿ ನೀರ್ ಬೀಳ್ತಿರ್ತದೆ ಆ ಜಾಗದಾಗ ಹಿಡಿದ್ರತ್ತೇಳಿ ಅಲ್ಲಿದೇನ್ ಸರೌಂಡಿಂಗ್ ಗ್ರೌಂಡ್ ವಾಟರ್ ಇರ್ತೈತಲ್ಲ ಅದು ರಿಚಾರ್ಜ್ ಆಗಿರ್ತದೆ. ಹಂಗ ನೀರಿದ್ದರೆ ನಾಳೆ ಮಾಡ್ತಾರೆ. ಎಷ್ಟು ಟ್ರಯಲ್ ಬೇಸಿಸ್ ಮೇಲೆ 3 ಹೇಳ್ಬಿಡ್ರಿ. ಒಂದೇದು ಎಷ್ಟು ಜಿಲ್ಲೆಗಳಂದ್ರ 15 ಜಿಲ್ಲೆಗಳು. ಎಷ್ಟು ತಾಲೂಕು ಅಂದ್ರ 27 ತಾಲೂಕು ಟೋಟಲ್. ಕರ್ನಾಟಕದಾಗ 239 ತಾಲೂಕು ಅದಾವಲ್ಲ ಅದ್ರಾಗ ಓನ್ಲಿ 27 ತಾಲೂಕು ಮೇಲೆ ಟ್ರಯಲ್ ಬೇಸಿಸ್ ಮೇಲೆ. ನೀರಿದ್ದರೆ ನಾಳೆ ಪೂರ್ತಿನ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಬರೀ ಇದನ್ನ ಟ್ರಯಲ್ ಬೇಸಿಸ್ ಮೇಲೆ. ಈ ಸಕ್ಸಸ್ ಆದ್ರೆ ಎಲ್ಲಾ ಡಿಸ್ಟಿಕ್ ಬರ್ತೈತೆ. ಅದಕ್ಕೆ ಎಷ್ಟು ಡಿಸ್ಟಿಕ್, ಎಷ್ಟು ತಾಲೂಕ, ಎಷ್ಟು ಹಳ್ಳಿ ನೆನಪಿಟ್ಕೊಡು ಹೇಳ್ರಿ. ಒಂದೇದ ಎಷ್ಟು ಜಿಲ್ಲೆ ಅಂದ್ರೆ 15 ಜಿಲ್ಲೆ. ಎಷ್ಟು ತಾಲೂಕ 27 ತಾಲೂಕ. ನೆಕ್ಸ್ಟ್ ಲಾಸ್ಟ್ 525 ಹಳ್ಳಿಗಳು. ಯಾವ ಯೋಜನೆ ಇದೆ ನೀರಿದ್ದರೆ ನಾಳೆ. ಇದ್ರದ್ದು ಏನ್ ಕ್ವಶನ್ ಕೇಳಿದ್ದಂದ್ರೆ ಯಾರು ಇದ್ರದ್ದು ರಾಯಭಾರಿ ಎತ್ ಮಾಡ್ಯಾರ ಅಂತ ಕೇಳಿದ್ರೆ. ಎಸ್ ವೆರಿ ಗುಡ್. ಯಾರಂದ್ರ ವಸಿಷ್ಠ ಸಿಂಹ. ಇದು ನೀರಿದ್ದರೆ ನಾಳೆ ಆದ್ಮೇಲೆ ನಮ್ಮಲ್ಲಿ ಕರ್ನಾಟಕದಾಗ ಹವಾಮಾನ ಮಿತ್ರ ಮತ್ತು ವರುಣ ಮಿತ್ರ ಅಂತ ಮಾಡ್ತಾರೆ. ಹವಾಮಾನ ಮಿತ್ರ ಅನ್ನೋದು ಎದ್ರ ಸಲ್ಮಂದ್ ಮಾಡ್ತಾರೆ ಹೇಳ್ರಿ. ಹವಾಮಾನ ಮಿತ್ರ ಅಂದ್ರೆ ಹವಾಮಾನ ರಿಲೇಟೆಡ್ ಅಂತ ಬರ್ತದೆ. ಯಾವ ಇಲಾಖೆ ಅಂತ ಕೇಳಿರ್ತೇನೆ ಹವಾಮಾನ ಇಲಾಖೆ ಅಂತ ಬರ್ತದೆ. ಕರ್ನಾಟಕ ರಾಜ್ಯ ಹವಾಮಾನ ಇಲಾಖೆ ಅವ್ರು ಲಾಂಚ್ ಮಾಡ್ತಾರೆ. ಯಾವ್ದತ್ತಾರ ಅಂದ್ರೆ ಅದಕ್ಕೆ ಹವಾಮಾನ ಮಿತ್ರ. ಇವು ಎರಡು ಎದಕ್ಕೆ ನೆನಪಿಟ್ಟವರ. ಹವಾಮಾನ ಮಿತ್ರ ಅನ್ನು ಓನ್ಲಿ ವೆದರ್ ಫೋರ್ಕಾಸ್ಟಿಂಗ್ ಮಾಡ್ತದೆ. ಎರಡಕ್ಕೂ ಅದಕ್ಕೆ ಹೇಳಿ. ವರುಣ ಮಿತ್ರ ಅಂತ ಬರ್ತೈತಲ್ಲ ವರುಣ ಮಿತ್ರ ಮಾಡಿದ್ದೇನಂದ್ರೆ ಓನ್ಲಿ ಮಳೆ ಬರೋ ಸಲ್ಮಂದ್. ಇದು ರೈತರಿಗೆ 24x7 ಮೆಸೇಜಿಂಗ್ ಕೊಡ್ತಿರ್ತೈತ್ರಿ. ಹೇಳಿದ್ನೆಲ್ಲ ಎರಡು ನೆನಪದವು. ವರುಣ ಮಿತ್ರ ಬಂದಾಗ ಎರಡು ಇನಿಷಿಯೇಟಿವ್ ಹೇಳಿದ್ ನೋಡ್ರಿ. ಹೇಳಿ ನೋಡು. TRG ಅಂತ ಒಂದ್ ಬರ್ತೈತಿ. TRG ಅಂತ ಬರ್ತೈತಿ. ಅದು ಏನಂದ್ರೆ ಹವಾಮಾನ ರಿಲೇಟೆಡ್ ಅದು ಅವೇರ್ನೆಸ್ ಕೊಡ್ತೈತೆ ಅಂತ ಹೇಳಿಲ್ಲ. TRG ಫುಲ್ ಫಾರ್ಮ್ ಟೋಪೋಗ್ರಾಫಿಕ್ ರೇನ್ ಗ್ರಾಫ್. ವೆರಿ ಗುಡ್. TRG ಆದ್ಮೇಲೆ GPRS ಅಂತ ಬರ್ತೈತೆ. ಅದೇನು GPSR
ಕರೆಕ್ಟ್. RG ಏನದ ಜನರಲ್ ಪಾಕೆಟ್ ರೇಡಿಯೋ GPRS ಜನರಲ್ ರೇಡಿಯೋ ಪಾಕೆಟ್ ಸರ್ವಿಸ್. ಇವೆಲ್ಲ ಎದ್ರ ಸಲ್ಮಂದ್ರೆ ಈಗ ಆಲ್ರೆಡಿ ಹೆಂಗ್ ರೇಡಿಯೋಗಳು ಇರ್ತಾವಲ್ಲ ಸೇಮ್ ಹಂಗ 24/7 ಕೊಡ್ತಾರೆ. ಇವು ಎರಡು ಕಂಪೇರ್ ಮಾಡಿ ನೆನಪಿಟ್ಕೋ. ಹವಾಮಾನ ಮಿತ್ರ ಅಂತ ಬಂದ್ರೆ ಓನ್ಲಿ ಹವಾಮಾನದ ಫೋರ್ಕಾಸ್ಟಿಂಗ್ ಮಾಡ್ತೈತಿ. ವರುಣ ಮಿತ್ರ ಬಂದ್ರೆ ಓನ್ಲಿ ಮಳಿದೆ ಇರ್ತೈತಿ. ಯಾರಿಗಾರ ರೈತರಿಗೆ ಅಥವಾ ಏನು ಬೆಳೆಯೋದು ಬರ್ತಿರ್ತದಲ್ಲ ಅವ್ರಿಗೆ ಮಳಿ ಯಾವಾಗ ಬರ್ತೈತಿ ಯಾವಾಗಿಲ್ಲ. ಈ ವರುಣ ಮಿತ್ರ ಈಗ ರೀಸೆಂಟ್ ಆಗಿ ಕೇಳ್ಬೋದ್ರೆ ಎಲ್ಲಿನೂ ಎಫೆಕ್ಟ್ ಆಗೈತಿಲ್ಲ. ಇಂಡಿಯಾ ಕರ್ನಾಟಕದಾಗ ವರುಣ ಮಿತ್ರ ಅಂತ ಎದಕ್ ತಂದಿದ್ರು, ಹವಾಮಾನ ಮಿತ್ರ ಎದಕ್ ತಂದಿರತ್ತೆ ಒನ್ ಲೈನರ್ ಹಾಕಿರ್ತಾರೆ. ಹವಾಮಾನ ಬತ್ತೇಳಿ ಅದರಲ್ಲಿ ಏನಂದ್ರೆ ರೇನ್ ಬಗ್ಗೆ ಹೇಳಂಗಿಲ್ಲ, ಓನ್ಲಿ ಹವಾಮಾನ ವೆದರ್ ಏನೈತಿ ಏನಿಲ್ಲ ಅಥವಾ ಹ್ಯುಮಿಡಿಟಿ ಐತೋ ಇಲ್ಲೋ ಅಂತ ಹೇಳ್ತೈತೆ. ಅದೇನಂದ್ರೆ ಹವಾಮಾನ ಮಿತ್ರ. ವರುಣ ಮಿತ್ರ ಅಂತ ಬಂದ್ರ ಮಿತ್ರ ಅಂತ ಯಾಕೆ ಕರಿತು ಅಂದ್ರೆ ವರುಣ ಮಿತ್ರ ಅಂದ್ರೆ ಮಳೆ ಬಗ್ಗೆ ಹೇಳ್ತಿರ್ತದೆ, ಗೊತ್ತಾದಲ್ಲ. ಸಹಾಯ ಮಾಡೋದು. ಮಿತ್ರ ಅಂದ್ರೆ ಸಹಾಯ ಮಾಡೋದು ಅಂದೇನ್. ಮಿತ್ರ ಅಂದ್ರೆ ಸಹಾಯ ಮಾಡೋದು. ಈ ಕರ್ನಾಟಕದಾಗ ರೀಸೆಂಟ್ ಆಗಿ ಇದನ್ನ ಮಾಡತ್ತಾರಲ್ರಿ, ಈ ಕ್ಲೌಡ್ ಸೀಡಿಂಗ್ ಅಂತ ಮಾಡತ್ತಾರಲ್ಲ. ಕ್ಲೌಡ್ ಸೀಡಿಂಗ್ ಗೊತ್ತಾಗತ್ತಲ್ಲ, ಅದು ಆಕ್ಚುಲಿ ಸಕ್ಸಸ್ಫುಲ್ ಆತನದ. ಹಾವೇರಿದಾಗ ಮಾಡ್ರ ಅದೇನೋ ಟ್ರಯಲ್ ಬೇಸಿಸ್ ಮೇಲೆ ಹಾವೇರಿ ಒಳಗೆ ಮಾಡತ್ತಿದ್ರಲ್ಲ. ಈ ಕ್ಲೌಡ್ ಸೀಡಿಂಗ್ ಅದು ಇಂದ ಏನಂದ್ರೆ ಕರ್ನಾಟಕದಾಗ ಇಂಪ್ಲಿಮೆಂಟ್ ಮಾಡ್ಬೇಕನ್ನತ್ತೀರ. ಹಾವೇರಿ ಒಳಗೆ ಅವ್ರು MLAಗಳು ಸ್ವಂತ ಇದ್ರಲ್ಲೇ ಮಾಡತ್ತಿದ್ರು, ನಾವು ಟ್ರಯಲ್ ಮಾಡತ್ತಿದ್ರ. ಅದ್ರ ರಿಲೇಟೆಡ್ ಕ್ವಶನ್ ಏನು ಕೇಳ್ಬೋದು, ಕರ್ನಾಟಕದಾಗ ಒಮ್ಮೆರೆ ಯಾವಾಗಾರ ಮೋಡ ಬಿತ್ತನೆ ಮಾಡಾರೋ ಇಲ್ಲೋ ಅಂತ ಕೇಳ್ರ. ಮಾಡ್ಯಾರ, 2 ಸರಿ ಮಾಡ್ಯಾರಿ, 1 ಸರಿ 2 ಸರಿ 3 ಸರಿ 2 ಸರಿ ಮಾಡ್ಯಾರಲ್ಲ. 2 ಸರಿ ಯಾವ್ಯಾವ 2003 ಯಾವ್ದಿತ್ತು? ಪ್ರಾಜೆಕ್ಟ್ ವರುಣ. 2ನೇದ ಪ್ರಾಜೆಕ್ಟ್ ವರ್ಷಧಾರೆ. 2 ನೆನಪಿರ್ತದೆ. ಏನ್ ಮಾಡ್ತಾರೆ ಕ್ಲೌಡ್ ಸೀಡಿಂಗ್ ಒಳಗೆ ಯಾವ್ದೊಂದು ಐಡೈಡ್, ಸಿಲ್ವರ್ ಐಡೈಡ್ ಬಿಟ್ರೆ ಮತ್ತೆ ಏನೇನು ಹಾಕ್ಬೋದು ಅವ್ ನೆನಪಿರ್ತಾವಲ್ಲ. ಒಳ್ಳಂಬುಳ್ಳ ರಿವಿಷನ್ ಮಾಡಿ. ಸೋಡಿಯಂ ಐಡೈಡ್ ಹಾಕ್ಬೋದು, ಪೊಟ್ಯಾಸಿಯಂ ಐಡೈಡ್ ಇದನ್ನ ಹಾಕ್ಬೋದೋ ಇಲ್ಲ, ಡ್ರೈ ಐಸ್ ಹಾಕ್ಬೋದೋ ಇಲ್ಲ, ಡ್ರೈ ಐಸ್ ಹಾಕ್ಬೋದು. ಆಮೇಲೆ ಉಪ್ಪ NaCl ಅಂತ ಕರಿತೀವಲ್ಲ, NaCl ಅಂತ ಕರಿತೀವಿ. ಅದನ್ನು ಏನಂದ್ರೆ ಯೂಸ್ ಮಾಡ್ಕೋಬಹುದು. ಇದೇನಂದ್ರೆ ಮೋಡ ಬಿತ್ತನೆ ಸಲ್ಮಂದ್ ರೀಸೆಂಟ್ ಮೋಡ ಬಿತ್ತನೆ ಮಾಡ್ಬೇಕಾರೆ ಯಾರ್ದಿಂದ ಅಪ್ರೂವಲ್ ತಗೋಬೇಕು ಹೇಳ್ರಿ ನಾವು? ಸಿವಿಲ್ ಏವಿಯೇಷನ್. ಯಾಕಂದ್ರೆ ಸಿವಿಲ್ ಏವಿಯೇಷನ್ ಮೋಡ ಬಿತ್ತನೆ ಮಾಡ್ಬೇಕಾರೆ ಏರ್ಕ್ರಾಫ್ಟ್ ದಿಂದ ಹೋಗಿ ಬಿತ್ತನೆ ಮಾಡ್ತಿರ್ತಾರಲ್ಲ, ಕಂಪಲ್ಸರಿ ಪರ್ಮಿಷನ್ ಎಲ್ಲಿಂದ ಬರ್ಬೇಕಾದ್ರೆ ಸಿವಿಲ್ ಏವಿಯೇಷನ್ ದಿಂದ ಬರ್ಬೇಕು. ಕರ್ನಾಟಕದ ರೀಸೆಂಟ್ ಆಗಿ ಹಾವೇರಿ ಅವ್ರು ಟ್ರಯಲ್ ಬೇಸಸ್ ಮೇಲೆ ಮಾಡತ್ತಾರ ನೋಡ್ರಿ, ಟ್ರಯಲ್ ಮೇಲೆ ಮಾಡತ್ತಾರಲ್ಲ. ನೆಕ್ಸ್ಟ್ ಕರೆಕ್ಟ್. ಎಂಪ್ರಿ ಅಂತ ಬರ್ತೈತಿ. ಎಂಪ್ರಿ ಫುಲ್ ಫಾರ್ಮ್ ಹೇಳ್ರಿ? ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ರಿಸರ್ಚ್. ಎಂಪ್ರಿ ಅಂತ ಐತಿ. ಇದು ಏನ್ ಮಾಡ್ತಾರ ಅಂದ್ರೆ ಈಗ ಹವಾಮಾನ ಮಿತ್ರ ಅಂತ ಇದು ಮೊದಲು ಮೇನ್ ಯಾವ್ದ್ರದ್ದು ಅಂಡರ್ ಬರ್ತಾವ ಅಂದ್ರೆ IMD ಅಂತ ಬರ್ತದೆ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ. ಅವ್ರ ಡಾಟಾ ಕೊಡ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನ್ ಎಕ್ಸಸ್ ಇರ್ತೈತೆ ಅಂದ್ರೆ ನಮ್ಮಲ್ಲಿ ಇಸ್ರೋದವ್ರು ಸ್ಯಾಟಲೈಟ್ ಲಾಂಚ್ ಮಾಡಿರ್ತಾರಲ್ಲ, ಡೈರೆಕ್ಟ್ ಬಂದು ಕರ್ನಾಟಕ ಗೌರ್ಮೆಂಟ್ ಒಂದು ಸ್ಯಾಟಲೈಟ್ ಕೊಡ್ತೀವಿ, ನೀವು ಇದನ್ನ ಮಾಡ್ಕೋರಿ ಅತ್ತಿಲ್ಲ. IMD ದವ್ರು ಫೋರ್ಕಾಸ್ಟ್ ಮಾಡಿದ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ, ಅದನ್ನ ನಮ್ಮಲ್ಲಿ ಮೇಂಟೈನ್ ಮಾಡಕ್ಕೆ ಎಂಪ್ರಿ ಅಂತ. ಎಂಪ್ರಿದವ್ರು ಮೇಂಟೈನ್ ಯಾವ್ದು ಮಾಡ್ತಾರ ಅಂದ್ರೆ ಹವಾಮಾನ ಮಿತ್ರ ಅಂತ. ಗೊತ್ತಾತಲ್ಲ. ಎಂಪ್ರಿ ಫುಲ್ ಫಾರ್ಮ್ ಏನಂತ ಕೇಳ್ರ? ಎನ್ವಿರಾನ್ಮೆಂಟ್. ಎಂಪ್ರಿ ಅತ್ತೈತೆ EMPRI ಅಂತ ಬರಿತೀವಿ. E ಅಂದ್ರೆ ಎನ್ವಿರಾನ್ಮೆಂಟ್, M ಅಂದ್ರೆ ಮ್ಯಾನೇಜ್ಮೆಂಟ್, P ಅಂದ್ರೆ ಪಾಲಿಸಿ, R ಅಂದ್ರೆ ರಿಸರ್ಚ್. ಪಾಲಿಸಿನ ರಿಸರ್ಚ್ ಮಾಡೋದು ಅದ ಯಾವ್ದಂದ್ರೆ ಇನ್ಸ್ಟಿಟ್ಯೂಟ್. ಕರೆಕ್ಟ್. ಹೆಡ್ ಕ್ವಾರ್ಟರ್ ಬೆಂಗಳೂರು. ನೆಕ್ಸ್ಟ್ ಇದೆ ಕೈಗಾರಿಕಾ ನೀತಿಗಳನ್ನ ಹೇಳಿದ್ರಲ್ರ. ಪಾಲಿಸಿ ಯಾವ ಕೋಡ್ ಮಾಡಿದ್ದು ಲಲಿತ್ ಕೋಡ್ ಹೇಳ್ರಿ ಪಟ್ನ. ಯಾವ್ದು? ಸ್ಪೇಸ್ 3 ಎಲ್ಲಿಂದ ಎಲ್ಲಿಗೆ ಇಯರ್ಗಳು? 25ರಿಂದ 30ಕ್ಕೆ ಬಂದಾಗ ಸ್ಪೇಸ್ 3 ಬಡಕ್ನ ಸ್ಪೇಸ್ 3 ಅಂದ್ರೆ ಸ್ಪೇಸ್ ಬರ್ತದೆ 25ರಿಂದ 30. ನೆಕ್ಸ್ಟ್ ಇಂಡಸ್ಟ್ರಿ. III ಅಂದ್ರೆ ಇಂಡಸ್ಟ್ರಿನೂ 25ರಿಂದ 30. ನೆಕ್ಸ್ಟ್ ಇನ್ನೊಂದು I ಇನೋವೇಷನ್, ನಾವೀನ್ಯತೆ ಅಂತ ಕರಿತೀವಿ, ಅದು 25ರಿಂದ 30. ಇನ್ನೊಂದು I ಬಂದ್ರೆ IT ಅಂತ ಕರಿತೀವಲ್ಲ. IT ಅಂತ ಬಂದಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಮಾಹಿತಿ ತಂತ್ರಜ್ಞಾನ ಅಂತ ಬರ್ತೈತಲ್ಲ, ಅದು 25ರಿಂದ 30. ಇನ್ನು 24ರಿಂದ 29 ಬಂದಾಗ GCBT ಅಂದ್ರೆ G ಅಂದ್ರ ಗ್ಲೋಬಲ್ ಕೆಪಾಸಿಟಿ ಸೆಂಟರ್. ಅದ್ಮೇಲೆ ರಿಪೀಟೆಡ್ ಹಾಕೊಳ್ಳೋ GCC ಗೊತ್ತೈತಲ್ಲ. GCC ಯಾವ ಇಯರ್ ತನ ಹೇಳ್ಯಾರಿ? $50 ಬಿಲಿಯನ್ ಮಾಡ್ಬೇಕತ್ತ 2029. ಅದೇ ಫಾರ್ಮುಲಾದಾಗ ಐತಿ. 24ರಿಂದ 29. 29 ಎಂಡಿಗೆ ಮಾಡ್ಬೇಕಾದ್ರೆ ಎಷ್ಟು ಲಕ್ಷ ಉದ್ಯೋಗ ಕ್ರಿಯೇಟ್ ಮಾಡ್ಬೇಕು? 1.5 3.5 3.5 ಲ್ಯಾಕ್ಸ್. ಮತ್ತೇನ್ ಕೇಳಿದ್ದು ಕ್ವಶನ್ ಅದ್ರಾಗ? 500 ಸೆಂಟರ್ಗಳು GCC ಅಥವಾ ಏನಂತಾರ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನ ಎಷ್ಟು ಮಾಡ್ಬೇಕಾರೆ 500. GCBT ಅಂತ ಇದೆ. G ಅಂದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ನೀತಿ 24ರಿಂದ 29. C ಅಂದ್ರ ಸೈಬರ್. ನಮ್ಮಲ್ಲಿ ಏನ್ ಸೈಬರ್ ಸುರಕ್ಷತೆ ಐತ್ಲ ಅದ್ರ ಸಲ್ಮಂದ್ ಅಥವಾ ಈಗ ಇದನ್ನದು ಮಾಡತ್ತಾರ ನೋಡ್ರಿ, ಡಿಜಿಟಲ್ ಅರೆಸ್ಟ್ ಇವಾಗ ಸೈಬರ್ ಸುರಕ್ಷತೆ ಅಥವಾ ಹೆಲ್ಪ್ ಲೈನ್ ನಂಬರ್ ಯಾವ್ದೈತಿ? 1930 ಐತ್ಲ. ಅದರದ ನೀತಿ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಕತ್ತಂದ್ರೆ 24ರಿಂದ 29. ಸೈಬರ್ ಆತ CBB ಅಂದ್ರ ಬಯೋಟೆಕ್ನಾಲಜಿ. ಈ ಮತ್ತೆ ಬಯೋಟೆಕ್ನಾಲಜಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎರಡು ಇದನ್ನ ಮಾಡಬಾರ್ದ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಏನ್ರ ನಾವು ಇನ್ಫಾರ್ಮೇಶನ್ ತಗೋತಿರ್ತೀವಲ್ಲ ಅದ್ರ ಸಲ್ಮಂದ್. ಬಯೋಟೆಕ್ನಾಲಜಿ ಅದ್ರ ಸಲ್ಮಂದ್ ಇರ್ತೈತೆ. ಇವು ಜೀನ್ ಎಡಿಟಿಂಗ್ ಇವ ಮಾಡ್ತಿರ್ತಾರಲ್ಲ, ಬಿಟಿ ಬದ್ನಿಕಾಯಿ ಇವು ಕರಿತಿರ್ತೀವಲ್ಲ, ಇಂಥವು ಜೀನ್ ಎಡಿಟಿಂಗ್ ಮಾಡ್ಬೇಕಾರೆ ಬಯೋಟೆಕ್ನಾಲಜಿ ಅಂಡರ್ ಬರ್ತದೆ. ಅದ್ರ ನೀತಿ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಕತ್ತೆ ಅಂದ್ರೆ 24ರಿಂದ 29. ಮತ್ತೊಂದು ಯಾವ್ದು ಕೂಡ CBT. T ಅಂದ್ರ ಟೂರಿಸಂ, ಪ್ರವಾಸೋದ್ಯಮ ಅಂತ ಬರ್ತೈತೆ. ಪ್ರವಾಸೋದ್ಯಮದ ಎಲ್ಲಿಂದ ಎಲ್ಲಿ ತನ ಅಂದ್ರ ಓಕೆ. ಈಗ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಅಂತ ಬರ್ತೈತಿಲ್ಲ, ಇದು ನಾವೀನ್ಯತೆ ಸಲ್ಮಂದ್ ಮಾಡ್ತಾರೋ ಕೈಗಾರಿಕಾ ಸಲ್ಮಂದ್ ಮಾಡ್ತಾರೋ? ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡ್ಬೇಕಂತ ಇನ್ವೆಸ್ಟ್ಮೆಂಟ್ ಕರ್ನಾಟಕ 2025-26 ಇದನ್ನ 24
2025 ಇನ್ವೆಸ್ಟ್ ಕರ್ನಾಟಕ. ಇದು ಇನ್ವೆಸ್ಟ್ ಕರ್ನಾಟಕ ಅಂದ್ರೆ ಗ್ಲೋಬಲ್ ಆಗಿ ಏಷ್ಯಾದೊಳಗಿಂದ ಓನ್ಲಿ ಇಂಡಿಯಾದನೂ ಅಲ್ಲ, ಔಟ್ ಆಫ್ ಕಂಟ್ರೀಸ್ ಎಲ್ಲ ಇನ್ವೆಸ್ಟರ್ಸ್ಗಳು ಬಂದಿದ್ದಾರೆ. ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡ್ತಾರೆ. ಯಾವಾಗಂದ್ರೆ 2025 ನೋಡ್ರಿ. ಇದು ಎಲ್ಲಿ ಮಾಡಿದ್ರೆ ಅಂತ ಕೇಳ್ತಾರೆ, ಧಾರವಾಡ, ಬೆಂಗಳೂರು, ಮೈಸೂರ, ಮೂರಾಗ ಒಂದು. ಬೆಂಗಳೂರಾಗ ಇನ್ವೆಸ್ಟ್ ಕರ್ನಾಟಕ ಹೆಂಗೆ ಇದು ಯಾವ್ದು ಇದನ್ನ ಏರ್ ಶೋ ಹೆಂಗೆ ಬೆಂಗಳೂರು ಈಗ ರೀಸೆಂಟಾಗಿ ಆಗತ್ತೈತಲ್ಲ, ಮಾಡೋರದಾರಲ್ಲ ಇನ್ನಾಗಿಲ್ಲ, ಯಲಂಕಾದಾಗ ಮಾಡ್ಬೇಕತ್ತಾರಲ್ಲ ಸೇಮ್ ಹಂಗ ಇನ್ವೆಸ್ಟ್ ಕರ್ನಾಟಕ ಇನಿಷಿಯೇಟಿವ್ ಎಲ್ಲಿ ಮಾಡಿದ್ರಂದ್ರ ಬೆಂಗಳೂರ. ಎದುರ್ ಸಲ್ ಅಂದ್ರೆ ಗ್ಲೋಬಲ್ ಆಗಿ ಕೈಗಾರಿಕಾ ಅಭಿವೃದ್ಧಿ ಆಗ್ಬೇಕಂತೇಳಿ ಕೈಗಾರಿಕಾ ನೀತಿ ರೀಸೆಂಟ್ ಆಗಿ ಬಂದಿದ್ದು. ಎಲ್ಲಿಂದ ಎಲ್ಲಿ ತನ ಅಂತಂದ್ರ ಇವು ಕೈಗಾರಿಕಾ ಬಂದ್ರೆ ಈಗ ಫುಡ್ ಪಾರ್ಕ್ಗಳು ಹೇಳ್ಕೊತೋಕಿರಿ, ಆಹಾರ ಪಾರ್ಕ್ಗಳು ಬರ್ತಾವೆ. ಇವಂತರೂ ನೆನಪಿರ್ತಾವ. 3 ಟೈಪ್ ಬರ್ತಾವ ಆಹಾರ ಪಾರ್ಕ್ಗಳು. 3 ಹೇಳ್ಬಿಡ್ತಾನೆ ಕೇಳ ನಾವು ಎಕ್ಸಾಮ್ನಾಗ ಮನ್ ಕೇಳಿದ್ರ ಹೊಂದಿಸಿ ಬರೆಯದಾಗ ಇನೋವಾ ಅಗ್ರೋ ಬಯೋ ಪಾರ್ಕ್ ಎಲ್ಲಿ ಬರ್ತಾವ ಅಂತೇಳಿ ಅವಕ್ಕೆ ಬರೀ ಆಹಾರ ಪಾರ್ಕ್ ಅಂತ ಕರಿತೀವಿ. ನೆನಪಿಟ್ಕೋರು ಯಾವ್ದಂದ್ರ ಇವು ಏನವ ಇನೋವಾ ಅಗ್ರಿ ಬಯೋ ಪಾರ್ಕ್ ಅಂತ ಬರ್ತಲ್ಲ, ಇದು ಸೆಂಟ್ರಲ್ ಸ್ಟೇಟ್ ಎರಡು ಕೂಡ ಬರ್ತೈತೆ. ಓನ್ಲಿ ಸೆಂಟ್ರಲ್ ಸ್ಟೇಟ್ ಬರ್ತದೆ. ಇದ ಸೆಂಟ್ರಲ್ ಸ್ಟೇಟ್. ಇವು 3 ಹೇಳ್ತಾನೆ ಈಗ ಗೊತ್ತಾಗ್ಬಿಡ್ತೈತಿ. ಹೇಳ್ತ ನೋಡ್ರಿ, ಆಹಾರ ಪಾರ್ಕ್ಗಳು 4 ಬರ್ತಾವ. ಇವು ಏನಂದ್ರೆ ಸೆಂಟ್ರಲ್ ಮತ್ತು ಸ್ಟೇಟ್ ದಿಂದ ಫಂಡೆಡ್ ಇರ್ತಾವ. 3 ಕಡೆ ಅಂದ್ರೆ ಇನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿ ಬರ್ತೈತಿ ಇವು ಗೊತ್ತಾಗತ್ತವಲ್ಲ. ಇಂಡಸ್ಟ್ರಿ ಅಥವಾ ಆಹಾರ ಪಾರ್ಕ್ ಅಂತ ಕರಿತೀವಲ್ಲ, ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ 100 ಎಕರೆ 200 ಎಕರೆ ಜಮೀನ್ ಇತ್ತೇಳಿ ಆ ಜಮೀನ ಆಹಾರ ಪಾರ್ಕ್ ಅಂತ ಘೋಷಣೆ ಮಾಡ್ರ. ಅಲ್ಲಿ ಏನಂದ್ರೆ ಗೌರ್ಮೆಂಟ್ ದವ್ರು ಬಂದ ಸೆಂಟ್ರಲ್ ದಿಂದ ಸ್ಟೇಟ್ ದಾರಾಗಿ ಸೆಂಟ್ರಲ್ ದಿಂದ PMFME ಯೋಜನೆ ಅಂತ ಬರ್ತದೆ ಗೊತ್ತಲ್ಲ, ಪ್ರಧಾನ ಮಂತ್ರಿ ಫುಡ್ ಪ್ರೊಸೆಸಿಂಗ್ ಇದನ್ನ ಏನಂತಾರ ಅದಕ್ಕೆ PMFME ಅಂತ ಬರ್ತದೆ ನಾವು, ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸಮಥಿಂಗ್ ಐತಿ ನೋಡಿ. PMFME ಯೋಜನೆ ಅಂತ ಬರ್ತೈತೆ ನೋಡಿ. ಆ ಇಂಥವ್ ಯೋಜನೆ ಏನ್ ಬಂದಿರ್ತಾವಲ್ರಿ ಅದ್ರ ಅಂಡರ್ ಏನ್ ಮಾಡ್ಬೋದು ಅಂದ್ರ ಈಗ ನಾವು ಮಹಿಳಾ ಪಾರ್ಕ್ ಇದು ಯಾವ್ದ ಅಕ್ಕ ಕೆಫೆ ಅಂತ ಕರಿತೀವಲ್ಲ, ಅಕ್ಕ ಕೆಫೆದಾಗ ಏನ್ ಮಾಡ್ತಾರ ಮಹಿಳೆಯರಿಗೆ ಉದ್ಯೋಗ ಕೊಡ್ತಾರ. ಮಹಿಳೆಯರಿಗೆ ಉದ್ಯೋಗ ಕೊಡ್ಬೇಕಾರ ಅವ್ರಿಗೆ ಎಲ್ಲರ ಜಾಗ ತಗೋ ಅಂದ್ರೆ ಆ ಟೈಮ್ನಾಗ ಹಾಕಿರಂಗಿಲ್ಲಲ್ಲ. ಗೌರ್ಮೆಂಟ್ ಆಫೀಸ್ ಅಥವಾ ಗೌರ್ಮೆಂಟ್ ಯಾವ್ದಾರ ಅನ್ಯೂಸ್ಡ್ ಜಾಗ ಇರ್ತೈತ್ಲ ಖಾಲಿ, ಅಂತಲ್ಲೇ ಉದ್ಯೋಗ ಮಾಡಕ್ ಕೊಡ್ತಾರೆ. ಇಲ್ಲಿ DC ಆಫೀಸ್ ಮುಂದೆ ಕೊಟ್ಟಾರ್ರಿ. ಅದು ಯಾವ್ದಂದ್ರೆ ಜವಳಿ ಇದನ್ನ ಐತ್ಲ ಅಂತಲ್ಲಿ ಹೌದಾ ಅಕ್ಕ ಕೆಫೆ ಅಂತ ಹಿಂಗೆ ಗೌರ್ಮೆಂಟ್ ಕೊಡ್ತಾರಲ್ಲ ಸೇಮ್ ಹಂಗ ಗೌರ್ಮೆಂಟ್ ದವ್ರು ಏನ್ ಮಾಡ್ತಾರ ಅಂದ್ರೆ ಆಹಾರ ಪಾರ್ಕ್ ಇನೋವಾ ಅಗ್ರಿ ಬಯೋ ಪಾರ್ಕ್ ಮಾಡ್ಬೇಕಂತ ಸ್ವಂತ ಜಾಗ ಅವ್ರ ಹಿಡಿತಾರೆ. ಅಲ್ಲಿ ಹೋಗಿ ಏನ್ ಮಾಡ್ಬೋದ್ರೆ ನಾವು ಸೆಂಟ್ರಲ್ ಯೋಜನೆ ತಗೊಂಡ ಅಲ್ಲಿ ಯಾವ್ದೋ ಫುಡ್ ಪ್ರೊಸೆಸಿಂಗ್ ರಿಲೇಟೆಡ್ ಏನೋ ಯೂನಿಟ್ ನ ನಾವು ಪ್ರೈವೇಟ್ ದವ್ರು ಹೋಗಿ ಓಪನ್ ಮಾಡ್ಬೋದು. ಅದಕ್ಕೆ ಬಾಡಿಗೆ ಕೊಡ್ತೀವಿ ಗೌರ್ಮೆಂಟ್. ಅದ್ರ ಸಲಂದ ಆಹಾರ ಪಾರ್ಕ್ ಅಂತ ಕರೀತಾರೆ ಟೋಟಲ್ ಕರ್ನಾಟಕದಾಗ. ಮತ್ತೆ ಆಹಾರ ಪಾರ್ಕ್ ಐತಂದ್ರೆ ರಿಸರ್ಚ್ ಮಾಡ್ತಾರ ಐತಂದ್ರೆ ರಿಸರ್ಚ್ ಮಾಡ್ತಾರ. ಬಟ್ ನಾ ಹೇಳಿ ಅಲ್ಲಿ ಎಲ್ಲರ ಪ್ರೈವೇಟ್ ದವ್ರು ಬಂದು ಏನಾರ ಮಾಡ್ಬೋದು ಅಂದ್ರೆ ಆಹಾರ ಪಾರ್ಕ್ ಅಂತ ಒಂದು 100 ಎಕರೆ ಜಾಗ ಐತೇಳಿ ಅಲ್ಲಿ ರಿಸರ್ಚ್ ಮಾಡಕ್ಕೂ ಇಟ್ಟಿರ್ತಾರ. ಅದನ್ನ ಬಿಟ್ಟು ನೀ ಫುಡ್ ಪ್ರೊಸೆಸಿಂಗ್ ಬಗ್ಗೆ ಏನ ಮಾಡಕ್ ಒಂದು ಸಂಸ್ಥೆ ಮಾಡ್ತಂದ್ರು ನಿನಗೆ ಗೌರ್ಮೆಂಟ್ ದವ್ರ ಸ್ವಂತ ಜಾಗ ಕೊಡ್ತಾರೆ. ಸೇಮ್ ಹೆಂಗ ಅಕ್ಕ ಕೆಫೆ ಕೊಡ್ತಾರಲ್ಲ ಹಂಗ 3-4 ಬರ್ತಾವ. ಅದು ಗೊತ್ತಾತನ್ PMFME PM ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಬರ್ತದೆ. ಈ PMFME ಏನ್ ಯೋಜನೆ ಅಂಡರ್ ಬರ್ತಾವಲ್ಲ ಇದ್ರೊಳಗೆ ಮೈಕ್ರೋ ಫುಡ್ ಪ್ರೊಸೆಸ್ ಮಾಡು ಸಣ್ಣ ಕಂಪ್ನಿ ಇರ್ತಾವ ನೋಡ್ರಿ. ಯಾವ್ದಾರ ಚಿಪ್ಸ್ ಮಾಡೋದಕ್ಕೆ ಇದನ್ನ ಏನಂದ್ರೆ ಮಷಿನ್ ತಗೊಂಡ್ ಎಲ್ಲರ ಮಾಡ್ತೀವಿ ಅಂತೇಳಿ ಅವ್ರ ಸ್ವಂತ ಜಾಗ ಹುಡ್ಕಾಕ್ ಬರ್ತಿರಂಗಿಲ್ಲಲ್ಲ ಅಂತವ್ರಿಗೆ ಸಪೋರ್ಟ್ ಮಾಡೋ ಸಲ್ಮಂದ ಆಹಾರ ಪಾರ್ಕ್ಗಳು ಮಾಡ್ರ 4 ಅದಾವತ್ತೇಳಿ. ಇದೇನಂದ್ರೆ ಕೇಂದ್ರ ಮತ್ತು ರಾಜ್ಯ ಎರಡೂದ್ರದ್ದು ಸಹಕಾರ ಇರ್ತೈತಿ. ಒಂದೇದು ಎಲ್ಲಿ ಅಂದ್ರೆ ಇನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿ ಐತ್ರಿ ಪ್ಲೇಸ್ಗಳಂತೂ ಪೂರ್ತಿ ನೆನಪಿಟ್ಕೋರೆ ಕೋಲಾರದ ಮಾಲೂರ್ದಾಗ ಬರ್ತೈತಿ. ಯಾವ್ದಾರ ಇನೋವಾ ಅಗ್ರಿ ಬಯೋ ಪಾರ್ಕ್. ಅದಾದ್ಮೇಲೆ ಗ್ರೀನ್ ಫುಡ್ ಪಾರ್ಕ್ ಅಂತ ಬರ್ತದೆ. ಗ್ರೀನ್ ಫುಡ್ ಪಾರ್ಕ್ ಎಲ್ಲಿ ಬಾಗಲಕೋಟದ ಮುಂದೆ ಬಾಗಲಕೋಟದ ನವನಗರ. ಒಂದೇದು ಗೊತ್ತಾತಲ್ಲ ಇನೋವಾ ಅಗ್ರಿ ಬಯೋ ಪಾರ್ಕ್ ಬಂದ್ರ ಕೋಲಾರದ ಮಾಲೂರ್ ಆತ. ಆಮೇಲೆ ಗ್ರೀನ್ ಫುಡ್ ಪಾರ್ಕ್ ಅಂತ ಬಂದ್ರ ಬಾಗಲಕೋಟದ ನವನಗರ. ಆಮೇಲೆ ಅಕ್ಷಯ್ ಫುಡ್ ಪಾರ್ಕ್ ಅಂತ ಬರ್ತೈತಿ ಇದಿಲ್ ಚಿತ್ರದುರ್ಗದ ಹಿರಿಯೂರ್ ಬರ್ತೈತಿ. ಅದ್ರ ಮುಂದೆ ಪ್ಲೇಸ್ ಬಂದಾಗ ಹುಚ್ಚನವಹಳ್ಳಿ ಏನೋ ಐತಿ ನೋಡಿ ಸಮಥಿಂಗ್ ಕರೆಕ್ಟ್ ಹುಚ್ಚವನಹಳ್ಳಿ ಅಂತ ಬರ್ತದೆ. ಹುಚ್ಚವನಹಳ್ಳಿ. ಇವು 3 ನೆನಪಿರ್ತಾವಲ್ಲ. ಒಂದೇದು ಯಾವ್ದು ಹೇಳಿ ಇನೋವಾ ಅಗ್ರಿ ಬಯೋ ಪಾರ್ಕ್ ಹೇಳಿ ಎಲ್ಲಿ ಹೇಳ್ರಿ ಅವು ಪಕ್ಕ ನೆನಪಿಟ್ಕೋರು. ರಿಪೀಟೆಡ್ ಆಗಿ ಕ್ವಶನ್ ಕೇಳೋಣ. ಇನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿ ಅಂದ್ರೆ ಕೋಲಾರದ ಮಾಲೂರ್. ಅದಾದ್ಮೇಲೆ ಯಾವ್ದು ಹೇಳಿ ಗ್ರೀನ್ ಫುಡ್ ಪಾರ್ಕ್ ಹೇಳಿದ್ವಿ ಎಲ್ಲಿ ಬಾಗಲಕೋಟದ ನವನಗರ್. ಅದಾದ್ಮೇಲೆ ಯಾವ್ದು ಹೇಳಿದ್ವಿ ಅಕ್ಷಯ್ ಫುಡ್ ಪಾರ್ಕ್ ಅಂತ ಬರ್ತದೆ. ಅಕ್ಷಯ್ ಬಂದ್ರೆ ಎಲ್ಲಿ ಅಂದ್ರ ಚಿತ್ರದುರ್ಗದ ಚಿತ್ರದುರ್ಗದ ಹಿರಿಯೂರದ ಹುಚ್ಚವನಹಳ್ಳಿ ಅಂತ ಬರ್ತೈತಿ. ನೆಕ್ಸ್ಟ್ ಆಮೇಲೆ ಜೇವರ್ಗಿ ಅಂತಂದ್ರೆ ಹೆಸರಿನಾಗ ಗೊತ್ತಾಗತ್ತೆ. ಜೇವರ್ಗಿ ಅಗ್ರಿ ಬಯೋ ಪಾರ್ಕ್ ಎಲ್ಲಿ ಐತೆ ಅಂದ್ರ ಕಲಬುರ್ಗಿ. ಇದಾದ ಜೇವರ್ಗಿ ಕರೆಕ್ಟ್. ಜೇವರ್ಗಿ ಒಳಗಲ್ಲ ಅದೇ ಜೇವರ್ಗಿ ಕಲಬುರ್ಗಿ ಒಳಗೆ ದೊಡ್ಡ ಇದನ್ನ ಜಿಲ್ಲೆ ಕರೆಕ್ಟ್. ಸಣ್ಣದೈತೆ. ಜೇವರ್ಗಿ ಒಳಗೆ ಹೆಡ್ ಕ್ವಾರ್ಟರ್ ಐತ್ಲ ಯಾವ್ದು ಇದ್ರದ KKRDB ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಜೇವರ್ಗಿದಾಗ ಬರ್ತೈತ್ಲ ಜೇವರ್ಗಿ ಫುಡ್ ಪಾರ್ಕ್. ಸಾರಿ ಅದು ಕಲಬುರ್ಗಿಯಾಗ ಬರ್ತದೆ. ಜೇವರ್ಗಿದ MLA ಧರ್ಮ್ ಸಿಂಗ್ ಅದಾನ. ಅಜಯ್ ಸಿಂಗ್ ಅಲ್ಲ ಅಜಯ್ ಸಿಂಗ್ ಧರ್ಮ್ ಸಿಂಗ್ ಆಗ್ಯಾನ. ಅಜಯ್ ಸಿಂಗ್ ಇದ ಜೇವರ್ಗಿ ಫುಡ್ ಪಾರ್ಕ್ ಎಲ್ಲ ಐತೆ ಅಂದ್ರೆ ಜೇವರ್ಗಿ ಒಳಗ ಡಿಸ್ಟಿಕ್ ಕೇಳಿದಾಗ ಕಲಬುರ್ಗಿ ಹತ್ತು ಹಾಕ್ರಿ. ಮತ್ತೆ ಅದನ್ನ ಡಿಸ್ಟಿಕ್ ಎಲ್ರ ಮತ್ತೆ ಜೇವರ್ಗಿ ಹಾಕಿ ಬಂದಿ 3 ನಾಲೆಜ್ ಪಾರ್ಕ್ ಕರೆಕ್ಟ್. ಅದನ್ನೊಂದು ನೆನಪಿಟ್ಕೋರು. ನಾಲೆಜ್ ಪಾರ್ಕ್ ಮಾಡತ್ತಾರಲ್ಲ ಎಲ್ಲಿ ಅಂದ್ರ ಜೇವರ್ಗಿ ಒಳಗೆ ನೆನಪಿರ್ತೈತಲ್ಲ ಗೊತ್ತದು. ಈಗ 3 ಫುಡ್ ಪಾರ್ಕ್ ಒಮ್ಮೆ ಐತಿರಿ. ಒಂದೇದು ಹೇಳ್ರಿ ಇದನ್ನ ನ್ಯೂ ಪಾರ್ಕ್ ಹೇಳಿ ಕೋಲಾರದ ಮಾಲೂರ್ನಾಗ ಯಾವ್ದ ಇನೋವಾ ಅಗ್ರಿ ಬಯೋ ಪಾರ್ಕ್. ಆಮೇಲೆ ಇದನ್ನ ಬಾಗಲಕೋಟದ ನವನಗರ ಬಂದಾಗ ಗ್ರೀನ್ ಫುಡ್ ಪಾರ್ಕ್. ವೆರಿ ಗುಡ್. ಚಿತ್ರದುರ್ಗದ ಚಿತ್ರದುರ್ಗದಲ್ಲಿ ಅಂದ್ರೆ ಅಕ್ಷಯ್ ಪಾರ್ಕ್. ಲಾಸ್ಟ್ ಬಂದಾಗ ಕಲಬುರ್ಗಿಗೆ ಯಾವ್ದಂದ್ರೆ
ಜೇವರ್ಗಿ. ಇದು ಕಲಬುರ್ಗಿ ಇದ ಡಿಸ್ಟಿಕ್ ಕೇಳಿ ಕಲಬುರ್ಗಿನೇ ಹಾಕ್ರಿ. ಮತ್ತೆ ಜೇವರ್ಗಿ ಫುಡ್ ಪಾರ್ಕ್ ಅಂತ ಹೆಸರು ಕೊಟ್ರ ಅಂದ್ರೆ ಜೇವರ್ಗಿಗೆ ಸ್ಥಾಪನೆ ಮಾಡ್ರೆ ಯಾವ ಜಿಲ್ಲಾದಾಗ ಬರ್ತದೆ ಅಂದ್ರೆ ಕಲಬುರ್ಗಿ. ಗುಲ್ಬರ್ಗ ಇದ್ದಿದ್ದು ಕಲಬುರ್ಗಿ ಮಾಡ್ರ ಆತಲ್ ಕರೆಕ್ಟ್. ನೆಕ್ಸ್ಟ್ ಇದಾದ್ಮೇಲೆ ಇವು ಏನಂದ್ರೆ ನಾಳೆ ಕೇಳಿದಾಗ ಇದು ಓನ್ಲಿ ಕರ್ನಾಟಕಕ್ಕೆ ರಿಲೇಟೆಡ್ ಐತೆ ಅಂದ್ರೆ ಕರ್ನಾಟಕದ ಹೆಸರು ಕೊಟ್ಟಿರತ್ತ. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇಲ್ಲ ತಲೆ. ಇದು ಏನಂದ್ರೆ ಸೆಂಟ್ರಲ್ ಸ್ಟೇಟ್ ಕೂಡ ಮಾಡ್ತಾರೆ. ಇದಕ್ಕಿಂತ ದೊಡ್ಡ ಏನ್ ಮಾಡ್ರ ಅಂದ್ರೆ ಮೆಗಾ ಫುಡ್ ಪಾರ್ಕ್ ಅಂತ ಮಾಡ್ರಿ. ಎರಡು ಇವು ಫುಡ್ ಪಾರ್ಕ್ಗಳು ಇವತ್ತು ಪಕ್ಕ ಎಲ್ಲ ನೆನ್ಪಿಟ್ಕೊಂಡವ್ರೆ. ಒಂದ್ ಈಗ 4 ಹೇಳಿದಿವಲ್ಲ, ಇದಕ್ಕೆ ಕೇಂದ್ರ ಮತ್ತು ಸರ್ಕಾರ ಎರಡು ಏನಂದ್ರೆ ಫಂಡ್ ಮಾಡ್ತಾವೆ. ಇದಾದ್ಮೇಲೆ ಮೆಗಾ ಫುಡ್ ಪಾರ್ಕ್ ಅಂತ ಇಂಡಿಯಾ ಕರ್ನಾಟಕದಾಗ ಎರಡು ಮಾಡ್ತಾರೆ. ಈ ಮೆಗಾ ಫುಡ್ ಪಾರ್ಕ್ ಅಂತ ಇರ್ತೈತಲ್ಲ ಸೇಮ್ ಇಲ್ಲಿ ಏನು ಇವು ಫುಡ್ ಪಾರ್ಕ್ಗಳು ಮಾಡಲ್ಲ, ಇಲ್ಲಿ ಹೆಂಗ್ ಪ್ರೊಸೆಸ್ ಮಾಡ್ತಿರ್ತಾರಲ್ಲ ಈ ಮೆಗಾ ಅಂದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಇದ್ದು ಫುಡ್ ಪಾರ್ಕ್ ಅಂತ ಮಾಡ್ತಾರೆ. ಎರಡು ಬರ್ತಾವ. ಒಂದ ಇಂಡಿಯಾ ಫುಡ್ ಪಾರ್ಕ್ ಅಂತ ಕೇಳ್ತಾರೆ. ತುಮಕೂರಿನ ವಸಂತ ನರಸಾಪುರ ಅಂತ ಬರ್ತದೆ. ಇದೇನಂದ್ರೆ ಇಂಡಿಯಾದಾಗ ಇವು ಏನಂದ್ರೆ ಮೆಗಾ ಫುಡ್ ಪಾರ್ಕ್ದಾಗ ಮೊದಲು ಗೊತ್ತಾತ ಆಹಾರ ಪಾರ್ಕ್ಗಳ ಕರಿತು 4 ಬಂದು. ಅದಾದ್ಮೇಲೆ ಅದಕ್ಕಿಂತ ಮೆಗಾ ಪಾರ್ಕ್ ಬಂದ್ರೆ ವಸಂತ ನರಸಾಪುರ ಅಂತ ಬರ್ತದೆ, ಅದಕ್ಕೆ ಇಂಡಿಯಾ ಫುಡ್ ಪಾರ್ಕ್ ಅಂತ ಕರೀತಾರೆ. ಇನ್ನೊಂದು ಬರ್ತೈತೆ ಅಂದ್ರೆ ಪೆವ್ರಿಚ್ ಮೆಗಾ ಫುಡ್ ಪಾರ್ಕ್ ಅಂತ ಕರೀತಾರೆ. ಎಲ್ಲೈತಿ? ಮಂಡ್ಯದ ಮುಂದೆ KR ಪೇಟೆ. ಎಸ್, ಮಂಡ್ಯದ KR ಪೇಟೆ ಗೊತ್ತಾದವಲ್ಲ. ಅವು 4 ಫುಡ್ ಪಾರ್ಕ್. ಅದಾದ್ಮೇಲೆ ಮೆಗಾ ಫುಡ್ ಪಾರ್ಕ್ ಬಂದ್ರೆ ಎಷ್ಟು ಬರ್ತಾವ ಅಂದ್ರೆ 2 ಬರ್ತಾವ. ಎಲ್ಲೆಲ್ಲಿ ಹೇಳ್ರಿ? ಇದು ತುಮಕೂರಿನ ವಸಂತ ನರಸಾಪುರ ಅದಕ್ಕೆ ಏನಂತಿದ್ವಿ ಅಂದ್ರೆ ಇವು ಫುಡ್ ಪಾರ್ಕ್. ಅವನ್ನ ಕನ್ಫ್ಯೂಸ್. ಇವು 4 ಏನದಾವಲ್ಲ ಕೇಂದ್ರ ಸೆಂಟ್ರಲ್ ಇಂದ ಇದಕ್ಕೂ ಕೇಂದ್ರದ ರೊಕ್ಕ ಬರ್ತೈತಿ ಇಲ್ಲತ್ತಲ್ಲ. ಬಟ್ ಏನಂದ್ರೆ ಇವು ಏನಂದ್ರೆ ಸಣ್ಣ ಪಾರ್ಕ್ ಇದ್ದಂಗ. ಅದಕ್ಕಿಂತ ದೊಡ್ಡ ಏನಂದ್ರೆ ಮೆಗಾ ಫುಡ್ ಪಾರ್ಕ್. 2 ಬರ್ತಾವ. ಯಾವ ಅಂದ್ರೆ ವಸಂತ ನರಸಾಪುರ, ತುಮಕೂರಿನ ವಸಂತ ನರಸಾಪುರ. ಇನ್ನೊಂದ ಮಂಡ್ಯದ ಮುಂದೆ ಜಿಲ್ಲೆ. ಇದನ್ನ ಮಂಡ್ಯದ ಯಾವ್ದಂದ್ರೆ KR ಪೇಟೆ ಅಂತ ಬರ್ತದೆ. ಇದಾತ. ಇದಾದ್ಮೇಲೆ ರೀಸೆಂಟ್ ಆಗಿ ಇವು 2 ಹೇಳಿದ್ನಲ್ಲ ಈ ಸೆಂಟ್ರಲ್ ಸ್ಟೇಟ್ ಆತ್ರಿ. ಇನ್ನೇನ್ ಮಾಡ್ತಾರ ಅಂದ್ರೆ ಕರ್ನಾಟಕದವ್ರು ಓನ್ ಆಗಿ ಏನ್ ಮಾಡ್ತಾರ ಅಂದ್ರೆ ರೈಲ್ವೆ ನಿಲ್ದಾಣದ ನಿಯರ್ ಇದ್ದದ್ದು ಫುಡ್ ಪಾರ್ಕ್ ಅಂತ ಮಾಡ್ರ ಅಥವಾ ಆಹಾರ ಪಾರ್ಕ್ಗಳನ್ನ ಮಾಡ್ರಿ. ಇದು ನ್ಯೂಸ್ನಾಗ ಐತಿ, ನೀವು ಕೇಳಿರ್ತೀರಿ ಪಕ್ಕ. ಇವು ಏನಾದ್ರು ರೈಲ್ವೆ ನಿಲ್ದಾಣಗಳು ಇರ್ತವಲ್ಲ ಅದ್ರ ನಿಯರ್ ಎದಕ್ ಮಾಡತ್ತಾರ ಅಂದ್ರೆ ರೈಲ್ವೆ ನಿಲ್ದಾಣದಾಗ ಹೇಳಿದ್ವು ಅವಸರ್ ಸ್ಕೀಮ್ ಅಂತ ಬರ್ತಿತ್ತು, ನೆನಪೈತಿ? ಅವಸರ್ ಸ್ಕೀಮ್ ಎದಕ್ ಮಾಡ್ರಿ ಹೇಳ್ರಿ? ರೈಲ್ವೆದಾಗ ಅವಸರ್ ಸ್ಕೀಮ್ ಅಂತ ಮಾಡ್ತಾರೆ ರೈಲ್ವೆದಾಗ. ಎಸ್ ಕರೆಕ್ಟ್. ಅಲ್ಲಿಂದ ನಿಯರ್ ಇದ್ದಿದ್ದು ಏನ್ ಮಾಡ್ಬೇಕಾದ್ರೆ ಈಗ ರೈಲ್ವೆ ಇದನ್ನ ರೈಲ್ವೆ ನನ್ನ ವಿಮಾನ ನಿಲ್ದಾಣದಾಗ ಅವಸರ್ ಸ್ಕೀಮ್ ಅಂತ ಬರ್ತದೆ. ಅವಸರ್ ಸ್ಕೀಮ್ ಅಂತ ಎದಕ್ ತರ್ತಾರೆ ಹೇಳ್ರಿ? ಏರ್ಪೋರ್ಟ್ನಾಗ ಅವಸರ್ ಸ್ಕೀಮ್ ಅಂತ ಹೇಳಿದ್ದು ರೀಸೆಂಟ್ ಆಗಿ ಅದಕ್ಕೆ ಡಿಬೇಟ್ ಆಗಿತ್ತು ನೋಡಿ. ಏರ್ಪೋರ್ಟ್ನಾಗ ಹೋದ ಕೂಡಲೇ ಒಂದು ಕಾಫಿ ಏನಾರ ಕುಡಿಬೇಕಾದ್ರೆ 100-200 ಗಟ್ಲೆನ ಮಾತಾಡ್ತಾರೆ. ಅದನ್ನ ಕಡಿಮೆ ಅವಧಿದೊಳಗೆ ಕಡಿಮೆ ರೊಕ್ಕದಾಗ ಮಾರ್ಬೇಕಂದಿದ್ದು. ಏರ್ಪೋರ್ಟ್ನಾಗ ಹೋಗಿ ಪೇಡೆ ಹಪ್ಪಳ ಅದು ಮಾರ್ಬೋದನ್? ಮಾರಲ್ಲ. ಈಗ ರೀಸೆಂಟ್ ಆಗಿ ಮಾಡ್ಬೋದು. ಯಾವ ಯೋಜನೆ ಅಂದ್ರೆ ಅವಸರ್. ಯಾಕಂದ್ರೆ ಈಗ ಪೇಡೆ ಅದು 110 ರೂಪಾಯಿ ಸಿಗ್ತಿರ್ತದೆ. ಅಲ್ಲಿ ಹೋದ್ರೆ ಅದನ್ನ 200 ಇಟ್ಟಿರ್ತಾರೆ. ಬರೀ AC ಚಾರ್ಜ್ ಅಂತ ಇಟ್ಕೊಂಡಿರ್ತಾರೆ. ಆ ಲೆವೆಲ್ಗೆ ಇತ್ತಲ್ಲ ರೇಟ. ಏರ್ಪೋರ್ಟ್ ಒಳಗೆ ಏನ್ ಮಾಡಿದ್ರೆ ರೀಜನಲ್. ಈಗ ಯಾವ್ದಂದ್ರೆ ನಮ್ಮಲ್ಲಿ ಹುಬ್ಳಿ ಏರ್ಪೋರ್ಟ್ ಐತಲ್ಲ, ಹುಬ್ಳಿ ಏರ್ಪೋರ್ಟ್ದಾಗ ಏನ್ ಮಾಡ್ಬೋದು? ಧಾರವಾಡದಿಂದ ಪೇಡ ಅಥವಾ ಧಾರವಾಡದ ಯಾರು ಹಪ್ಪಳ ಗಿಪ್ಪಳ ಮಾಡಿದ್ರೆ ಅಂತೇಳಿ 15 ದಿನ ತನ ಏನ್ ಮಾಡ್ಬೋದ್ರ ಮಾರ್ಬೋದು. ಯಾವ ಸ್ಕೀಮ್ ಅಂದ್ರೆ ಅವಸರ್ ಸ್ಕೀಮ್ ರೀ. ಅದಕ್ಕೆ ಏರ್ಪೋರ್ಟ್ಗಳು ಎಲ್ಲಿರ್ತಲ್ಲ ಅದ್ರ ನಿಯರ್ ಆಹಾರ ಪಾರ್ಕ್ಗಳನ್ನ ಮಾಡ್ತಾರೆ. ಓನ್ಲಿ ಕರ್ನಾಟಕದ ರಿಲೇಟೆಡ್ ಹೇಳಿ ಅವು ಗೊತ್ತಾದವಲ್ಲ. ಟೋಟಲ್ 6 ಬರ್ತಾವ. ಒಂದೇ ಸಣ್ಣ 4 ಬರ್ತಾವ. ಆಮೇಲೆ ದೊಡ್ಡ ಮೆಗಾ ಫುಡ್ ಪಾರ್ಕ್ ಅಂತ 2 ಬರ್ತಾವ. ಎಲ್ಲೆಲ್ಲಿ ಬರ್ತಾವ ಹೇಳ್ರಿ ಮೆಗಾ ಫುಡ್ ಪಾರ್ಕ್? ತುಮಕೂರಿನ ವಸಂತ ನರಸಾಪುರ, ಇನ್ನೊಂದ ಮಂಡ್ಯದ KR ಪುರಂ. KR ಪೇಟೆ ಅಂತ ಬರ್ತದೆ. ಅದಾದ್ಮೇಲೆ ಈಗ ಹೇಳ್ರಿ ಎಲ್ಲಿ ಬರ್ತಾವ ಅಂದ್ರೆ ಇದನ್ನ ಏರ್ಪೋರ್ಟ್ ನಿಯರ್ 2 ಮಾಡ್ತಾರೆ. ಎಲ್ಲಿ ಅಂದ್ರೆ ಸೋಗಾನೆ ಅಂತ ಬರ್ತೈತಿ. ಸೋಗಾನೆ ಎಲ್ಲಿ ಬರ್ತೈತಿ ಹೇಳ್ರಿ? ಸೋಗಾನೆ ಒಂದು ಬರ್ತೈತಿ. ಇನ್ನೊಂದು ಯಾವ್ದಂದ್ರೆ ಈ ಇಟ್ಟಂಗಿ ಆಳತ್ ಬರ್ತದೆ. ಇವು 2 ಆಹಾರ ಪಾರ್ಕ್. ಎಲ್ಲಿ ಸೋಗಾನೆ ಎಲ್ಲ ಶಿವಮೊಗ್ಗ. ಇಟ್ಟಂಗಿ ಆಳ ಎಲ್ಲಿ ಅಂದ್ರ ಬಿಜಾಪುರ. ಎಲ್ಲಿ? ಬಿಜಾಪುರದ ಇಟ್ಟಂಗಿ ಆಳ. ಕರೆಕ್ಟ್. ನಾ ಉಲ್ಟಾ ಹೇಳನ? ಇಲ್ಲ ಅದನ್ನ ಹೇಳಲ್ಲ. ಸೋಗಾನೆ ಶಿವಮೊಗ್ಗ, ಇಟ್ಟಂಗಿ ಆಳ ಬಿಜಾಪುರ. ಎಲ್ಲಿ ಇದ್ರಾಗ ಬರ್ತೈತೆ ಅದು ಬಿಜಾಪುರದ ಲೋಕಲ. ಇವ್ 2 ನೆನಪಿಟ್ಕೋರಿ. ಇವ್ ಏನಂದ್ರೆ ಏರ್ಪೋರ್ಟ್ ನಿಯರ್. ಅಲ್ಲೇ ಏರ್ಪೋರ್ಟ್ ಮಾಡತ್ತಾರಲ್ಲ ಇಟ್ಟಂಗಿ ಆಳ್ ನಿಯರ್ ಎಲ್ಲೋ ಅದು ಏರ್ಪೋರ್ಟ್ ನಿಯರ್ ಆಹಾರ ಪಾರ್ಕ್ ಅಂತ ಮಾಡ್ರೆ 2 ನೆನಪಿಟ್ಕೋರಿ. ಒಂದು ಶಿವಮೊಗ್ಗದ ಸೋಗಾನೆ. ಇವು ಸೋಗಾನೆ ಮತ್ತೆ ಇಟ್ಟಂಗಿ ಆಳ ಇದಕ್ಕೆ ನ್ಯೂಸ್ನಾಗ ಐತೆ ಆಹಾರ ಪಾರ್ಕ್ಗಳು ಮಾಡತ್ತಾರ. ಮೇನ್ ಮೋಟೋ ಹೇಳಿಲ್ಲ ಆಹಾರ ಪಾರ್ಕ್ ಅಂದ್ರೆ ಏನ್ ಮಾಡ್ತಾರ ಅಂದ್ರೆ ಯಾರ ಪ್ರೈವೇಟ್ ದವ್ರಿಗೆ ಏನ್ ಮಾಡ್ಬೋದ್ರ ಫುಡ್ ಪ್ರೊಸೆಸಿಂಗ್ದು ಯಾವ ಬೇಕಾದ ಯೂನಿಟ್ ಮಾಡ್ಬೋದು. ಗೊತ್ತದವಲ್ಲ ಎಲ್ಲ ಟೋಟಲ್ ಇವ 8 ಅದವಲ್ಲ. ಅಲ್ಲಿ 4 ಆಮೇಲೆ 2 ಇವು 2 ಗೊತ್ತದು 8. ಒಮ್ಮೆ ಹೇಳ್ತೀರಿ ಲಾಸ್ಟ್? ಹೇಳ್ತಿರಿ ಬೇಡ? ಹೇಳ್ಬಿಡು ಏನಾಗಲ್ಲ. ಇನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿ? ಕೋಲಾರದ ಮಾಲೂರು. ಆಮೇಲೆ ಇನೋವಾ ಅಗ್ರಿ ಬಯೋ ಪಾರ್ಕ್ ಆದ್ಮೇಲೆ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿ? ಬಾಗಲಕೋಟೆಯ ನವನಗರ. ಅಕ್ಷಯ್ ಫುಡ್ ಪಾರ್ಕ್ ಬಂದ್ರ ಚಿತ್ರದುರ್ಗದ ಹುಚ್ಚವನಹಳ್ಳಿ ಅಥವಾ ಹಿರಿಯೂರ ಹುಚ್ಚವನಹಳ್ಳಿ. ಅದನ್ನು ಪ್ಲೇಸ್ ನೆನ್ಪಿಟ್ಕೊ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು ಲಾಸ್ಟ್? ಜೇವರ್ಗಿ ಫುಡ್ ಪಾರ್ಕ್. ಅದಾದ್ಮೇಲೆ ಮೆಗಾ ಫುಡ್ ಪಾರ್ಕ್ ಅಂತ ಕೇಳ್ರ ತುಮಕೂರಿನ ವಸಂತ ನರಸಾಪುರ, ಮಂಡ್ಯದ KR ಪುರಂ KR ಪುರಂ ಅಂತ ಬರುತ್ತೆ KR ಪೇಟೆ. ಅದಾದ್ಮೇಲೆ ಕರ್ನಾಟಕ ರಾಜ್ಯದಿಂದ ಇದನ್ನ ಏರ್ಪೋರ್ಟ್ ನಿಯರ್ ಇವ್ನ ಏನ್ ಕೇಳಿರ್ತಾರೆ ರೈಲ್ವೆ ನಿಲ್ದಾಣದ ನಿಯರ್ ಮಾಡ್ಯಾರ, ಏರ್ಪೋರ್ಟ್ ನಿಯರ್ ಆಹಾರ ಪಾರ್ಕ್ಗಳು ಮಾಡಕ. ಏರ್ಪೋರ್ಟ್ ನಿಯರ್ ಎದಕ್ಕೆ ಮಾಡತ್ತಾರೆ? ಏರ್ಪೋರ್ಟ್ಗೆ ಏನೇನು ಬೇಕಾಗಿರ್ತದಲ್ಲ ಅದ್ರ ರಿಸರ್ಚ್ ಮಾಡೋದು ಅಥವಾ ಅದ್ರ ರಿಲೇಟೆಡ್ ಏನೋ ಫುಡ್ ಪ್ರೊಸೆಸ್ ಮಾಡಿ ಏರ್ಪೋರ್ಟ್ನಾಗ ಮಾರು ಸಲ್ಮಂದ್. ಅದ್ರ ಸಲ್ಮಂದ್ 2 ಪ್ಲೇಸ್ಗಳನ್ನ ಸೆಲೆಕ್ಟ್ ಮಾಡ್ರಿ. ಎಲ್ಲೆಲ್ಲಿ ಕೇಳ್ರಿ? ಇಟ್ಟಂಗಿ ಆಳ ಮತ್ತ ಸೋಗಾಣಿ. ಇವು ಮಾಡತಾರಂದ್ರೆ ಇದು ಬಜೆಟ್ ನಂದಲ್ ಮತ್ತೆ ಇದು ಮಾಡ್ತಾರೋ ಇಲ್ಲೋ ಆಲ್ರೆಡಿ ಮಾಡ್ಯಾರ. ಇವು ಯಾಕಂದ್ರೆ ಎಕನಾಮಿಕ್ ಸರ್ವೆದಾಗ ಹಿಂದಿನ ವರ್ಷದ ಹೇಳ್ತಿರ್ತೈತಿ. ಈಗ ನಾವು ಏನಂದ್ರೆ ಮುಂದೆ ಆಗು ಹೇಳತ್ತಿಲ್ಲ. ಹಿಂದಿನ ವರ್ಷ ಆಲ್ರೆಡಿ ಮಾಡ್ಯಾರ ಇವ್ನು ಇಂಪ್ಲಿಮೆಂಟ್. ಅವು ಏನು ಫುಡ್ ಪ್ರೊಸೆಸಿಂಗ್ ಅಥವಾ ಏನು ಹೇಳ ಇವೆಲ್ಲ ಆಲ್ರೆಡಿ ಮಾಡ್ಯಾರ. ಇದು ಬಜೆಟ್ ಹೇಳತ್ತಿಲ್ಲ. ಯಾಕಂದ್ರೆ ಬಜೆಟ್ದಾಗ ಏನಿರ್ತದೆ ಮುಂದುವರ್ಸ್ ಮಾಡೋ ಇರ್ತಾವ. ಬಟ್ ಎಕನಾಮಿಕ್ ಸರ್ವೆದಾಗ ಮಾಡಿದ್ದು ಇರ್ತಾವ. 2 ಪ್ಲೇಸ್ ಗೊತ್ತಾದ್ವಲ್ಲ. ನಮ್ಮ ಕರ್ನಾಟಕ ರಾಜ್ಯದ್ದು 2 ಆಹಾರ ಪಾರ್ಕ್ಗಳು ಎಲ್ಲೆಲ್ಲಿ ಬರ್ತಾವ ಅಂದ್ರೆ ಇಟ್ಟಂಗಿ ಆಳ ಮತ್ತ
ಇಟ್ಟಂಗಿ ಹಾಳೆಯಲ್ಲಿ ಡಿಸ್ಟಿಕ್ಗಳು ಕನ್ಫ್ಯೂಸ್ ಆಕ ಹೊಳಮುಳ ಅಂದ್ ನೆನಪಿಟ್ಕೋರಿ ಎಲ್ಲಿ ಅಂದ್ರೆ ಬಿಜಾಪುರ, ಆಮೇಲೆ ಸೋಗಾನೆ ಬಂದ್ರೆ ಓಕೆ. ಇನ್ನು ಬರ್ತೈತಿ ಜವಳಿ ಪಾರ್ಕ್ಗಳತ್ ಬರ್ತಾವ. ಇವು ಆಹಾರ ಪಾರ್ಕ್ ಬಂದ್ರೆ ಟೋಟಲ್ 8 ಅದು. ಈಗ ಜವಳಿ ಪಾರ್ಕ್ಗಳು ಹೇಳ್ಬೇಕಾರೆ ಕರ್ನಾಟಕದಾಗ ಜವಳಿ ಪಾರ್ಕ್ PM ಮಿತ್ರದಿಂದ ಒಂದೈತಿ ಕರೆಕ್ಟಾ. ಗುಲ್ಬರ್ಗದಾಗ ಬರ್ತದೆ. ಹಂಗೆ ಸ್ಟೇಟ್ದವ್ರು ಮಾಡ್ತಾರೆ ಜವಳಿ ಪಾರ್ಕ್ಗೆ ಉತ್ತೇಜನ ಕೊಡಕ್ಕೆ ಎಷ್ಟು ಮಾಡ್ಯಾರ? 4, 5 ಬರ್ತಾವ ಜವಳಿ ಪಾರ್ಕ್ಗಳು. ನೆನಪಿರ್ತಿರ ಈಗ ಹೆಂಗಾದ್ರೆ ಸ್ಟೇಟ್ ಇದನ್ನ ಹೇಳಿರಲ್ರಿ PM ಮಿತ್ರ ಪಾರ್ಕ್ ಅಂಡ್ರಿ. ಈಗ ಮೊದಲು ಏನತ್ರ 6 ಫುಡ್ ಪ್ರೊಸೆಸಿಂಗ್ದು ಅದು ಫುಡ್ ಪಾರ್ಕ್ಗಳು ಅಂದ್ರೆ ಫುಡ್ ರಿಸರ್ಚ್ ಇದು ಏನಂದ್ರೆ 8 ಮಾಡ್ತಾರ ಹೇಳಿ ಅವ್ 4 ಅವೆರಡ ಆಮೇಲೆ ಇನ್ನೊಂದ್ 2 ಬಂದು ಇದಾದ್ಮೇಲೆ ಜವಳಿ ಉದ್ಯಮಿಗೆ ಉತ್ತೇಜನ ಕೊಡ್ಬೇಕಲ್ಲ ಅದ್ರ ಸಲ್ಮನ್ ಜವಳಿ ಪಾರ್ಕ್ ಅಂತ ಮಾಡ್ತಾರ. ಅದ್ರೊಳಗ ಟೋಟಲ್ ಸೆಂಟ್ರಲ್ ದಿಂದ ಕನ್ಸಿಡರ್ ಮಾಡ್ದಂಗ PM ಮಿತ್ರ ಯೋಜನೆ ಯಾವ ಒಂದು ಪಾರ್ಕ್ ಬರ್ತೈತಿ? ಕಲಬುರ್ಗಿ ಪಾರ್ಕ್ ಒಂದ ಕನ್ಸಿಡರ್ ಮಾಡ್ತಾರಲ್ಲ. PM ಮಿತ್ರ ಅಂಡರ ಟೋಟಲ್ ಮೆಗಾ ಈ ಟೆಕ್ಸ್ಟೈಲ್ ಪಾರ್ಕ್ಸ್ ಅಂತ ಕರಿತಾರಲ್ಲ. ಟೋಟಲ್ ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಎಷ್ಟು ಮಾಡತ್ತಾರ? 7 ಮಾಡತ್ತಾರ. ಅದ್ರೊಳಗೆ ಒಂದು ಬರುದಿಲ್ಲ ಅಂದ್ರೆ ಕಲಬುರ್ಗಿದ. ಈಗ ಟೋಟಲ್ ಕರ್ನಾಟಕದ್ದು ಮಾಡು ಹೇಳ್ತೀರಿ, ಕರ್ನಾಟಕದನು ಜವಳಿ ಪಾರ್ಕ್ ಅಂತ ಬರ್ತಾವ. ಕರ್ನಾಟಕ ಗೌರ್ಮೆಂಟ್ ಫಂಡ್ ಮಾಡ್ತಿರ್ತೈತಿ. ಇದಕ್ಕೆ ಒಂದೊಂದೊಂದು ಹೇಳ್ಬಿಡ್ಲಿ ಅವನು 4 ಬೇಡ 5 ಹೇಳ್ಬಿಡ್ತಾನೆ ನೋಡ್ರಿ. ಯಾವ ಅಂದ್ರೆ ಒಂದೇದ ಕಾರ್ಕಳ ಅಂತ ಬರ್ತದೆ. ಕಾರ್ಕಳ ಎಲ್ಲಿ ಬರ್ತದೆ? ಉಡುಪಿಯ ಕಾರ್ಕಳ. ಅದಾದ್ಮೇಲೆ ಹಾವೇರಿ. ಈ ಉಲ್ಟಾ ಮ್ಯಾಲ ಕೆಳಗ ಮಾಡ್ಬಿಟ್ಟು ಮ್ಯಾಲ್ 3 ಬರ್ತಾವ, ಕೆಳಗ್ 5 ಸಾರಿ ಮ್ಯಾಲ್ 3 ಕೆಳಗೆ 2 ಬರ್ತಾವ. 5 ಅದಾವಲ್ಲ. ಒಂದೇದು ಮ್ಯಾಲ್ ಅಂದ್ರೆ ಪೂರ್ತಿ ರಾಯಚೂರು. ರಾಯಚೂರ್ದಾಗ ಏನಂದ್ರೆ ಇದನ್ನ ಇದೆ ರಾಯಚೂರ್ಗೆ ಏನ್ ಕರಿತಾರ? ರಾಯಚೂರು ಜವಳಿ ಪಾರ್ಕ್ ಅಂತ ಕರಿತಾರ. ಇದೇನಂದ್ರೆ ಸ್ಟೇಟ್ ಗೌರ್ಮೆಂಟ್ ದಿಂದ ಹೇಳತ್ನ ಮತ್ತೆ PM ಮಿತ್ರ ಅಂಡರ್ ಕೈದಾಗ ಮತ್ತೆ ಇವ್ನ ಹಾಕಿ ಬಂದಿರಿ. PM ಮಿತ್ರದಿಂದ ಹಾಕ್ಬೇಡ್ರಿ. PM ಮಿತ್ರದಿಂದ ಒಂದೈತಿ ಯಾವ್ದಂದ್ರೆ ಕಲಬುರ್ಗಿ. ಈಗ ನಾ ಟೋಟಲ್ ಕರ್ನಾಟಕದ್ದು ಜವಳಿ ಪಾರ್ಕ್ 5 ಅದಾವ. ಆ 5ರಾಗ ಒಂದೇದು ಯಾವ್ದಂದ್ರೆ ರಾಯಚೂರು ಜವಳಿ ಪಾರ್ಕ್ ಅಂತ ಕರಿತೀವಿ. ರಾಯಚೂರು ಆದ್ಮೇಲೆ ಕೆಳಗೆ ಬರೋದು ಯಾವ್ದಂದ್ರ ಹಾವೇರಿಯ ರಾಣೆಬೆನ್ನೂರು. ಹಾವೇರಿದಲ್ಲಿ ಅಂದ್ರೆ ರಾಣೆಬೆನ್ನೂರು. ಇದೊಂದು ಉಳಿತೈತಿ. ಇನ್ನೊಂದು ಯಾವ್ದಾರ ಬಿಜಾಪುರದ ಬಸವನ ಬಾಗೇವಾಡಿ. 3 ಗೊತ್ತಾದವಲ್ಲ. 3 ಗೊತ್ತಾದವು ಸ್ಟ್ರೇಟ್ ಬರ್ತಾವಲ್ಲ. ಒಂದೇದು ರಾಯಚೂರು ಆದ್ಮೇಲೆ ಕೆಳಗೆ ಯಾವ್ದಂದ್ರ ಹಾವೇರಿಯ ರಾಣೆಬೆನ್ನೂರು. ಬಿಜಾಪುರ ಆದ್ಮೇಲೆ ಹಾವೇರಿ ಬರ್ತೈತಲ್ಲ. ಟ್ರಯಾಂಗಲ್ ಆಕತಿ. ಕರೆಕ್ಟ್. ರಾಯಚೂರ, ಬಿಜಾಪುರ, ಹಾವೇರಿ. ಹಾಕವಲ್ಲ ಟ್ರಯಾಂಗಲರ ಮಾಡಿ ನೆನಪಿಟ್ಕೋ, ಏನಾಗಲ್ಲ. ಮ್ಯಾಲಿಂದ ಹೇಳ್ರಿ ರಾಯಚೂರು ಜವಳಿ ಪಾರ್ಕ್ ಅಥವಾ ಟೆಕ್ಸ್ಟೈಲ್ ಪಾರ್ಕ್. ಅದ್ರ ಕೆಳಗೆ ಯಾವ್ದಂದ್ರೆ ಬಿಜಾಪುರ ಇಡಿ. ಬಿಜಾಪುರದ ಎಲ್ಲಿ? ಇಟ್ಟಂಗಿ ಆಳ, ಬಸವನ ಬಾಗೇವಾಡಿ. ಇವು ಕನ್ಫ್ಯೂಸ್ ಮಾಡೋದು. ಬಸವನ ಬಾಗೇವಾಡಿಗೆ ಬಂದಾಗ ಜವಳಿ ಪಾರ್ಕ್, ಇಟ್ಟಂಗಿ ಆಳದಾಗ ಬಂದಾಗ ಆಹಾರ ಪಾರ್ಕ್ ಅಥವಾ ಫುಡ್ ಪಾರ್ಕ್. ಅದಾದ್ಮೇಲೆ ಯಾವ್ದು ಕರೀತಾರೆ? ಹಾವೇರಿಯ ರಾಣೆಬೆನ್ನೂರು. ಈ ಹಾವೇರಿ ರಾಣೆಬೆನ್ನೂರ್ದು ಯಾವ್ದೈತಿ? ಇನ್ನೊಂದು ಏನೋ ಫೇಮಸ್ ಐತಲ್ಲ ರಾಣೆಬೆನ್ನೂರು. ಮೆಣಸಿನ ಪಾರ್ಕ್ ಬ್ಯಾಡ್ಗಿ. ಅದು ರಾಣೆಬೆನ್ನೂರು ಗೊಂಜಾಳ ಪಾರ್ಕ್. ಮೆಕ್ಕೆಜೋಳ ಪಾರ್ಕ್. ಇನ್ನು ಕೆಳಗೆ 2 ಬರ್ತಾವ ಅಂತೇಳಿ. ಉತ್ತರದಾಗ 2 ಗೊತ್ತದಲ್ಲ. ಯಾವ ಪಾರ್ಕ್ ಹೇಳತ್ತೀರಿ? ಜವಳಿ ಪಾರ್ಕ್. ಉತ್ತರದಾಗ 3 ಅದು. ಆಮೇಲೆ ದಕ್ಷಿಣದಾಗ ಬಂದಾಗ ಉಡುಪಿದ ಕಾರ್ಕಳ ಅಂತ ಹೇಳಿದ್ದು ಕರೆಕ್ಟಾ. ಅದಾದ್ಮೇಲೆ ಚಿಕ್ಕಮಗಳೂರ್ದು ಏನಂದ್ರೆ 2 ಕಡೆ ಬರ್ತದೆ. ಒಂದು ಕಡೂರ, ಇನ್ನೊಂದು ಹಿರೇಗೌಜ್ ಅಂತ ಬರ್ತದೆ. 2 ನೆನಪಿರ್ತದೆ, ಕಡೂರ ಮತ್ತೆ ಹಿರೇಗೌಜ್. ಇವು ನೆನಪಿರ್ತಾವಲ್ಲ. 5 ಒಮ್ಮೆ ಹೇಳ್ಬಿಡ್ತೀರಿ ಲಾಸ್ಟ್. ಮ್ಯಾಲೆ ಹೇಳ್ರಿ 3. ರಾಯಚೂರ, ಬಿಜಾಪುರದ ಎಲ್ಲಿ? ಬಸವನ ಬಾಗೇವಾಡಿ. ರಾಯಚೂರ್ದು ಮತ್ತೆ ಎಲ್ಲಿ? ರಾಯಚೂರು ಪ್ಲೇಸ್ ಅತ್ತಲ್ಲ, ರಾಯಚೂರ್ದಾಗ ಮಾಡತ್ತಾರ. ಪೂರ್ತಿ ಏನು ರಾಯಚೂರು ಡಿಸ್ಟಿಕ್ ಐತ್ಲ ಅಲ್ಲೇ ರಾಯಚೂರು ಡಿಸ್ಟಿಕ್ ಮೇನ್ ಐತ್ಲ ಅಲ್ಲಿ ಮಾಡತ್ತಾರ. ರಾಯಚೂರು ಬತ್ತ. ಅದಾದ್ಮೇಲೆ ಬಿಜಾಪುರದ ಎಲ್ಲಿ ಅಂದ್ರೆ ಬಸವನ ಬಾಗೇವಾಡಿ. ಅದಾದ್ಮೇಲೆ ಹಾವೇರಿ ಪ್ಲೇಸ್ನಾಗ ಎಲ್ಲಿ ಅಂದ್ರೆ ರಾಣೆಬೆನ್ನೂರು. ಆಮೇಲೆ ಉತ್ತರದಾಗ ಆತ. ದಕ್ಷಿಣದಾಗ ಬಂದಾಗ 2 ಕಾರ್ಕಳ, ಉಡುಪಿಯ ಕಾರ್ಕಳ. ಆಮೇಲೆ ಚಿಕ್ಕಮಗಳೂರ್ದು ಯಾವ್ದಂದ್ರ ಕಡೂರ ಮತ್ತೆ ಹಿರೇಗೌಜ್ ಅಂತ ಬರ್ತಾವ. ಯಾವ ಪಾರ್ಕ್ ಇವ? ಜವಳಿ ಪಾರ್ಕ್. ಇವ್ ಟೆಕ್ಸ್ಟೈಲ್ ಪಾರ್ಕ್. ಕರೆಕ್ಟ್. ನೆಕ್ಸ್ಟ್ 5 ಬರ್ತೈತಿ. ಇದನ್ನ ಗೊತ್ತಾತಲ್ರಿ ಪಾರ್ಕ್ಗಳು. ಅವು 2 ಕನ್ಫ್ಯೂಸ್ ಮಾಡಿದಾಗ ನೆನಪಿಟ್ಕೋರ. ಬಿಜಾಪುರದಾಗ ಬಸವನ ಬಾಗೇವಾಡಿ ಬಂದ್ರೆ ಜವಳಿ ಸಲ್ಮಂದ್ ಬರ್ತದೆ. ಇಟ್ಟಂಗಿ ಆಳ್ ಬಂದ್ರೆ ಆಹಾರ ಪಾರ್ಕ್ ಸಲ್ಮಂದ್. ವೆರಿ ಗುಡ್. ನೆಕ್ಸ್ಟ್ ಕರ್ನಾಟಕದಾಗ ಪ್ರವಾಸೋದ್ಯಮ ನೀತಿ ಅಂತ ಹೇಳಿದಿಲ್ಲ. ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗೈತಿ ಪ್ರವಾಸೋದ್ಯಮ? 24ರಿಂದ 29. 24ರಿಂದ 29 ಪ್ರವಾಸೋದ್ಯಮ ನೀತಿ ಅಂತ ಬರ್ತೈತೆ ಅಂತ ಹೇಳಿದ್ವಿ. ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ಬೇಕಾದ್ರೆ ವಿಶ್ವ ಪ್ರವಾಸೋದ್ಯಮ ದಿನ ಆಚರಿಸ್ತಾರೆ. ಗೊತ್ತೈತಲ್ಲ ಯಾವ ದಿನ? ಸೆಪ್ಟೆಂಬರ್ 27. ಅದ್ರ ಹೈಲೈಟ್ ಹೇಳ್ತೀನಿ ನೋಡ್ರಿ. ಪ್ರವಾಸೋದ್ಯಮ ನೀತಿ ಏನತ್ತ? ಪ್ರವಾಸೋದ್ಯಮ ನೀತಿ 24ರಿಂದ 29 ಬರ್ತದೆ. ಕರೆಕ್ಟಾ? ಎಷ್ಟು ಉದ್ಯೋಗಗಳನ್ನ ಪಾರ್ಷಿಯಲ್ ಆಗಿ ಅಥವಾ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಇದು ಮಾನ್ಯ ಯಾಕಂದ್ರೆ GCC ಹಂಗೆ ಕೇಳ್ಬೋದು. 20 ಲಕ್ಷ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕಾರೆ ಓನ್ಲಿ ಏನಂದ್ರೆ ಪ್ರವಾಸೋದ್ಯಮ ಟೂರಿಸಂ ಸೆಕ್ಟರ್ ಸಂಬಂಧ ಮಾಡತ್ತಾರ. ಯಾವ ನೀತಿ ಹೇಳ್ತೈತ್ರಿ ಇದು? ಪ್ರವಾಸೋದ್ಯಮ ನೀತಿ 24ರಿಂದ 29 ಬರ್ತೇಳಿ. ಅದೆಲ್ಲರ ನೀತಿನ ಅಡಾಪ್ಟ್ ಮಾಡ್ಕೊಂಡ್ರೆ ಈಗ ನಮ್ಮ ಗೈಡ ಅವು ಯೋಜನೆ ಮಾಡತ್ತಾರಲ್ಲ, ಹೊಸ ಯೋಜನೆದಿಂದ ಏನ್ ಮಾಡಂದ್ರೆ ಪಾರ್ಷಿಯಲ್ ಆಗಿ ಅಥವಾ ಏನಂತಾರ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಆಗಿ ಪರೋಕ್ಷ ಅಥವಾ ಪ್ರತ್ಯಕ್ಷವಾಗಿ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕಾರೆ ಎಷ್ಟಂದ್ರೆ 20 ಲಕ್ಷ ಉದ್ಯೋಗಗಳು ನೆನಪಿರ್ತೈತಲ್ಲ. ಅದಾದ್ಮೇಲೆ ಇಲ್ಲಿ ನೋಡ್ರಿ 2025-26 ವರ್ಷನ ಏನಂತ ಕರಿತೀವಿ ಅಂದ್ರ ಸಾಹಸಮಯ ವರ್ಷವನ್ನಾಗಿ ಕರ್ನಾಟಕನ ಸಾಹಸಮಯ ಪ್ರವಾಸೋದ್ಯಮ ವರ್ಷ ಅಂತ ಘೋಷಣೆ ಮಾಡ್ತಾರೆ. ಕರ್ನಾಟಕದವ್ರು ಯಾವ ಥೀಮ್ ಮೇಲೆ ಪ್ರವಾಸೋದ್ಯಮ ಅಂದ್ರೆ ನಿಮ್ಮ ಸಾಹಸಗಾಥೆಯನ್ನು ನೀವೇ ರೂಪಿಸಿಕೊಳ್ಳಿ ಅಂತ ಆಚರಿಸ್ತಾರೆ. ಇದು ಯಾಕಂದ್ರೆ 25ರಿಂದ 26 ಟೈಮ್ನಾಗ ಏನ್ ನಮ್ಮಲ್ಲಿ ಕರ್ನಾಟಕದಾಗ ಯಾಕಂದ್ರೆ ಎಕನಾಮಿಕ್ ಸರ್ವೆ ಹೇಳುದ 25ರಿಂದ 26 ಹೇಳತ್. ಯಾಕಂದ್ರೆ 26 ಅಂದ್ರೆ ಮತ್ತೆ ಯಾವಾಗಂದ್ರೆ ಅದು ಫೈನಾನ್ಷಿಯಲ್ ಇರುತ್ತೆ ಅಲ್ಲಿಗೆ ಎಂಡ್ ಮಾಡಿರ್ತಾರ. ಆ ವರ್ಷನ ಏನಂತ ಘೋಷಣೆ ಮಾಡ್ರ ಅಂದ್ರ ಸಾಹಸಮಯ ಪ್ರವಾಸೋದ್ಯಮ ಅಂದ್ರೆ ನಿಮ್ಮ ಸಾಹಸಗಾಥೆಯನ್ನು ನೀವೇ ರೂಪಿಸಿಕೊಳ್ಳಿ ಅಂತ ಹೇಳಿ. ನಿಮ್ಮ ಅಡ್ವೆಂಚರ್ಸ್ ಏನಂತಾರ ಅಂದ್ರ ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರಸ್ ಅಂತ ಕರೀತಾರೆ. ಈಗ ಹೆಂಗ್ ಕರ್ನಾಟಕದ ಪ್ರವಾಸೋದ್ಯಮದ ಏನೈತಿ ಥೀಮ್ ಲೈನ್ ಬಂದ್ರ ಒನ್ ನೇಷನ್
ಸಾರಿ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂದ್ರೆ ಒಂದು ರಾಜ್ಯ ಹಲವು ಜಗತ್ತು ಅಂತ ಕರಿತೀವಲ್ಲ, ಸೇಮ್ ಹಂಗ ಯಾವ 2025-26ನ ಪ್ರವಾಸೋದ್ಯಮ ಇಲಾಖೆ ಏನಂತ ಘೋಷಣೆ ಮಾಡೈತೆ ಕರ್ನಾಟಕದಾಗ ಅಂದ್ರೆ ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರಸ್ ಅಥವಾ ನಿಮ್ಮ ಸಾಹಸ ಗೀತೆಯನ್ನು ನೀವೇ ರೂಪಿಸಿಕೊಳ್ಳಿ ಅಂತ ಕರೀತಾರೆ. ಹಾ ಕರೆಕ್ಟ್. ಅದಾದ್ಮೇಲೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಮಾಡ್ತೀವಲ್ಲ, ಯಾವ ಥೀಮ್ ಮೇಲೆ ಮಾಡಿರ್ತಾರೆ? ಸೆಪ್ಟೆಂಬರ್ 27ಕ್ಕೆ ಆಚರಿಸ್ತೀವಲ್ಲ. ಥೀಮ್ನು ಹೇಳ್ಬಿಡ್ತು ನೋಡಿ, ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ ಅದು ಟೂರಿಸಮ್ ಅಂಡ್ ಸಸ್ಟೈನೇಬಲ್ ರೆಸಿಲಿಯನ್ಸ್ ಅಂತ ಕರೀತಾರಲ್ಲ, ಅದ ಥೀಮ್ ಮೇಲೆ ಘೋಷಣೆ ಮಾಡ್ಯಾರ. ಗೊತ್ತಾಗತ್ತಾವಲ್ಲ, ಪ್ರವಾಸೋದ್ಯಮ ನೀತಿ ಬಂದ್ರೆ ಎಲ್ಲಿಂದ ಎಲ್ಲಂದ್ರ 24ರಿಂದ 29 ಎಷ್ಟು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕು? 20 ಲಕ್ಷ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕು. 2025-26 ಟೈಮ್ನಾಗ ಏನು ಪ್ರವಾಸೋದ್ಯಮಕ್ಕೆ ಅಥವಾ ಔಟ್ ಆಫ್ ಕಂಟ್ರಿ ಬರಲಿ ಏನೇ ಬರಲಿ ಅದಟ್ ಅಡ್ವೆಂಚರಸ್ ಏನಂತ ಘೋಷಣೆ ಮಾಡ್ರಂದ್ರ ನಿಮ್ಮ ಸಾಹಸಗಾತೆಯನ್ನು ನೀವೇ ರೂಪಿಸಿಕೊಳ್ಳಿ ಅಥವಾ ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರಸ್ ಅಂತ. ಆ ಟೈಮ್ನಾಗ 25-26 ಟೂರಿಸಂ ಸೆಕ್ಟರ್ ಎಕನಾಮಿಕ್ ಗ್ರೋತ್ ಆಗಿದ್ದು ಅದನ್ನ ಏನಂದ್ರೆ ಆ ಲೆವೆಲ್ ಘೋಷಣೆ ಮಾಡೋರು. ಈ 26-27 ಏನು ಘೋಷಣೆ ಮಾಡ್ತಾರೆ ಅದ್ರ ಮೇಲೆ ನೆಕ್ಸ್ಟ್ ಬರ್ತದೆ. ಮತ್ತು ಆಮೇಲೆ ಇನ್ನೊಂದು ಏನಿದೆ, ಈ ವಿಶ್ವ ಪ್ರವಾಸೋದ್ಯಮ ದಿನ ಯಾವಾಗ ಆಚರಿಸ್ತೀವಿ ಅಂದ್ರೆ ಸೆಪ್ಟೆಂಬರ್ 27 ನೆನಪಿರ್ತದಲ್ಲ. ಯಾವ ಒಂದು ಥೀಮ್ ಮೇಲೆ ಆಚರಿಸ್ತಾರಂತಂದ್ರೆ ಟೂರಿಸಮ್ ಅಂಡ್ ರೆಸಿಲಿಯನ್ಸ್, ಹಂಗಾರೆ ನೆನಪಿಟ್ಕೊರಿ, ಅಥವಾ ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ. ಇದಾದ್ಮೇಲೆ ಪ್ರವಾಸೋದ್ಯಮ ಇಲಾಖೆ ಒಳಗ ಪ್ರವಾಸಿ ಮಿತ್ರ ಯೋಜನೆ ತರ್ತಾರ್ರಿ. ಈ ಪ್ರವಾಸಿ ಮಿತ್ರ ಯೋಜನೆ ಎದು ಸಲ್ಮಾನ್ ತರ್ತಾರೆ ಹೇಳಿ? ಪ್ರವಾಸಿ ಮಿತ್ರ ಯೋಜನೆ ತರ್ತಾರೆ. ನಾವು ಆಪ್ಷನ್ ಕೊಡ್ಲಿ. ಪ್ರವಾಸಿ ಮಿತ್ರ ಯೋಜನೆ ಅಂದ್ರೆ ಇದೊಂದು ಮೊಬೈಲ್ ಅಪ್ಲಿಕೇಶನ್ ಐತಿ. ಇದ್ರೊಳಗೆ ಏನಂದ್ರೆ ಪ್ರವಾಸಕ್ಕೆ ಏನು ಹೋಗಿರ್ತಾರಲ್ಲ ಅಲ್ಲಿ ಅವ್ರಿಗೆ ಅಲ್ಲಿದು ವೈಫೈ ಸೌಲಭ್ಯ ಅಥವಾ ಸುಸ್ಥಿರವಾಗಿ ನೀರ್ಗಾರ ಸಿಗೋ ಸಲ್ಮಾನ್ ಮಾಡ್ತಾರ. ಇನ್ನೊಂದು ಪ್ರವಾಸಿ ಮಿತ್ರ ಯೋಜನೆ ಅಂಡರ ಪೊಲೀಸ್ ಅಥವಾ ಏನು ಹೋಮ್ ಗಾರ್ಡ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಏನ್ ಮಾಡ್ತಾರ ಅಂದ್ರೆ ಅಲ್ಲಿ ಇದನ್ನ ಇಷ್ಟು ಜನ ಇದನ್ನ ಮಾಡಿರ್ತಾರೆ, ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಇದ ಪ್ರವಾಸೋದ್ಯಮಕ್ಕೆ. ಎರಡು ಆಪ್ಷನ್ ಹೇಳ್ರಿ ನಂಗೆ ಪಟ್ನ. ಪಕ್ಕ ಎರಡನೇದೇ ಇರ್ತೈತೆ. ಕರೆಕ್ಟ್. ಪ್ರವಾಸಿ ಮಿತ್ರ ಯೋಜನೆ ಅವ್ರ ಆಪ್ಷನ್ ನಾಳೆ ಹಿಂಗ ಕೊಡ್ಬೇಕಿತ್ತಲ್ಲ, ಮತ್ತೆ ನನ್ನಟ ಈಜಿ ಅಂತೂ ಕೊಡಂಗಿಲ್ಲ ಅವ್ರು. ಅದಕ್ಕೆ ಸ್ವಲ್ಪ ಮಂದಿ ಹೇಳತ್ ಮತ್ತೆ ಇದು ಯಾವ್ದು ಬಂದಿದ್ರಿ? ಪ್ರವಾಸಿ ಮಿತ್ರ ಅಂತ ಬರ್ತೇಳಿ. ಪ್ರವಾಸಿ ಮಿತ್ರ ಯೋಜನೆ ಅಂದ್ರೆ ಗೊತ್ತಾಗ್ತಲ್ಲ, ಎದ್ರ ಸಲ್ಮಾನ್ ಮಾಡ್ತಾರಂದ್ರೆ ಪ್ರವಾಸಿ ಮಿತ್ರ ಪ್ರವಾಸೋದ್ಯಮ ಇಲಾಖೆ ಒಳಗೆ ಏನ್ ಮಾಡ್ತಾರೆ ಇದ್ರ ರಿಲೇಟೆಡ್ ಹಿಂಗ ಕೊಡ್ಬೇಕಿತ್ತಲ್ಲ. ಪ್ರವಾಸಿ ಮಿತ್ರ ಅಂದ ನಮ್ಮಲ್ಲಿ ಇರೋ ಶೈಕ್ಷಣಿಕ ಕ್ಷೇತ್ರಗಳನ್ನೆಲ್ಲ ಯಾವ್ದು ಪ್ರವಾಸಿ ಮಿತ್ರ ಆ್ಯಪ್ ಒಳಗೆ ತೋರ್ಸಾರ, ವೆಬ್ ಪೋರ್ಟಲ್ನೇ ತೋರ್ಸಾರ ಅಂದ್ರೆ ಅದೇನು ಮಾಡಿಲ್ಲ. ಪ್ರವಾಸಿ ಮಿತ್ರ ಅಂತ ಎದ್ರ ಸಲ್ಮಾನ್ ಮಾಡ್ತಾರೆ ಅಂದ್ರೆ ಮಹಿಳೆಯರಾಗ ಅಂದ್ರೆ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ನ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಹೋಮ್ ಗಾರ್ಡ್ಸ್ ಏನ್ ಬರ್ತಾರಲ್ರಿ ಅವ್ರನ್ನ ಶೈಕ್ಷಣಿಕ ಅಥವಾ ಪಾರಂಪರಿಕ ಸ್ಥಳಗಳು ಇರ್ತಾವ ಅಥವಾ ಜಾಸ್ತಿ ಪ್ರವಾಸಿಗರ ಭೇಟಿ ನೀಡ್ತಿರ್ತಾರಲ್ಲ ಅಲ್ಲಿ ಒಬ್ಬೊಬ್ರು ಪೊಲೀಸರನ್ನ ಏನ್ ಮಾಡ್ತಾರೆ, ಈಗ ರೈಲ್ವೆ ಪೊಲೀಸ್ ಅಥವಾ RPF ದವ್ರ ಹೆಂಗ್ ಒಂದೊಂದು ಬೋಗಿ ಒಳಗ ಅಥವಾ ಯಾವ ಟ್ರೈನ್ಗಳು ಡೇಂಜರ್ ಇದ್ರು ಅದ್ರೊಳಗೆ ಹಾಕಿರ್ತಾರಲ್ಲ 4 ಜನ. ಸೇಮ್ ಹಂಗ ನಮ್ಮಲ್ಲಿ ಪ್ರೆಸೆಂಟ್ ಏನ್ ಮಾಡತ್ತಾರ ಎಲ್ಲಾ ಪ್ರವಾಸೋದ್ಯಮದ ಏನೇನು ಸ್ಥಳಗಳು ಇರ್ತಾವಲ್ಲ ಅಲ್ಲಿ ಒಬ್ಬನ ಕಂಪಲ್ಸರಿ ಪೊಲೀಸ್ಗಳನ್ನ ನೇಮಕ ಮಾಡತ್ತಾರ. ಅದಕ್ಕೆ ಪ್ರವಾಸಿ ಮಿತ್ರ ಅಂತ ಕರೀತಾರೆ. ಸಪರೇಟ್ ಆಗಿ ಅಲ್ಲಿ ಇವರೇ ಏನ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆ ಲಿಮಿಟ್ಸ್ ನೇ ಬರ್ತಿರ್ತಾರಲ್ಲ ಅವ್ರನ್ನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಂಪಲ್ಸರಿ ಏನ್ ಮಾಡಿರ್ತಾರೆ ಅಂದ್ರೆ ನೇಮಕ ಮಾಡಿರ್ತಾರೆ. ಅಂದ್ರೆ ಅವ್ರ ಡ್ಯೂಟಿನ ಅಲ್ಲೇ ಇರ್ಬೇಕು. ಅದಕ್ಕೆ ಪ್ರವಾಸಿ ಮಿತ್ರ ಅಂತ ಕರೀತಾರೆ. ಇದ್ರ ಆಪ್ಷನ್ ರಿಲೇಟೆಡ್ ಹಿಂಗ ಕೇಳ್ಬೇಕತ್ತಿಲ್ಲ, ಬಟ್ ಏನಕ್ಕೆ ಕೇಳ್ರು ನೆನ್ಬಿಡೋರಿ. ಪ್ರವಾಸಿ ಮಿತ್ರ ಎದಕ್ಕೆ ಬರ್ತೈತೆ ಅಂದ್ರೆ ಸಂರಕ್ಷಣೆ ಮಾಡಕಂದ್ರೆ ಹೋಮ್ ಗಾರ್ಡ್ಸ್ ಆಗಲಿ ಪೊಲೀಸರನ್ನ ಹಾಕ್ಲಿ. ಪ್ರವಾಸಿ ಮಿತ್ರ ಅಂದ್ರೆ ಅಲ್ಲಿ ಇದ್ದವ್ರಿಗೆ ಹೆಲ್ಪ್ ಆಗ್ಬೇಕು. ಮಹಿಳೆಯರು ಇದ್ರೆ ಮಹಿಳೆಯರ ಒಬ್ಬರನ್ನ ಮತ್ತೆ ಪುರುಷರೊಬ್ಬರನ್ನ ಹಾಕಿರ ಅಲ್ಲಿ ಎಲ್ಲ ಅಂದ್ರೆ ಸೆಕ್ಯೂರ್ ಆಗಿರೋ ಸಲ್ಮಾನ್ ಪ್ರವಾಸಿ ಮಿತ್ರ ಅಂತ ಮಾಡಿ ಗೊತ್ತಾತಲ್ಲ. ಪ್ರವಾಸೋದ್ಯಮ ನೀತಿ ಅಂತ ಬಂದ್ರೆ ಎಲ್ಲಿಂದ ಎಲ್ಲಿ ತನ ಹೇಳ್ರಿ? 24ರಿಂದ 29 ಎಷ್ಟು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕು? 20 ಲಕ್ಷ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೇಕು ಹೇಳ್ರಿ ಪಟ. ಇನಿಷಿಯೇಟಿವ್ ಒಂದೇದು ಯಾವ 25ರಿಂದ 26 ಏನಂತ ಘೋಷಣೆ ಮಾಡ್ತೀವಿ ಕರ್ನಾಟಕದಾಗ? ಸಾಹಸಮಯ ನಿಮ್ಮ ಸಾಹಸಗಾತೆಯನ್ನು ನೀವೇ ರೂಪಿಸಿಕೊಳ್ಳಿ, ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರಸ್ ಅಂತ ಬರ್ತೈತಿ. ಏನಂದ್ರ ಇದನ್ನ 25-26 ಕರ್ನಾಟಕ ಘೋಷಣೆ ಮಾಡ್ಕೊಂಡೈತಿ. ಆಮೇಲೆ ವಿಶ್ವ ಪ್ರವಾಸೋದ್ಯಮ ದಿನ ಕರ್ನಾಟಕ ಥೀಮ್ ಏನಿತ್ತಂದ್ರ ಟೂರಿಸಮ್ ಅಂಡ್ ಸಸ್ಟೈನೇಬಲ್ ಸುಸ್ಥಿರತೆ ಹೇಳತ್ನ. ಇದು ಓನ್ಲಿ ಕರ್ನಾಟಕ ಥೀಮ್ ಅಲ್ಲ, ಓನ್ಲಿ ಆಲ್ ಓವರ್ ಇಂಡಿಯಾನ ಇದನ್ನ ಮಾಡಿದ. ಬಟ್ ಈಗ ನಾವು ಟೂರಿಸಂ ನೀತಿ ಹೇಳತ್ತಿಲ್ಲ, ಅದ್ರ ಸಂಬಂಧ ಹೇಳಿನಿ. ಏನಂದ್ರೆ ಸುಸ್ಥಿರ ಮತ್ತು ಏನಂದ್ರೆ ಏನಂತ ಸಸ್ಟೈನೇಬಲ್ ಅಂಡ್ ಟೂರಿಸಂ ರೆಸಿಲಿಯನ್ಸ್ ಅಂತ ಕರೀತಾರೆ. ಯಾವ ಎಂದ ಆಚರಿಸ್ತಾರೆ ಪ್ರವಾಸೋದ್ಯಮದ? ಪ್ರವಾಸಿ ಮಿತ್ರ ಅಂತ ಬಂದ್ರ ಸಂರಕ್ಷಣೆ ಮಾಡಕ ಹೋಮ್ ಗಾರ್ಡ್ ಅಥವಾ ಪೊಲೀಸರ ನೇಮಕ ಮಾಡಿರ್ತಾರೆ. ಇದ್ರ ರಿಲೇಟೆಡ್ ಏನ್ ಕೇಳಿದ್ರು ಗೊತ್ತಾಗತ್ತೆ. ನೆಕ್ಸ್ಟ್ ಯುವ ನಿಧಿ ಯೋಜನೆ ಅಂತ ಬರ್ತೈತಲ್ರಿ. ಯುವ ನಿಧಿ ಯೋಜನೆ ಅಂತ ಎಷ್ಟನೇದ ಗ್ಯಾರಂಟಿ ಕೊಟ್ಟಾರ. ಒಂದು ಗ್ಯಾರಂಟಿ ಒಳಗೆ 5 ಗ್ಯಾರಂಟಿ ಒಳಗೆ ಯುವ ನಿಧಿ ಅಂತ ಹೇಳಿ. ಈಗ ಹೇಳ್ರಿ ಯುವ ನಿಧಿ ಗ್ಯಾರಂಟಿ ಅಂದ್ರೆ ಎಷ್ಟು ಡೇ ಆದ್ಮೇಲೆ ಅವ್ರಿಗೆ ಇದನ್ನ ಅಪ್ಲೈ ಮಾಡ್ಬೋದು? 160, 180, 200, 180. ಯಾಕಂದ್ರೆ ಯುವ ನಿಧಿ ಡಿಗ್ರಿ ಕಂಪ್ಲೀಟ್ ಆಗಿ ಕೂಡ್ಲೇತ್ತಲ್ಲ. ಡಿಗ್ರಿ ಕಂಪ್ಲೀಟ್ ಆಗಿ 180 ದಿನ ಅಂದ್ರೆ 180 6 ತಿಂಗಳ ತನ 6 ತಿಂಗಳ ತನ ಅವ್ರ ಕೆಲಸ ಹುಡುಕ್ಬೇಕು ಅಲ್ಲಿ. ಅವಾಗ ಕೆಲಸ ಸಿಗ್ಲಿಕ್ಕೆ ಸ್ಟಾರ್ಟ್ ಆಕತಿ. ಅದು ಇದನ್ನ ಚಾಲು ಆದ್ಮೇಲೆ 2 ದಿನ ತನ ಅಂದ್ರೆ
ಇದು ಪೂರ್ತಿ ನೆನಪಿಟ್ಕೋರೆ. ಕೇಳತ್ತಾನ ಕ್ವಶನ್ ಯಾಕಂದ್ರೆ ಮರು ಸಿಂಚಾಯಿದಾಗ ಹಂಗೆ ಕೇಳಿದ್ಲ ಹಂಗ ಕೇಳಿರ್ತಾನ. ಯುವ ನಿಧಿ ಅನ್ನೋದ ಇದನ್ನ ಡಿಗ್ರಿ ಪಾಸ್ 3 ಇಯರ್ ಕೊಟ್ಟಾರ್ರಿ. ಅವು ಯಾವ ಇಯರ್ ಅಂತ ಹೇಳ್ತಾನೆ 3 ಇಯರ್ದಾಗ ಅಷ್ಟ ಮಾಡ್ಯಾರ. ಇದನ್ನ 23, 24, 25 ಈ ಇಯರ್ದಾಗ ಏನ್ ಪಾಸ್ಔಟ್ ಆಗಿರ್ತಾರಲ್ಲ ಅವ್ರಿಗೆ ಅಪ್ಲೈ ಆಗೋದು ಗೊತ್ತಾತಲ್ಲ. 23, 24, 25 23ರಾಗ ಜಾರಿಗೆ ತಂದಾರ. ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ. 23, 24, 25 ಈ 3 ವರ್ಷ ಒಳಗ ಡಿಗ್ರಿ ಪಾಸ್ ಆಗಿರ್ಬೇಕು. ಡಿಗ್ರಿ ಪಾಸ್ ಆದ್ಮೇಲೆ ಎಷ್ಟು ದಿನ ಅವ್ರ ಕೆಲಸ ಹುಡುಕ್ಬೇಕಂದ್ರೆ 6 ತಿಂಗಳು. ಆಮೇಲೆ ಏನ್ ಕೇಳಿರ್ತಾರ ಆಪ್ಷನ್ದಾಗ ಡಿಗ್ರಿ ಪಾಸ್ ಆದವ್ರ ಅಥವಾ 23ರಾಗ ಡಿಗ್ರಿ ಇದನ್ನ ಪದವಿಯನ್ನ ಪೂರೈಕೆ ಮಾಡಿದವ್ರಿಗೆ ಡೈರೆಕ್ಟ್ ಯುವ ನಿಧಿದೊಳಗೆ ಅಪ್ಲೈ ಮಾಡ್ಬೋದ್ರೆ ಮಾಡಕ್ ಬರಂಗಿಲ್ಲ. 2 ದಿನ ಆಗಿರ್ಬೇಕು ಮಿನಿಮಮ್. ಅಂದ್ರೆ ಡೇಸ್ ಕೊಟ್ರೆ 180 ಡೇಸ್, ತಿಂಗಳು ಕೊಟ್ರೆ 6 ತಿಂಗಳು. ಅದು ಅಪ್ಲೈ ಮಾಡಿದ್ಮೇಲೆ ಎಷ್ಟು ದಿನದ ತನ ಬರ್ತೈತೆ ಅಂದ್ರೆ 2 ವರ್ಷ. ಇದು ಅಕಸ್ಮಾತ್ ಕ್ವಶನ್ ಕೇಳಿರ್ತಾನ್ರಿ, ಅದು ಅಪ್ಲೈ ಮಾಡಿದ್ಮೇಲೆ 2 ವರ್ಷ ತನ ಬರ್ತೈತೆ ಅಥವಾ ಜಾಬ್ ಸಿಗುತ್ತಾನ ಅಟ್ಟ ಇರ್ತೈತೆ ಅಂತ ಕೇಳ್ರಿ. ಅಲ್ಲ ನಾ ಏನ್ ಕೇಳತ್ನ ಇದನ್ನ ಅಕಸ್ಮಾತ್ 2 ವರ್ಷದಾಗ 1 ವರ್ಷನೇ ನಿಂಗೆ ಜಾಬ್ ಸಿಕ್ತೇಳಿ ಅವಾಗ ತೆಗಿತಾರೋ 2 ವರ್ಷ ತನಕ ತಗೊಳ್ಬಹುದು. ಇವ್ ಗೊತ್ತಾಕಾವಲ್ಲ. ಇವ್ ನೆನಪಿಟ್ಕೋರಿ. ಏನಂದ್ರ 180 ದಿನ ಮಿನಿಮಮ್ ಪೀರಿಯಡ್ ಆದ. 180 ದಿನ ಏನ್ ಮಾಡ್ಬೇಕ್ರೆ ಮತ್ತೆ ಡಿಗ್ರಿ ಮುಗಿದ್ಮೇಲೆ ರೊಕ್ಕ ಬರ್ತಾರ ಅಂತೇಳಿ ಅವ್ರ ಕೆಲಸ ಹುಡುಕಲ್ದ ಬಂದ್ಬಿಟ್ರೆ ಏನ್ ಮಾಡು. ಅದ್ರ ಸಲ್ಮಾನ 180 ದಿನ ಅಂದ್ರೆ 6 ತಿಂಗಳು ಕೆಲಸ ಹುಡುಕ್ಬೇಕು. ಅವಾಗ ಸಿಗ್ಲಿಕ್ಕೆ ರೊಕ್ಕ ಕೊಡ್ತಾರೆ. ಎಲ್ಲಿ 2 ವರ್ಷ ತನ ಅಥವಾ 2 ವರ್ಷ ಅಥವಾ ಹೆಂಗೆ ರಿಟೈರ್ಮೆಂಟ್ ಏಜ್ ಹಿಡಿದಿರ್ತಿರ್ಲಿಲ್ಲ 6, 62 ನೆನಪಿರ್ತೈತಿಲ್ಲ. 1, 2ರಾಗ 1 ಆಗ್ಬೇಕಲ್ಲ. ಸೇಮ್ ಇಲ್ಲಿ ಏನಂದ್ರೆ ಮೊದಲು ಜಾಬ್ ಸಿಗ್ಬೇಕು. ಇಲ್ಲಾರ ಮ್ಯಾಕ್ಸಿಮಮ್ 2 ವರ್ಷ ತಗೋಬೇಕು. ಎಲ್ಲರ 6 ತಿಂಗಳದಾಗ ಮತ್ತೆ ಜಾಬ್ ಸಿಕ್ತೇಳಿ ಅವ್ನ 6 ತಿಂಗಳಿಗೆ ಏನಕ್ಕಂದ್ರೆ ಬಂದಾಕತ್. ಯುವ ನಿಧಿ ಅಂತ ಬಂದಾಗ ಗೊತ್ತಾತಲ್ಲ. ಈಗ ಹೇಳಿ ಯುವ ನಿಧಿ ಪ್ಲಸ್ ಅಂತ ಮಾಡ್ತಾರೆ. ಇದು ಎದ್ರ ಸಲ್ಮಂದ್ ಮಾಡ್ಯಾರು 15. ಯುವ ನಿಧಿ ಒಳಗೆ ಎಷ್ಟು ಕೊಡ್ತಾರೆ ರೊಕ್ಕ? ಡಿಪ್ಲೊಮಾದವ್ರಿಗೆ ಎಷ್ಟು? 1500. ಇವು ಪಕ್ಕ ತಗೊಂಡವ್ರದಿರಿಲ್ಲ. ಅದಕ್ಕೆ ಹೇಳತ್ತೀರ ಅಷ್ಟು ಕಾನ್ಫಿಡೆನ್ಸ್ಲಿ. ಡಿಪ್ಲೊಮಾದಿಂದ 1500, ಡಿಗ್ರಿ ಬಂದ್ರೆ 3000. ಈಗ ಯುವ ನಿಧಿ ಪ್ಲಸ್ದಾಗ ಏನ್ ಮಾಡ್ಯಾರ? 4000, 5000 ಮಾಡ್ಯಾರ. ಅಥವಾ ಯುವ ನಿಧಿ ಪ್ಲಸ್ದಾಗ ಏನು? ಎಸ್, ಯುವ ನಿಧಿ ಪ್ಲಸ್ದಾಗ ತಪ್ಪ. ಉದ್ಯೋಗ ಕೊಡ್ಸಕ, ಕೌಶಲ್ಯ ನಿರ್ಮಾಣ ಮಾಡಕ, 2ರಾಗ ಕೌಶಲ್ಯ. ಕರೆಕ್ಟ್. ಉದ್ಯೋಗ ಬೇಕಾ ಬೇಡ? ಇದು ಯುವ ನಿಧಿದಾಗ ಕೊಡುದು. ಅದ್ರ ಸಲ್ಮಂದ ನಾಳೆ ಹೇಳಿಕೆ ಕೊಟ್ಟಾನೆ. ಯುವ ನಿಧಿ ಪ್ಲಸ್ ಅಂತಂದಾಗ ಅವ್ನು ಕನ್ಫ್ಯೂಸ್ ಮಾಡಕ್ಕೆ ಏನೋ ಆಪ್ಷನ್ ಕೊಟ್ರಿ. ಯುವ ನಿಧಿ ಪ್ಲಸ್ ಅಂತ ಐತಲ್ಲ, ಯುವ ನಿಧಿ ಒಳಗೆ ಏನ್ ಮಾಡ್ತಾರೆ? ರೊಕ್ಕ ಕೊಡ್ತಾರೆ. ಬಟ್ ಯುವ ನಿಧಿ ಪ್ಲಸ್ ಒಳಗೆ ರೊಕ್ಕ ಕೊಡಂಗಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸ್ಕಿಲ್ ಕೊಡ್ತಾರೆ. ಇದು ಹೆಂಗ್ ಕ್ವಶನ್ ಕೇಳಿರ್ತಾನೆ ಗೊತ್ತಾನ? ಯುವ ನಿಧಿ ಪ್ಲಸ್ ಅಂತ ಹೆಸರು ಎದಕ್ಕೆ ಇಟ್ಟಾರ ಅಂದ್ರೆ ರೀ, ಯುವ ನಿಧಿ ಒಳಗೆ ರಿಜಿಸ್ಟರ್ಡ್ ಆದವ್ರು ಯಾರ್ಯಾರು ಅದಿರಲ್ಲ, ಎಲ್ಲೆಲ್ಲಿ ರೊಕ್ಕ ತಗೊಂಡಿರಲ್ಲ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟ್ರೈನಿಂಗ್ ಕರೀತಾರ. ಅವ್ರಿಗೆ ಟ್ರೈನಿಂಗ್ ಕರೆದು ನಿಮ್ಗೆ ಕೌಶಲ್ಯ ಕೊಡಿಸ್ತಾರೆ. ಅಕಸ್ಮಾತ್ ಇವ್ರು 2 ವರ್ಷ ತೊಗೊಂಡ್ರೆ ಇನ್ನ ಜಾಬ್ ಹೊಂಟಿಲ್ಲ ಅಂದ್ರೆ ಅವ್ರಿಗೆ ಕರೆದ ಕೌಶಲ್ಯ ನೋಂದಾಯಿತರ ಎಲ್ಲರಿಗೂ ಮತ್ತೆ ನಿಮ್ನ ಎಲ್ಲರ ಕರ್ಕೊಂಡು ಹೋಗ್ತಾರ ತಂದಿರ. ಬಟ್ ಇದು ನೋಂದಾಯಿತ ಏನಿರ್ತಾರಲ್ರಿ ಯುವ ನಿಧಿ ಒಳಗೆ ನೋಂದಾಯಿತ ಯಾರ್ಯಾರು ಇರ್ತಾರಲ್ಲ ಅವ್ರದ್ದು ಆಟೋಮೆಟಿಕ್ ಡಾಟಾ ಇರ್ತೈತಿ ಗೌರ್ಮೆಂಟ್ ಕಡೆ. ಅವ್ರ ಪೋರ್ಟಲ್ ಅದಾವ, ಸೇವಾ ಸಿಂಧು ಅವು ಅದ್ರಾಗ ಅಪ್ಲೈ ಮಾಡಿರ್ತೀವಲ್ಲ, ಆ ಪೋರ್ಟಲ್ ಪ್ರಕಾರ ಎಷ್ಟು ಜನ ನೋಂದಣಿ ಮಾಡ್ಯಾರ ಆ ಸ್ಟೇಟ್ದೊಳಗೆ ಅಥವಾ ಅಲ್ಲಿ ಯಾವ ಸ್ಕಿಲ್ ಡೆವಲಪ್ಮೆಂಟ್ ಏಜೆನ್ಸಿ ಇರ್ತೈತಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕರ್ಕೊಂಡ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಥವಾ ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಯಾವ್ದು ಕರಿತೀವಿ ಅಂದ್ರೆ ಯುವ ನಿಧಿ ಪ್ಲಸ್. ಗೊತ್ತಾತಲ್ಲ ಯುವ ನಿಧಿ ಮತ್ತೆ ಯುವ ನಿಧಿ ಪ್ಲಸ್ ಅಂತ. ಯುವ ನಿಧಿ ಓನ್ಲಿ ದುಡ್ಡು ಕೊಡ್ತಾರೆ. ಯುವ ನಿಧಿ ಪ್ಲಸ್ನಾಗ ಏನ್ ಮಾಡ್ತಾರೆ ಅಂದ್ರೆ ಇವು ಕೊಡ್ಬೋದು. ಯುವ ನಿಧಿ ಮತ್ತೆ ಯುವ ನಿಧಿ ಪ್ಲಸ್ ಒಳಗೆ ಯಾವ್ದ್ರೊಳಗೆ ಇದ್ರೋ ಕೌಶಲ್ಯ ನಿರ್ಮಾಣ ಮಾಡಕ್ ಉತ್ತೇಜನ ಕೊಡ್ತೈತೆ ಅಂದ್ರೆ ಯುವ ನಿಧಿ ಪ್ಲಸ್. ಯುವ ನಿಧಿ ಎದಕ್ಕೈತೆ ಗೊತ್ತಲ್ಲ, ಮಿನಿಮಮ್ ಟೈಮ್ ಪೀರಿಯಡ್ ಎಷ್ಟು ಇರ್ಬೇಕಂದ್ರೆ ಅದ್ರಾಗ 180 ಡೇಸ್. ಅದ್ರ ರೊಕ್ಕನೂ ಗೊತ್ತೈತೆ ಹೆಂಗೋರು. ಇದಾದ್ಮೇಲೆ ಸ್ಕಿಲ್ ಅಂತ ಬಂದ್ರೆ ಈಗ ಹೇಳ್ಬಿಡ್ರಿ ನೋಡು, PM ಸೇತು ಅಂತ ಬರ್ತೈತಿ. ಎದ್ರ ಸಲ್ಮಂದ್ ಇದು ಸೆಂಟ್ರಲ್ ಗೌರ್ಮೆಂಟ್ PM ಸೇತು. ಎದ್ರ ಸಲ್ಮಂದ್ PM ಸೇತು ಒಳಗ ಎಷ್ಟು ಇನ್ಸ್ಟಿಟ್ಯೂಟ್ಗಳನ್ನ ರೀಡೆವಲಪ್ ಮಾಡಿ. ಈಗ ಭಾರತ ಸ್ಟೇಷನ್, ಅಮೃತ್ ಭಾರತ ಸ್ಟೇಷನ್ ಅಂತ ಹೇಳಿರಲ್ಲ, ಸೇಮ್ ಹಂಗ PM ಸೇತು ಒಳಗೆ ಏನ್ ಮಾಡತ್ತಾರ. ನಾಳೆ ಎಲ್ಲರ ಕ್ವಶನ್ ಕೇಳಿರ್ತಾರೆ. PM ಸೇತು ಫುಲ್ ಫಾರ್ಮ್ ಪ್ರಧಾನ ಮಂತ್ರಿ ಸೇತು ಅಂದ್ರೆ SETU ಅಂತ ಬರ್ತದೆ. ಎಸ್ ಅಂದ್ರೆ ಸ್ಕಿಲ್ಲಿಂಗ್, E ಅಂದ್ರೆ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಅಪ್ಗ್ರೇಡಿಂಗ್ ITIs ಥ್ರೂ ITIs ಥ್ರೂ ಟ್ರಾನ್ಸ್ಫಾರ್ಮಿಂಗ್ ಏನ ಇದನ್ನ ಪ್ರಧಾನಮಂತ್ರಿ ಸ್ಕಿಲ್ಲಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಅಪ್ಗ್ರೇಡೆಡ್ ITIs ಅಂತ ಕರಿತಾವ. ಈ ಕ್ವಶನ್ದಾಗ ಏನ್ ಕನ್ಫ್ಯೂಸ್ ಮಾಡ್ತಾರೆ, PM ಸೇತು ಅಂತ ಐತ್ಲ ಅದ್ರೊಳಗ ಹೊಸ ITIಗಳನ್ನ ಡೆವಲಪ್ ಮಾಡತ್ತಾರ ಅಥವಾ ಇದ್ದಿದ್ದ ITIಗಳನ್ನ ಅಪ್ಗ್ರೇಡ್ ಮಾಡತ್ತಾರ ಅಂತ ಕೇಳ. ಇದ್ದಿದ್ದ ITIಗಳನ್ನ ಅಪ್ಗ್ರೇಡ್ ಮಾಡತ್ತಾರ. ಗೊತ್ತಾಕತ್ತಲ್ಲ ಕ್ವಶನ್. ಯಾಕಂದ್ರೆ ಈಗ ಹೆಂಗ್ ಅಮೃತ್ ಭಾರತ್ ಸ್ಟೇಷನ್ ಒಳಗೆ ಹೊಸ ರೈಲ್ವೆ ಸ್ಟೇಷನ್ ಮಾಡತ್ತಾರ, ಅಭಿವೃದ್ಧಿ ಮಾಡತ್ತಾರ ಅಂದ್ರೆ ಅಭಿವೃದ್ಧಿ ಮಾಡತ್ತಾರ. ಸೇಮ್ PM ಸೇತು ಒಳಗೆ ಏನ್ ಮಾಡ್ತಾರ ಅಂದ್ರೆ ಹೆಸರಿನಾಗ ಐತಿ PM ಅಂದ್ರೆ ಪ್ರಧಾನ ಮಂತ್ರಿ, ಸೇತು SETU ಅಂತ ಬರ್ತದೆ. S ಅಂದ್ರೆ ಸ್ಕಿಲ್ಲಿಂಗ್, E ಅಂದ್ರೆ ಎಂಪ್ಲಾಯ್ಮೆಂಟ್, ಆಮೇಲೆ ಟ್ರಾನ್ಸ್ಫಾರ್ಮಿಂಗ್ ಥ್ರೂ ಅಪ್ಗ್ರೇಡೆಡ್ ITIs ಐತಿವಲ್ಲ ITI ಕಾಲೇಜ್ಗಳನ್ನ ಅಪ್ಗ್ರೇಡ್ ಮಾಡ್ತಾರೆ. ITI ಫುಲ್ ಫಾರ್ಮ್ ಹೇಳ್ರಿ. ITI ಏನತ್ತು? ಇಂಡಸ್ಟ್ರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ITI ಕಾಲೇಜ್ ಅಂತ ಇರ್ತಲ್ಲ ಇವಕ್ಕೆ ಏನಂತ ಕರಿತೀವಿ ಅಂದ್ರೆ ಡೈರೆಕ್ಟ್ ಇಂಡಸ್ಟ್ರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಇಂಡಸ್ಟ್ರಿ ಟ್ರೈನಿಂಗ್ ಅಂದ್ರೆ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಕರಿತಾರಲ್ಲ ಅವ ITIಗಳು. ಎಷ್ಟು ITIಗಳನ್ನ ಅಪ್ಗ್ರೇಡ್ ಮಾಡತ್ತಾರ ಅಂದ್ರೆ 1000 ಟಾರ್ಗೆಟ್ ಇಟ್ಟಾರ. PM ಸೇತು ಪೂರ್ತಿ ನೆನಪಿಟ್ಕೋರೆ. ಯಾರ್ದು ಇದು? ಸೆಂಟ್ರಲ್ ಗೌರ್ಮೆಂಟ್ ಅದ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್. ಸೆಂಟ್ರಲ್ ಗೌರ್ಮೆಂಟ್ ನೆನಪಿರ್ತೈತಲ್ಲ PM ಸೇತು. ಇದು ಎದ್ರ ಸಲ್ ಅಂದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡಕ ಎಷ್ಟು ITIಗಳನ್ನ ಅಪ್ಗ್ರೇಡ್ ಮಾಡ್ತಾರ ಅಂದ್ರೆ 1000 ITIಗಳನ್ನ ಅಪ್ಗ್ರೇಡ್ ಮಾಡ್ತಾರೆ. ಇದಕ್ಕೆ ಏಜ್ ಲಿಮಿಟ್ ಎಷ್ಟು ಕೊಟ್ಟಾರ? ಆಪ್ಷನ್ ಕೊಡ್ಲಿ. ಏಜ್ ಲಿಮಿಟ್ ಹೇಳ್ಬಿಡ್ತಾನೆ ಒಮ್ಮೆ. ಎಷ್ಟಂದ್ರೆ 16ರಿಂದ 35, 18ರಿಂದ 35, 18ರಿಂದ 45, 18ರಿಂದ
45 ಎರಡನೇ ಆಪ್ಷನ್ ಬಿಟ್ಟು ಈಗ 45 18ರಿಂದ 45 ಇವು ಎರಡು ಬರ್ತಾವೆ, ಎರಡು ಹೇಳ್ಬಿಡ್ತು ನಾವು. 18ರಿಂದ 45 ಬಂದಾಗ PM ಸೇತು, ಅದಾದ್ಮೇಲೆ ಇನ್ನೊಂದು ಬರ್ತೈತಿ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅಂತ ಬರ್ತದೆ, ಅದ್ರೊಳಗೆ 18ರಿಂದ 35 ಇವು ಎರಡು ಕಂಪೇರ್ ಮಾಡಿ ಹೇಳತ್ನ. ಇದೇನಂದ್ರೆ PM ಸೇತು ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ದಿಂದ ಡೈರೆಕ್ಟ್ ಏನು ಮಾಡ್ತಾರೆ ಅಂದ್ರೆ ಅಪ್ಗ್ರೇಡ್ ಮಾಡ್ತಾರೆ ITI ಕಾಲೇಜ್ಗಳನ್ನ. ಎಷ್ಟು ITI ಕಾಲೇಜ್ಗಳನ್ನ ಅಪ್ಗ್ರೇಡ್ ಮಾಡಿ 1000 ITIಗಳು. ಯಾವ ಮಿನಿಸ್ಟ್ರಿ ಬರ್ಬೋದು ಇದು ಹೇಳ್ರಿ ನೋಡು? ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್. ಅದಂತೂ ಡಿಫಾಲ್ಟ್ ಹಾಕ್ಬಿಡ್ತೀರಿ. ಸ್ಕಿಲ್ ಬಂದ್ರೆ ಕೌಶಲ್ಯ. ಇದು ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾವೆ. ಯಾಕಂದ್ರೆ ಅದನ್ನ ಎರಡು ಕೂಡಿ ಮಾಡ್ತಿರುತ್ತೆ. ಸೆಂಟ್ರಲ್ ಸೆಕ್ಟರ್ ಅಲ್ಲಿ ಸೆಂಟ್ರಲ್ ಏನಂದ್ರೆ ಸ್ಪಾನ್ಸರ್ಡ್ ಸ್ಕೀಮ್ ಐತಿ, ಕರೆಕ್ಟಾ? ಅದ್ರ ಸ್ಟೇಟ್ ಗೌರ್ಮೆಂಟ್ ಆಗ್ತಿರ್ತದೆ. ಇದಕ್ಕೆ ಮತ್ತೆ ಇನ್ನ ವರ್ಲ್ಡ್ ಬ್ಯಾಂಕ್ನು ರೊಕ್ಕ ಕೊಡ್ತೈತಿ, ಯಾವ್ದಂದ್ರೆ PM ಸೇತು. ಬಟ್ ಸ್ಟೇಟ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಂತ ಮಾಡ್ಬೇಕಲ್ಲ, ಸ್ವಂತ ಏನ್ ಮಾಡ್ತಾರೆ ಮುಖ್ಯಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಂತ ಮಾಡ್ತಾರೆ. ಈ ಮುಖ್ಯಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಐತ್ಲ ಅದ್ರ ಪಾರ್ಟ್ ಆಗಿ ಯಾವ್ದಂದ್ರೆ ಯುವ ನಿಧಿ ಪ್ಲಸ್. ಅದ್ರ ಸಲ್ಮಂದಿ ಹೇಳಿ ಯುವ ನಿಧಿ ಪ್ಲಸ್ ನೇ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡತ್ತಿರಲ್ರಿ. ಈಗ ಏನಂದ್ರೆ ಮುಖ್ಯಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಂಡರ್ ಏನಂದ್ರ ಯಾರಿಗೆ ಸ್ಕಿಲ್ ಇರಂಗಿಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಮಾಡ್ತಾರೆ. ಬಟ್ ಯುವ ನಿಧಿ ಪ್ಲಸ್ ದಾಗ ಏನ್ ಮಾಡ್ತಾರೆ ಓನ್ಲಿ ಯುವ ನಿಧಿ. ನಾಳೆ ಎಲ್ಲರ ಯುವ ನಿಧಿ ಪ್ಲಸ್ ನಾಗ ಎಲ್ಲಾರನು ಕರ್ಕೊಂಡ್ ಬಂದ್ ಮಾಡ್ತಾರತ್ತಿಲ್ಲ. ಕ್ವಶನ್ ನೆನಪಿರ್ತೈತಿಲ್ಲ. ಯುವ ನಿಧಿ ಪ್ಲಸ್ ಅಂತ ಬಂದ್ರೆ ಓನ್ಲಿ ಯುವ ನಿಧಿದಿಂದ ಏನಾಗಿರ್ಬೇಕಂದ್ರೆ ನೋಂದಾಯಿತ ಆಗಿರ್ಬೇಕಂತ ಯುವ ನಿಧಿ ತಗೊಂಡಿರ್ಬೇಕು ಅಂತವ್ರಿಗಟ್ಟ ಯುವ ನಿಧಿ ಪ್ಲಸ್. ಆಮೇಲೆ ಉಳ್ಕಿದವ್ರಿಗೆ ಆಲ್ ಓವರ್ ಕರ್ನಾಟಕ ಇದ್ದವ್ರಿಗೆಲ್ಲ ಸ್ಕಿಲ್ ಅಥವಾ ಕೌಶಲ್ಯ ಇಂಪ್ರೂವ್ಮೆಂಟ್ ಮಾಡ್ಬೇಕಾರೆ ಯಾವ್ದಂದ್ರ ಮುಖ್ಯಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ. ಏನ್ ಕನ್ಫ್ಯೂಸ್ ಆಗ್ಲಿಲ್ಲಲ್ಲ, ಗೊತ್ತಾತಲ್ರಿ? ಇದು PM ಸೇತು ಬಂದ್ರೆ ಸೆಂಟ್ರಲ್ ಸ್ಟೇಟ್ ದ ಓನ್ ಆಗಿ ಬರೋದಂದ್ರೆ ಮುಖ್ಯಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಂತ ಬರ್ತದೆ. ಇದ್ರೊಳಗೆ ಏಜ್ ಲಿಮಿಟ್ ಏನೈತೆ ಅಂದ್ರೆ 18ರಿಂದ 35. ಅದು PM ಸೇತು ಒಳಗೆ ಬಂದ್ರೆ 18ರಿಂದ 45. ಇವ್ರು ಯಾರೆಲ್ಲ ಅಪ್ಲೈ ಮಾಡಿ ಏನ್ ಮಾಡ್ಬೋದು ಅಂದ್ರೆ ಟ್ರೈನಿಂಗ್ ಮಾಡ್ಬೋದು. ಇಲ್ಲಿ ಏನಂದ್ರೆ ಮುಖ್ಯಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆದಾಗ 35 ಏಜ್ ತನಕ ಯಾರು ಬೇಕಾ ಟ್ರೈನಿಂಗ್ ಹೋಗ್ಬೋದು. ಬಟ್ ಯುವ ನಿಧಿ ಪ್ಲಸ್ ನಾಗ ಎಲ್ಲರೂ ಹೋಗಕ್ ಬರಂಗಿಲ್ಲ. ಯುವ ನಿಧಿ ಪ್ಲಸ್ ನಾಗ ಯಾರು ಹೋಗ್ತಾರಂದ್ರೆ ಓನ್ಲಿ ಯಾರ ರಿಜಿಸ್ಟರ್ಡ್ ನೋಂದಣಿ ಮಾಡಿದ್ದಲ್ಲಿಂದ. ನೆಕ್ಸ್ಟ್ ಇದು ಕಲಿಕೆ, ಇವು ಕೌಶಲ್ಯದ ಬರ್ತಾವ. ಕಲಿಕೆ ಜೊತೆ ಕೌಶಲ್ಯ ಅಂತ ಮಾಡ್ತಾರೆ. ಇದು ಶಾಲೆಯಲ್ಲಿ ಕೌಶಲ್ಯ ಹೇಳತ್ತಿಲ್ಲ, ಕಲಿಕೆ ಜೊತೆ ಕೌಶಲ್ಯ ಅಂತ ಮಾಡ್ತಾರೆ. ಇದು ಕಲಿಕೆಯಲ್ಲಿ ಕೌಶಲ್ಯ ಜೊತೆ ಕಲಿಕೆಯಲ್ಲಿ ಕೌಶಲ್ಯ ಅಂತ ಮಾಡಕ ಇದನ್ನ ಸಾರಿ ಏನಂದೆ ಕಲಿಕೆ ಜೊತೆ ಕೌಶಲ್ಯ, ಕರೆಕ್ಟ್. ಕಲಿಕೆ ಜೊತೆ ಕೌಶಲ್ಯ ಅಂತ ಮಾಡತ್ತಾರೆ. ಇದು ಎದ್ರ ಸಂಬಂಧ ಹೇಳ್ತೀನಿ. ಶಾಲೆಯಲ್ಲಿ ಕೌಶಲ್ಯ ಮತ್ತು ಕಲಿಕೆ ಜೊತೆ ಕೌಶಲ್ಯ ಅಂತ ಬರ್ತದೆ, ಎರಡು ಕನ್ಫ್ಯೂಸ್ ಆಗ್ಬಾರ್ದ. ಶಾಲೆಯಲ್ಲಿ ಅಥವಾ ಸ್ಕಿಲ್ ಇನ್ ಸ್ಕೂಲ್ ಅಂತ ಕರಿತಿಲ್ಲ, ಸ್ಕೂಲ್ ಲೆವೆಲ್ಗೆ ಏನು ಮಾಡ್ಬೇಕಾರೆ ಕೌಶಲ್ಯ ಕೊಡ್ಬೇಕಂದ್ರೆ ಇದೇನಂದ್ರೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಕೊಡ್ತಾರ್ರಿ. ಇದು ಕಲಿಕೆ ಜೊತೆ ಕೌಶಲ್ಯ ಅಲ್ಲ. ಇವು ಏನು ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಅಥವಾ ಖಾಸಗಿ ಸಂಸ್ಥೆಗಳು, ಇಂಜಿನಿಯರಿಂಗ್ ಕಾಲೇಜ್ ಇರಲಿ ಏನೇ ಇರಲಿ ಅಥವಾ ಏನು ಇರ್ತಾವಲ್ಲ, ಇದಕ್ಕೇನಂದ್ರೆ ಇದ ಡಿಗ್ರಿ ಹತ್ತಿಲ್ಲ. ಎಲ್ಲ ಕಾಲೇಜ್ಗಳು ಏನು ಮಾಡ್ತಾರೆ ಕಲಿಕೆ ಜೊತೆ ಕೌಶಲ್ಯ. ಅವ್ರು ಏನೋ ಕಲೀಲಿ, ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಕಲಿಯತ್ತಾರಂದ್ರೆ ಅವ್ರ ಜೊತೆ ಏನು ಮಾಡ್ಬೇಕಾರ ಅವ್ರ ಜೊತೆ ಅದ್ರದ್ದು ಕೌಶಲ್ಯನೂ ಬರಬೇಕು, ಮೆಕ್ಯಾನಿಕಲ್ ರಿಲೇಟೆಡ್. ಅದಕ್ಕೆ ಕಲಿಕೆ ಜೊತೆ ಕೌಶಲ್ಯ ಅಂತ ಬರ್ತದೆ. ಇದು ಕಾರ್ಯಕ್ರಮ ಕರ್ನಾಟಕದಾಗ ತರ್ತಾರೆ, ಇದು ನೆನಪಿಟ್ಕೋರಿ. ಅದಾದ್ಮೇಲೆ ಈ ಶಾಲೆಯಲ್ಲಿ ಕೌಶಲ್ಯ ಬಂದ್ರೆ ಏನ್ ಮಾಡ್ತಾರಂದ್ರ ಅದು ಎಲ್ಲಿ ತನ ಶಾಲೆಯಲ್ಲಿ ಕೌಶಲ್ಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 6ರಿಂದ 12, 8ರಿಂದ 12, 6ರಿಂದ 12. ಇದು 6ರಿಂದ 12 ಕರೆಕ್ಟ್. ನಾವು ಉಲ್ಟಾ ಹೇಳೇನ? 6ರಿಂದ 12 ಇವೆರಡು ಗೊತ್ತಾಕವಲ್ಲ. ಅದೇನಂದ್ರೆ ಕಲಿಕೆ ಜೊತೆ ಕೌಶಲ್ಯ ಬರ್ತೇಳಿ ಖಾಸಗಿ ಇನ್ಸ್ಟಿಟ್ಯೂಟ್ಗಳು ಏನಿರ್ತಾವಲ್ಲ ಅವನ್ನೆಲ್ಲ ಮಾಡ್ತಾರೆ. ಕಲಿಕೆ ಏನು ಕಲಿತಿರ್ತಾರೆ ಅವ್ರು ಯಾವುದೇ ಡಿಗ್ರಿ ಕಲೀಲಿ, BSc ಕಲಿತಿರ್ತೀನಿ, ಅವ್ರಿಗೆ ಏನು ಸ್ಕಿಲ್ ಬೇಕಲ್ಲ ಅದ್ರ ಜೊತೆ ಅಂದ್ರೆ ಕಲಿಕೆ ಜೊತೆ ಕೌಶಲ್ಯ ಅಂತ ಮಾಡ್ತಾರೆ. ಶಾಲೆಯಲ್ಲಿ ಕೌಶಲ್ಯ ಅಂತಂದ್ರೆ 6ರಿಂದ 12 ಇವೆರಡು ಕನ್ಫ್ಯೂಸ್ ಆಗಂಗಿಲ್ಲ. ಕೌಶಲ್ಯ ಬಂದಾಗ ಯುವ ನಿಧಿ ಪ್ಲಸ್ ಏನು ಕೌಶಲ್ಯ ಇಂಪ್ರೂವ್ಮೆಂಟ್ ಮಾಡಕ್ಕೋ ನಿಧಿ ಕೊಡಕಂದ್ರ ಓಕೆ. ನೆಕ್ಸ್ಟ್ ಇದೆ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಹೇಳಿದ್ವಿ. ಅದಕ್ಕೆ ಏನಂತಾರೆ ಕರ್ನಾಟಕ ವೃತ್ತಿ ಯೋಜನೆ ಅಂತ ಬರ್ತದೆ ಅಥವಾ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಬರ್ತದೆ. ಯಾವ ಇಯರ್ದಿಂದ ಯಾವ ಇಯರ್ ಇದೆ ನನ್ನ ವೃತ್ತಿ ನನ್ನ ಆಯ್ಕೆ? ಇದು 6ರಿಂದ 12, 8ರಿಂದ 12, 8ರಿಂದ 12 ನೆನಪಿರ್ತೈತಲ್ಲ. ನನ್ನ ವೃತ್ತಿ ನನ್ನ ಆಯ್ಕೆ ಮಾಡಿದ್ವಿ ಡಿಸ್ಕಷನ್. ನನ್ನ ವೃತ್ತಿ ಗೊತ್ತಾದವಲ್ಲ, ಇವು ಕೌಶಲ್ಯ ರಿಲೇಟೆಡ್ ಅವು ಏನಕ್ಕೆ ಕೇಳಿ ಉತ್ತರ ಮೇಲೆ ಬರ್ತಾವೆ. ನನ್ನ ವೃತ್ತಿ ನನ್ನ ಆಯ್ಕೆ ಬಂದ್ರೆ 8ರಿಂದ 12. ಆಮೇಲೆ ಶಾಲೆಯಲ್ಲಿ ಕೌಶಲ್ಯ ಬಂದ್ರೆ 6ರಿಂದ 12. ಆಮೇಲೆ ಈಗ ಹೇಳ ಕಲಿಕೆ ಜೊತೆ ಕೌಶಲ್ಯ, ಅದಕ್ಕೆ ಏನಂದ್ರೆ ಸ್ಕೂಲ್ ಲಿಮಿಟ್ ಎತ್ ಕೊಟ್ಟಿಲ್ಲ. ಏನು ಎಜುಕೇಶನ್ ಕಲಿತಿರ್ತಾರಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಅದ್ರ ಜೋಡನ ಟ್ರೈನಿಂಗ್ ಕೊಡ್ತಾರೆ. PM ಸೇತು ಎದ್ರ ಸಲ್ಮಾನ್ ಬರ್ತೈತೆ ಅಂದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡಕ್ಕೆ ಅಪ್ಗ್ರೇಡ್ ITI. ಎಷ್ಟು ಅಪ್ಗ್ರೇಡ್ಗಳು ಮಾಡ್ತಾರೆ ITIಗಳನ್ನ? 1000 ಕರೆಕ್ಟ್. ಅದ್ರದ್ದು ಏಜ್ ಲಿಮಿಟ್ ಎಷ್ಟು ಬರ್ತದ್ರಿ? ಇವಕ್ಕೆಲ್ಲ ಏನ್ರ ಇಂಪ್ಲಿಮೆಂಟ್ ಯಾವತ್ತೇ ಇದೇಳಿ ಈ ಕರ್ನಾಟಕದ ಬಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದನ್ನ ಸೆಂಟರ್ ಇರ್ತದಲ್ಲ ಅವರೇ ಇಂಪ್ಲಿಮೆಂಟ್ ಮಾಡ್ತಾರೆ. ಸ್ಕಿಲ್ ರಿಲೇಟೆಡ್ ಬಂದ ಸ್ಕಿಲ್ ಇಲಾಖೆ ಅಂತ ಹಾಕಿ ಬಂದ್ಬಿಡ್ರಿ, ಅವರೇ ಮಾಡ್ತಿರ್ತಾರೆ. PM ಸೇತುನು ಗೊತ್ತಾತ, ಆಮೇಲೆ ಯಾವ್ದಾರ ಮುಖ್ಯಮಂತ್ರಿ ಕೌಶಲ್ಯ ಗೊತ್ತ, ಕಲಿಕೆ ಜೊತೆ ಕೌಶಲ್ಯನೂ ಗೊತ್ತಾತಲ್ಲ. ಓಕೆ ನೆಕ್ಸ್ಟ್ ಕರ್ನಾಟಕ ವೃತ್ತಿ ಯೋಜನೆ ಹೇಳಿದ್ವು. ಈಗ ರೀಸೆಂಟ್ ಆಗಿ ಹೇಳ್ರಿ, ಇದು ಲಂಬಾಣಿ ಸಮುದಾಯಕ್ಕೆ ಕಸೂತಿ ತರಬೇತಿ ಅಂತ ಮಾಡತ್ತಾರತ್ತೆ. ಕಸೂತಿ ತರಬೇತಿ ಇದು ಕರ್ನಾಟಕದಾಗ ಯಾವ 2 ಜಿಲ್ಲೆ ಒಳಗೆ ಇಂಪ್ಲಿಮೆಂಟ್ ಮಾಡೋದು? ಆಪ್ಷನ್ ಕೊಡ್ತಾನೆ, ಆಪ್ಷನ್ ಕೊಡ್ಲಿ. ಕರೆಕ್ಟ್. ಅದಕ್ಕೆ ಆಪ್ಷನ್ 1 ಅದೇ ಕೊಟ್ಟಿರ್ತಾನೆ. ವಿಜಯನಗರ, ಕಲಬುರ್ಗಿ ಇವಾಗ ಕೊಟ್ಟಿರ್ತಾನೆ, ಬಟ್ ಅಲ್ಲಿ ಮಾಡಲ್ಲ. ನಾ ಡೈರೆಕ್ಟ್ ಹೇಳ್ಬಿಡ್ತೀನಿ. 2 ದಾವಣಗೆರೆ ಮತ್ತು ಬೀದರ್ ಜಿಲ್ಲೆ ಒಳಗೆ ಟ್ರೈನಿಂಗ್ ಕೊಟ್ಟಾರ್ರಿ, ನೆನಪಿಟ್ಕೋ. ಇದು ಯಾಕಂದ್ರೆ ಲಂಬಾಣಿ ಕಸೂತಿ ಅಂದ್ರೆ ಈಗ ಲಂಬಾಣಿ ಭಾಷೆನ ಯಾವ್ದು 22 ಇದನ್ನ ಯಾವ್ದು ತರ ಪ್ರಾದೇಶಿಕ ಇದನ್ನ ಸಾರಿ ಏನತ್ತಾರ
ಯಾವ್ದು ಅಧಿಕೃತ ಭಾಷೆ ಅದೇ ಪ್ರಾದೇಶಿಕ ಭಾಷೆ ಎರಡು ಒಂದಲ್ಲ ಕರೆಕ್ಟ್. ಹಾಂ ಅದ್ರೊಳಗೆ ಸೇರಿಸ್ಬೇಕನ್ನತ್ತಿದ್ರೆ ಲಂಬಾಣಿ ಸೇರಿಸ್ಬೇಕನ್ನತ್ತಿದ್ರೆ ನೆನಪೈತ್ರಿ 22 ರೀಜನಲ್ ಲ್ಯಾಂಗ್ವೇಜ್ ಒಳಗೆ ನಮ್ಮ ಲಂಬಾಣಿಯಿಂದ ಡಿಪೆಂಡ್ ಮಾಡತ್ತಿರಲ್ಲ ಯಾವ ಶೆಡ್ಯೂಲ್ನಾಗ ಬರ್ತೈತೆ ಅದು ಅನುಸೂಚಿ ಒಳಗೆ 8ನೇ ಅನುಸೂಚಿ ಒಳಗೆ ಲಂಬಾಣಿ ಭಾಷೆ ಸೇರಿಸ್ರಿ ಅನ್ನತ್ತಿದ್ರಲ್ಲ. ಲಂಬಾಣಿ ಬಂದ್ರೆ ಹೈಯೆಸ್ಟ್ ಎಲ್ಲಿ ಬರ್ತಾರಂದ್ರೆ ಕಲಬುರಗಿ ನಾರ್ತ್ ಕಲ್ಯಾಣ ಕರ್ನಾಟಕ ರೀಸನ್ ಬರ್ತಾರಲ್ಲ ಒಂದೇದು ಅದನ್ನ ಕೊಟ್ಟಿರ್ತಾರೆ ಕಸೂತಿ ಕಲೆ ಅಂತೇಳಿ. ಬಟ್ ಕಸೂತಿ ಕಲೆ ಟ್ರೈನಿಂಗ್ ಅಲ್ಲಿ ಕೊಟ್ಟಿಲ್ಲ ಎದ್ರ ಸಲ್ಮಂದ್ ಅಂದ್ರೆ ಅಲ್ಲಿ ಆಲ್ರೆಡಿ ಅವ್ರಿಗೆ ಟ್ರೈನಿಂಗ್ ಐತ್ರಿ ಅಂದ್ರೆ ಅವ್ರಿಗೆ ಕಸೂತಿ ಗೊತ್ತಿರ್ತದೆ. ಇಲ್ಲಿ ಏನಂದ್ರೆ ದಾವಣಗೆರೆ ಮತ್ತು ದಾವಣಗೆರೆ ಇನ್ನೊಂದು ಯಾವ್ದು ಹೇಳಿ ಬೀದರ್ ಇವು 2 ಕಡೆ ಮಾಡತ್ತಾರ. ದಾವಣಗೆರೆ ಮತ್ತು ಬೀದರ್ ಮಾಡತ್ತಾರ. ದಾವಣಗೆರೆ ಒಳಗೆ ಏನಂದ್ರೆ ಸೆಂಟರ್ ಮಾಡಲ್ಲ ಅದ್ರ ಸರೌಂಡಿಂಗ್ ಎಷ್ಟು ಲಂಬಾನೀಸ್ ಇರ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ದಾವಣಗೆರೆ ಒಳಗೆ ಕೊಡ್ತಾರೆ. ಈ ಕಲ್ಯಾಣ ಕರ್ನಾಟಕ ರೀಸನ್ ಎಲ್ಲಿ ಕೊಡ್ತಾರೆ ಅಂದ್ರೆ ಬೀದರ್ ಒಳಗೆ. ಯಾಕಂದ್ರೆ ವಿಜಯನಗರ ಕಲಬುರಗಿ ಕೊಟ್ಟರೆ ಕನ್ಫ್ಯೂಸ್ ಆಗಬಾರ್ದು. ಇದು ಏನಂದ್ರೆ ಕೌಶಲ್ಯ ಇಂಪ್ರೂವ್ಮೆಂಟ್ ಮಾಡಕ್ಕೆ ಹೆಂಗೆ PM ವಿಶ್ವಕರ್ಮ ಬರ್ತದೆ ಗೊತ್ತಲ್ಲ ಆ ಸೆಂಟ್ರಲ್ ಗೌರ್ಮೆಂಟ್ ಕೌಶಲ್ಯಗಳನ್ನ ಹೆಂಗೆ ಕೊಡ್ತಲ್ಲ ಓನ್ಲಿ ಲಂಬಾಣಿ ಒಳಗೆ ಯಾವ್ದಂದ್ರೆ ಕಸೂತಿ ಕಲೆ ಅಥವಾ ಏನಂತಾರ ಹೊಲಿದಲ್ಲ ಎಂಬ್ರಾಯ್ಡರಿ ಅಂತ ಕರಿತೀವಿ ಕರೆಕ್ಟ್. ಆ ಎಂಬ್ರಾಯ್ಡರಿ ಇಂಪ್ರೂವ್ಮೆಂಟ್ ಮಾಡಕ್ಕೆ ಲಂಬಾಣಿ ಒಳಗೆ ಮಾಡ್ತಾರೆ. ಯಾವ್ಯಾವ ಡಿಸ್ಟಿಕ್ ಒಳಗೆ ಟ್ರೈನಿಂಗ್ ಸೆಂಟರ್ಸ್ ಮಾಡ್ರೆ ಅಂದ್ರೆ ದಾವಣಗೆರೆ ಮತ್ತು ಉತ್ತರದಾಗ ಒಂದ ದಕ್ಷಿಣದಾಗ ಒಂದು ನೆನಪಿರ್ತಾವಲ್ಲ ದಾವಣಗೆರೆ ಒಂದ ಬೀದರ್ ಒಂದ ಇದ ಲಂಬಾಣಿ ಕಸೂತಿ ಕಲೆ. ಆಮೇಲೆ ಇನ್ನೊಂದು ಯಾವ್ದು ಹೇಳಿ ಸೆಂಟ್ರಲ್ ಯಾವ್ದು ಹೇಳಿ PM ವಿಶ್ವಕರ್ಮ. ಆ PM ವಿಶ್ವಕರ್ಮದಾಗ ಎಷ್ಟು ಇದನ್ನ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ತಾರೆ 18 ನೆನಪಿರ್ತೈತಿಲ್ಲ PM ವಿಶ್ವಕರ್ಮ ಅಂತ ಬರ್ತದೆ ಅದ್ರೊಳಗೆ 18 ಕರೆಕ್ಟ್. ಇದಾದ್ಮೇಲೆ ಲಾಸ್ಟ್ ಈ ಕೌಶಲ್ಯ ತರಬೇತಿ ಅಂತ ಹೇಳಿಲ್ಲ ಇನ್ನೇನು ಮಾಡ್ತಾರೆ ಅಂದ್ರೆ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಬರ್ತಾವ ಅಥವಾ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು ಅಂತ ಬರ್ತಾವೆ. ಇವು ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು ಕರ್ನಾಟಕದಾಗ ಎಷ್ಟು ಅದಾವ 2 3 4 ನಾನು ಹೇಳ್ಬಿಡ್ತೇನೆ 3 ಅದಾವ 3 ಹೇಳ್ತೇನೆ ನೋಡ್ರಿ. ಮ್ಯಾಲೆ 2 ಅದಾವ ಕೆಳಗೆ ಒಂದೈತಿ 3 ಮ್ಯಾಲೆ ಯಾವ್ದಂದ್ರೆ ಒಂದೇದ ಕಲಬುರ್ಗಿ ಆದ್ಮೇಲೆ ಇನ್ನೊಂದು ಯಾವ್ದಾದ್ರೆ ಕೊಪ್ಪಳ ಜಿಲ್ಲೆ ತಳಕಲ್ ಅಂತ ಬರ್ತೈತಿ. ಇವೇನಂದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡೋ ಸಲ್ಮಂದಿ ಹೇಳತ್ನ ಈ ಸ್ಕಿಲ್ ಇಟ್ಟೋತನ ಹೇಳತ್ತಾನ ಅನ್ಬೇಡ್ರಿ ಯಾಕಂದ್ರೆ ಕೇತಾನ ಯಾವ್ದ್ರ ಮೇಲೆ ಕೇತಾನ ಗೊತ್ತಿಲ್ಲ. ಒಂದೇದು ಯಾವ್ದಂದ್ರೆ ಕಲಬುರ್ಗಿ ಅದಾದ್ಮೇಲೆ ಕೊಪ್ಪಳದಾಗ ಯಾವ್ದಂದ್ರೆ ತಳಕಲ್ ಅದಾದ್ಮೇಲೆ ವರುಣ ಅಂತ ಬರ್ತೈತಿ. ವರುಣ ಎಲ್ಲಿ ಬರ್ತೈತಿ ಮೈಸೂರು ಸಿದ್ದರಾಮಯ್ಯ ದಿನ ಮತಕ್ಷೇತ್ರ ಕರೆಕ್ಟ್. ಇವು 3 ನೆನಪಿರ್ತಾವಲ್ಲ ಇವೇನಂದ್ರ ಬಹು ಆಯಾಮ ಸ್ಕಿಲ್ ಅಥವಾ ಏನಂತ ಕರಿತೀವಿ ಅಂದ್ರೆ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಕರೀತಾರೆ ಅಥವಾ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಏನಂತಾರೆ MSDC ಅಂತ ನೋಡಿ. MSDC ಅಂದ್ರೆ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್. ಕರ್ನಾಟಕದಾಗ ಮಲ್ಟಿ ಸ್ಕಿಲ್ ಇಲ್ಲಿ ಮಲ್ಟಿ ಸ್ಕಿಲ್ ಅಂತ ಯಾಕೆ ಹೇಳಿ ಅಂದ್ರೆ ನಾಳೆ ಕೇಳಿರ್ತಾವ ಈ ಕಸೂತಿ ಕಲೆ ಮಂದಿ ಹೇಳಿಲ್ಲ ದಾವಣಗೆರೆ ಮತ್ತು ಬೀದರ್ ಒಳಗ ಇವು ಏನಂದ್ರೆ ಓನ್ಲಿ ಕಸೂತಿ ಕಲೆ ಟ್ರೈನಿಂಗ್ ಅಟ್ಟ ಕೊಡ್ತಾವ್ರಿ. ಅಲ್ಲಿ ಬೇರೆದು ಹೋಗಿ ಯಾವ್ದು ಟ್ರೈನಿಂಗ್ ಕೊಡಲ್ಲ ಅದು ಲಂಬಾನೀಸ್ಗೆ ಅಷ್ಟ. ಬಟ್ ಇಲ್ಲಿ ಏನು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಹೇಳಿಲ್ಲ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಎಲ್ಲಾ ತರ ಸ್ಕಿಲ್ಸ್ AI ಸ್ಕಿಲ್ ಬೇಕಾದ್ರೆ AI ಸ್ಕಿಲ್ ಅದ್ರ ವೃತ್ತಿಗೆ ಏನ್ ಬೇಕಾಗಿರ್ತಲ್ಲ ಆ ಸ್ಕಿಲ್ ಕೊಡ್ತಾರೆ. ಅಂಥವು ಎಷ್ಟದ ಅಂದ್ರೆ 3 ಸೆಂಟರ್ಗಳು ಅದಾವ. ಎಲ್ಲೆಲ್ಲಿ ಹೇಳ್ರಿ ಕಲಬುರ್ಗಿ ಕೊಪ್ಪಳದ ಮುಂದೆ ಕೊಪ್ಪಳದ ಯಾವ್ದು ಹೇಳು ತಾಜ ಕವಿತಾಳ ತಳಕಲ್ಲ ನೆಕ್ಸ್ಟ್ ಕವಿತಾಳಲ್ಲ ತಳಕಲ್ಲ ಮೈಸೂರಿಂದ ಯಾವ್ದಂದ್ರೆ ವರುಣ ನೆಕ್ಸ್ಟ್. ಇನ್ನು ಇವಕ್ಕೆ ಕರೆಕ್ಟ್ ಸ್ಕಿಲ್ಲಿಗೆ ಬಂದಾಗ ನಬಾರ್ಡ್ದವ್ರು ಫಂಡ್ ಮಾಡ್ತಾರೆ ಅದು ಕರೆಕ್ಟ್. ಅದು ಕೇಳ ನಬಾರ್ಡ್ ಅಂತ ಬಂದ್ರೆ ಗೊತ್ತಾಗತ್ತಲ್ಲ ನಬಾರ್ಡ್ ಏನು ಮಾಡ್ತಾರೆ ಅಂದ್ರೆ ಫಂಡ್ ಮಾಡೋದು. ನಬಾರ್ಡ್ ಏಜೆನ್ಸಿ ಎದ್ರ ಸಲ್ ಬಂದೈತಿ ಅಗ್ರಿಕಲ್ಚರ್ ಸೆಕ್ಟರ್ಗೆ ಏನೇ ಮಾಡ್ಬೇಕಾರೆ ನಬಾರ್ಡ್ ಬರ್ತದೆ ಅವರ ಫಂಡ್ ಮಾಡ್ತಾರೆ. ಮತ್ತು ಓನ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಅಂತಲ್ಲ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡೋಕೆ ಕೊಡ್ತಾರೆ. ನಬಾರ್ಡ್ 3 ಬರ್ತಾವೆ 4 ಬರ್ತಾವ ಅಂತ ಹೇಳಿದ್ನಲ್ಲ ಮ್ಯಾಲಿಂದ ಹೇಳ್ರಿ. ಒಂದೇದ ಸೆಂಟ್ರಲ್ದಾಗ ಬಂದಾಗ ನಬಾರ್ಡ್, ಸ್ಟೇಟ್ದಾಗ ಬಂದಾಗ ಅಪೆಕ್ಸ್, ಡಿಸ್ಟಿಕ್ನಾಗ ಬಂದಾಗ DCC ನೆಕ್ಸ್ಟ್ ಪೂರ್ತಿ ತಳಗ ಬಂದಾಗ ಗ್ರಾಮೀಣ ಮಟ್ಟದಾಗ ಯಾವ್ದು ಕೃಷಿ ಪತ್ತಿನ ಸಹಕಾರಿ ಸಂಘ ಕವಿತಾಳ ನೆಕ್ಸ್ಟ್ ಬಿಡ್ರಿ. ಇದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅಂತ ಬರ್ತೈತಲ್ಲ ರಾಷ್ಟ್ರೀಯ ಗ್ರಾಮೀಣ ಇವು ಎಲ್ಲ ಸ್ಕಿಲ್ ಅದು ಹೇಳತ್ನಲ್ಲಿ ಇವ್ನು ಇಂಪ್ಲಿಮೆಂಟ್ ಮಾಡ್ಕೋತವ್ರಿ ಎಲ್ಲೆಲ್ಲಿ ಮರ್ಜಕ್ ಆಗ್ತೇವೆ. ಈ ಗ್ರಾಮೀಣ ಮಟ್ಟದಾಗ ಲೈವ್ಲಿಹುಡ್ ಇನ್ಕ್ರೀಸ್ ಮಾಡ್ಬೇಕಾರೆ ಏನು ಮಾಡ್ಬೇಕು ಅವ್ರಿಗೆ ಸ್ಕಿಲ್ ಕೊಡ್ಬೇಕಲ್ಲ. ಈ ಕಸೂತಿ ಕಲೆ ಕೊಡ್ತಾರೆ ಅಂದ್ರೆ ಅವ್ರು ಲಂಬಾಣೀಸ್ ಗ್ರಾಮೀಣ ಮಟ್ಟದಾಗ ಇರ್ತಾರಲ್ಲ ಅವ್ರಿಗೆ ಸ್ಕಿಲ್ ಕೊಡ್ಬೇಕು. ಸಿಟಿ ಒಳಗಿದ್ರೆ ಏನಾರ ಬಿಸ್ನೆಸ್ ಮಾಡ್ತಾರೆ ಗ್ರಾಮೀಣ ಮಟ್ಟದಾಗಿದ್ದಾಗ ಅವ್ರು ಸ್ಕಿಲ್ ಕೊಡ್ಬೇಕಲ್ಲ. ಅದಕ್ಕೆ ಏನಂತ NRLM ಸ್ಕೀಮ್ ಅಂತ ಐತ್ರಿ. ಈ NRLM ಸ್ಕೀಮ್ ಮೇಲೆ ಏನು ಕೇಳ್ತಾರೆ ಅದಕ್ಕೆ ರೀನೇಮ್ ಮಾಡ್ರೆ ಹೊಸ ಒಳಮಳ ಯಾವ್ದತ್ ಕರಿತೀವಿ ಕರ್ನಾಟಕದಾಗ ಏನಂತ ಕರಿತೀವಿ ಸಂಜೀವಿನಿ ಅಂತ ಕರಿತೀವಿ. ದೀನ್ ದಯಾಳ್ ಉಪಾಧ್ಯಾಯ ಕರೆಕ್ಟ್. ಸೆಂಟ್ರಲ್ ಲೆವೆಲ್ ಬಂದಾಗ ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ. ಕರ್ನಾಟಕದಾಗ ಏನಂತ ಕರಿತೀವಿ ಸಂಜೀವಿನಿಯ ಯಾವ್ದ ಸಂಜೀವಿನಿ. ಅಲ್ಲಿ ನಾಳೆ ಕೇಳಿದಾಗ ಮತ್ತೆ ಸಂಜೀವಿನಿ ಯೋಜನೆ ಅನ್ನೋದು ಏನತ್ತಲ್ಲ. ಸಂಜೀವಿನಿ ಯೋಜನೆ ಅಂದ್ರೆ ರೂರಲ್ ಅಥವಾ ಗ್ರಾಮೀಣ ಮಟ್ಟದ ಜೀವನೋಪಾಯಗಳಲ್ಲಿ ಕೌಶಲ್ಯಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಾರೆ ಯಾವ್ದಾದ್ರು ಸಂಜೀವಿನಿ ಅಂತ ಕರಿತೀವಿ. ಅದ ಟೋಟಲ್ ಹೆಸರು ಅದು NRLM ಅದ ಯಾವ್ದತ್ತೀವಿ ಅಂದ್ರೆ ಸಂಜೀವಿನಿ ಯೋಜನೆ ಅಂತ ಕರಿತೀವಿ. ಇದಕ್ಕೆ ಸೆಂಟ್ರಲ್ ಲೆವೆಲ್ ಬಂದಾಗ ಏನಂತ ಹೆಸರು ಐತದ ಅದ್ರದ್ದು ಏನೋ ನ್ಯೂಸ್ನಾಗ ಹೇಳಿದ್ವಲ್ಲ ಕರೆಂಟ್ ರಿಲೇಟೆಡ್ ಯಾವುದಕ್ಕೂ ಬಂದೈತೆ ಅಂತ ಹೇಳಿದ್ದು ದೀನ್ ದಯಾಳ್ ಪಂಚಾಯತ್ ಅಲ್ಲ ಇನ್ನೊಂದೇನೋ ಹೇಳಿದ್ದು ನೋಡು ಇದ್ರದ್ದೇ ಹೇಳಿದ್ದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಏನೋ ಬಂದಿತ್ತು ನೆನಪು ಬರತ್ತಿಲ್ಲ ಅದ ಕರೆಕ್ಟ್ ಏನಿತ್ತು ಅದ ಏನೋ ಒಂದು ಕರೆಂಟ್ ಅಫೇರ್ಸ್ ಹೇಳಿದ್ದು ನೋಡು ದೇಶದ ಜೋಡ ಅದಲ್ಲ ಲೈವ್ಲಿಹುಡ್ ಕರೆಕ್ಟ್ ಏನೋ ಐತೆ ನನಗೆ ಬರವಲ್ಲ ನನಗೆ ಬರಲಿ ಹೇಳ್ತಂತು. ನೆಕ್ಸ್ಟ್ ಇದು ಯಾವುದಂದ್ರೆ ಗೊತ್ತಾತಲ್ಲ ಯಾವುದಂದ್ರೆ ಏನಂತ ಕರಿತೀರಿ ಅದಕ್ಕೆ
ಸಂಜೀವಿನಿ ಅಂತ ಕರಿತೀವಿ. ಸಂಜೀವಿನಿ ಪ್ರೋಗ್ರಾಮ್ ಅಂದ್ರೆ ಗ್ರಾಮೀಣ ಮಟ್ಟದ ಜೀವನೋಪಾಯಗಳಿಗೆ ಉತ್ತೇಜನ ಕೊಡೋ. ಇವ್ರು ಏನ್ ಕೇಳಿರ್ತಾರ ಗೊತ್ತಾ, ನೀ ಸಂಜೀವಿನಿ ಪ್ರೋಗ್ರಾಮ್ ಅಂಡರ್ ಅಥವಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಐತ್ಲ, ಅದ್ರೊಳಗ ಗ್ರಾಮಗಳನ್ನ ಡಿವೈಡ್ ಮಾಡಿರ್ತಾರ್ರಿ. ಹೆಂಗ್ ಡಿವೈಡ್ ಮಾಡಿರತ್ ಕೇಳ್ರ, ಒಂದೇದೇ ಎತ್ತನ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ ಬರ್ತದ ಅಥವಾ GPLP LF ಅಂತ ಕರಿತಾರ. ಈ ಹಿಂಗ ಕೇಳಿರ್ತಾರ ಕ್ವಶನ್. ಸಂಜೀವಿನಿ ಒಳಗ ಗ್ರಾಮೀಣ ಮಟ್ಟದಾಗ ಇವ್ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಗ್ರಾಮೀಣ ಮಟ್ಟದಾಗ ಏನ್ ಮಾಡ್ತಿರ್ತಾರ ಅಂದ್ರೆ, ಈಗ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ಜೀವನೋಪಾಯಗಳನ್ನ ಉತ್ತೇಜನ ಕೊಡ್ಬೇಕು. ಅದು ಡೈರೆಕ್ಟ್ ಏನ್ ಕೇಳ್ತಾರೆ, ಗ್ರಾಮ ಪಂಚಾಯತಿ ಮಟ್ಟದಾಗ ಒಂದೇ ಇರ್ತೈತಿ ಅಥವಾ ಗ್ರಾಮೀಣ ಮಟ್ಟದಾಗ 2-3 ಡಿವೈಡ್ ಮಾಡ್ತಾರ ಅಂದ್ರೆ ಎಷ್ಟು ಕಾರ್ಯಕ್ರಮಗಳು ಮಾಡ್ತಾರ ಅಂತ ಹೇಳ್ತೀನಿ. ಎಷ್ಟಂದ್ರೆ 3 ಹಂತದತ್ ಮಾಡ್ತಾರ. ಓನ್ಲಿ ಇದೇನಂದ್ರೆ ಮೊದಲ ಹೆಸರಿನಾಗ ಐತಿ ಗ್ರಾಮ ಮಟ್ಟದಾಗ ಮತ್ತೆ 3 ತರ ಮಾಡ್ತಾರ. ಅವು 3 ತರ ಯಾವ್ಯಾವ ಹೇಳ್ತೀನಿ. ಒಂದೇದೇನಂದ್ರೆ ಗ್ರಾಮ ಮಟ್ಟದ ಅಥವಾ ಏನಂತ ಕರಿತೀವಿ ಅಂದ್ರೆ GRPL ಅಂತ ಕರಿತೀವಿ, ಸಾರಿ GPLP ಅಂತ ಕರಿತೀವಿ. GPLF ಅಂದ್ರೆ ಏನ್ ಹೇಳ್ರಿ, LP ಅಲ್ಲ LF. GPLF ಅಂದ್ರ ಹೇಳಿ ಫುಲ್ ಫಾರ್ಮ್, ಗ್ರಾಮ ಪಂಚಾಯತ. ಎಲ್ ಅಂದ್ರೆ ಗ್ರಾಮ ಪಂಚಾಯತ್ ಲೆವೆಲ್ ಫ್ಲೋರ್ ಅಂತ ಕರಿತೀವಿ ಅಥವಾ ಏನಂತ ಕರಿತಾರ ಅಂದ್ರೆ ಅದಕ್ಕೆ ಫೆಡರೇಷನ್ ಅಂತ ಕರಿತಾರ. ಗ್ರಾಮ ಪಂಚಾಯತ್ ಲೆವೆಲ್ ಫೆಡರೇಷನ್ ಅಥವಾ ಏನಂತ ಕರಿತೀವಿ ಅಂದ್ರೆ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಅಂತ ಕರಿತಾರೆ. ಗೊತ್ತಾಗತ್ತಲ್ಲ ಯಾವ್ದು ಹೇಳತ್ನ ಹೇಳ್ರಿ. ಈಗ ಸಂಜೀವಿನಿ ಬಗ್ಗೆ ಹೇಳತ್ನ. ಸಂಜೀವಿನಿ ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಐತಿ. ಗ್ರಾಮೀಣ ಮಟ್ಟದ ಜೀವನೋಪಾಯಗಳನ್ನ ಸುಧಾರಣೆ ಮಾಡ್ಬೇಕು. ಅದಕ್ಕೆ ಗ್ರಾಮೀಣ ಮಟ್ಟದಾಗ ಹೆಂಗ್ ಡಿವೈಡ್ ಮಾಡ್ರಿ ಅಂದ್ರೆ, ಒಂದೇ ಮಟ್ಟ ಬರ್ತೈತಿ ಯಾವ್ದಂದ್ರೆ ಕನ್ನಡದಾಗ ನೆನಪಿಟ್ಕೊಂಡ್ಬಿಡ್ರಿ, ಗ್ರಾಮ ಪಂಚಾಯತ್ ಒಕ್ಕೂಟ ಅಂತ ಕರಿತೀವಿ. ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಅಂತ ಕರಿತಾರ ಅಥವಾ ಗ್ರಾಮ ಪಂಚಾಯತ್ ಲೆವೆಲ್ ಫೆಡರೇಷನ್ ಅಂತ ಕರಿತೀವಿ. ಇದು ಒಂದೇ ಮಟ್ಟ. ಅದಾದ್ಮೇಲೆ ಎರಡನೇದು ಏನ್ ಮಾಡ್ತಾರ, ವಾರ್ಡ್ ಮಟ್ಟದ ಮಾಡ್ತಾರೆ. ಈ ಗ್ರಾಮ ಪಂಚಾಯತ್ ಐತೆ ಅದ್ರೊಳಗೆ ಏನಂತ, ಈ ಗ್ರಾಮ ಮಟ್ಟದಾಗ ಯಾಕಾವಲ್ಲ ಏನ್ ಸಭಾಕ ಗ್ರಾಮ ಸಭಾ, ವಾರ್ಡ್ ಸಭಾ, ಇನ್ನೊಂದು ಯಾವ್ದಾರ ಜನವಸತಿ ಸಭಾ ಅಂತ ಬರ್ತೈತೆ. ಸೇಮ್ ಹ್ಯಾಬಿಟೇಟ್ ಸಭಾ ಅಂತ ಕರಿತೀವಿ ಅದಕ್ಕೆ, ಜನವಸತಿ ಸಭಾ. ಹಂಗ ಇದನ್ನ 3 ಹಂತದಾಗ ಮಾಡ್ರ. ಒಂದೇದೇ ಅಂದ್ರೆ ಗ್ರಾಮ ಪಂಚಾಯತ್ ಲೆವೆಲ್ ಅಂದ್ರೆ ಪೂರ್ತಿ ಗ್ರಾಮ ಪಂಚಾಯತ್ ಲೆವೆಲ್ದಾಗ ನೋಡ್ತಾರ್ರಿ ಯಾರಿಗೆ ಏನಂದ್ರೆ ಅಲ್ಲಿ ಏನ್ ಸೌಲಭ್ಯ ಅಥವಾ ಜೀವನ ಮಟ್ಟ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ. ಅದಾದ್ಮೇಲೆ ಏನ್ ಮಾಡ್ತಾರ ಅಂದ್ರೆ ಯಾವ ವಾರ್ಡ್ಗಳು ಅಷ್ಟೇ ಹಿಂದುಳಿದಿರ್ತಲ್ಲ ಆ ವಾರ್ಡ್ ಮೇಲೆ ಫೋಕಸ್ ಮಾಡ್ತಾರೆ. ಅದಕ್ಕೆ ವಾರ್ಡ್ ಲೆವೆಲ್ ಫೆಡರೇಷನ್ ಅಂತ ಕರಿತಾರ ಅಥವಾ ಏನ್ ಕರಿತೀವಿ ಅಂದ್ರೆ ಗೊತ್ತಾಗತ್ತಲ್ಲ, ವಾರ್ಡ್ ಲೆವೆಲ್ ಫೆಡರೇಷನ್ ಅಂತ ನೆನಪಿಡು. ಲಾಸ್ಟ್ ಬರ್ತೈತಲ್ಲ ಇದು 3ನೇದು ಏನಂದ್ರೆ SSG ಅಂತ ಬರ್ತದೆ, SHG ಅಂತ ಬರ್ತದೆ. SHG ಫುಲ್ ಫಾರ್ಮ್ ಅಂತ ಗೊತ್ತಾ ಇರ್ತದೆ. ಏನ್ ಹೇಳ್ರಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಇವು ಯಾಕೆ ಡಿವೈಡ್ ಮಾಡ್ತಾರೆ ಇದ್ರೋಗ ಅಂದ್ರೆ, ನಾಳೆ ಏನ್ ಕೇಳಿರ್ತಾರೆ ಅಂದ್ರೆ ಇವು 3 ಕೊಡ್ತಾರೆ. ಹ್ಯಾಬಿಟ್ಯಾಟ್ ಅಂತ ಕನ್ಸಿಡರ್ ಮಾಡ್ರಂದ್ರೆ ಹ್ಯಾಬಿಟ್ಯಾಟ್ ಬರಂಗಿಲ್ಲ, ಇಲ್ಲಿ ಜನವಸತಿ ಅಂತ ಮಾಡ್ರಂಗಿಲ್ಲ. ಡೈರೆಕ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಂದೇದ ಗ್ರಾಮ ಪಂಚಾಯತ್ ಲೆವೆಲ್ ಇರ್ತೈತೆ. ಅದಾದ್ಮೇಲೆ ಇವು ಒಕ್ಕೂಟಗಳ 3 ಒಕ್ಕೂಟಗಳು, ಗ್ರಾಮ ಪಂಚಾಯತ್ ಲೆವೆಲ್ ಒಕ್ಕೂಟ, ವಾರ್ಡ್ ಲೆವೆಲ್ ಒಕ್ಕೂಟ, ಇನ್ನೊಂದು ಯಾವ್ದಾರ ಸೆಲ್ಫ್ ಹೆಲ್ಪ್ ಗ್ರೂಪ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಯಾಕೆ ಮಾಡಿರ್ತಾರೆ ಅಂದ್ರೆ ವಾರ್ಡ್ ಮಟ್ಟ ಇರ್ತದೆ. ಈ ಜನವಸತಿದಾಗ ಒಂದು 20 ಜನ 30 ಜನ ಕೂಡ ಒಂದು ಮಾಡಿರ್ತಾರಲ್ಲ ಅವಕ್ಕೇನಂತ ಸ್ವಸಹಾಯ ಸಂಘಗಳು. ಅಂತ ಸಂಘಗಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇರೋ ಮಹಿಳೆಯರು ಏನಿರ್ತಾರಲ್ಲ ಅವ್ರ ಜೀವನ ಮಟ್ಟ ಸುಧಾರಣೆ ಮಾಡ್ರೆ ಅದು ಆಟೋಮೆಟಿಕ್ ಒಂದೊಂದು ಗ್ರೂಪ್ ದಿಂದ ಮಾಡ್ಕೋತ, 0ದಿಂದ ಬಂದ್ರೆ ಈ ಕಡೆ ಹೋಗೋದು, ಮ್ಯಾಲಿಂದ ಬಂದ್ರೆ ಇಲ್ಲಿ ಗೊತ್ತಾತಲ್ಲ ಯಾವ್ದು ಯೋಜನೆ ಹೇಳತ್ ನೀಟೋತನ, ಸಂಜೀವಿನಿ ಯೋಜನೆ. ಅದಕ್ಕೆ ಇನ್ನೊಂದು ಏನತ್ತೀವಿ ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಥವಾ ಗ್ರಾಮೀಣ ಮಟ್ಟದ ಜೀವನೋಪಾಯ ಯೋಜನೆ ಅಂತ ಬರ್ತೈತಲ್ಲ ಅದನ್ನ ಏನಂತ ಕರಿತೀವಿ ಅಂದ್ರೆ ಸಂಜೀವಿನಿ. ಅದನ್ನ ಎಷ್ಟು 3 ಹಂತದಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 3 ಹಂತ ಯಾವ್ಯಾವ ಅಂದ್ರ ಗ್ರಾಮ ಪಂಚಾಯತ್ ಮಟ್ಟ, ವಾರ್ಡ್ ಪಟ್ಟ ಮತ್ತ ಸೆಲ್ಫ್ ಹೆಲ್ಪ್. ವೆರಿ ಗುಡ್. ನೆಕ್ಸ್ಟ್ ಇದು ಬರ್ತದ್ರಿ ಆಜೀವಿಕ್ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ ಅಂತ ಕರಿತೀವಿ. ಆಜೀವಿಕ್ ಗ್ರಾಮೀಣ ಯೋಜನೆ ಅಂತ ಕರಿತೀವಿ. ಇದು ಆಜೀವಿಕತೆ ಅಂತ ಕರಿತಾರೆ. ಈಗ ಏನೆಲ್ಲ ನ್ಯಾಷನಲ್ ಇವು ಪೂರ್ತಿ ನೆನಪಿಟ್ಕೋರೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಅನ್ನೋದೈತಲ್ಲ ಇದು ಏನ್ ಮಾಡ್ರಿ ಅಂದ್ರೆ ಮೊದಲ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನೆ ಎತ್ತಿತ್ತು. ಇವು ಏನಂದ್ರೆ MG ನರೇಗಾ ಗಿರೇಗಾ ಇದ್ದುಲ್ಲ ಹಂಗ ಏನಂದ್ರೆ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಅಂದ್ರೆ ಸ್ವಂತ ಉದ್ಯೋಗ ಕಲ್ಪಿಸಬೇಕಂತ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಇತ್ತು. ಅದನ್ನ ರೀನೇಮ್ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂದ್ರೆ NRLM ಅಂತ ಮಾಡ್ತಾರೆ. ಆ NRLM ಅಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಅದನ್ನ ಮತ್ತೆ ರೀನೇಮ್ ಮಾಡ್ತಾರೆ ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ 14ರಾಗ 15ರಾಗ. ಅವಾಗ ಏನ್ ಮಾಡ್ತಾರೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಜೀವನೋಪಾಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ನೆನ್ಪಿಟ್ಕೋರಿ. ಕನ್ನಡದಕ್ಕಿಂತ ಎರಡು ನೆನ್ಪಿಟ್ಕೋರಿ, ಗೊತ್ತಾಗತ್ತಲ್ಲ. ನೆಕ್ಸ್ಟ್ ಇದೇನಂದ್ರೆ ಇನ್ನೊಂದು ಮಾಡ್ಯಾರಿ ಆಜೀವಿಕ್ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ ಅಂತ ಬರ್ತದೆ. ಆಜೀವಿಕ್ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ ಎದ್ರ ಸಲ್ಮಂದ್ ಮಾಡ್ಯಾರ, ಗ್ರಾಮೀಣ ಮಟ್ಟದ ರಸ್ತೆಗಳನ್ನ ಸುಧಾರಣೆ ಮಾಡಕ ಅಥವಾ ಗ್ರಾಮೀಣ ಭಾಗದ ಏನು ಜನ ಇರ್ತಾರಲ್ಲ ಅವ್ರಿಗೆ ಏನಂದ್ರೆ ವೆಹಿಕಲ್ಗಳು ಸಬ್ಸಿಡಿ ಒಳಗೆ ಕೊಡಕ. 2ರಾಗ 1 ಈಗ ಪಕ್ಕ 2ನೇದತ್ ಗೊತ್ತಾತ. ನೆಕ್ಸ್ಟ್ ಆಜೀವಿಕ್ ಎಕ್ಸ್ಪ್ರೆಸ್ ಅಂತ ಬರ್ತಾರೆ. ಇದು ಎದ್ರ ಸಲ್ಮಂದ್ ಮಾಡ್ತಾರತ್ತೆ ಅಂತ 3 ಗೊತ್ತಾಗತ್ತಲ್ಲ. NRLM ಸ್ಕೀಮ್ದಿಂದ NRLM ಸ್ಕೀಮ್ ಏನಂತ ಅಂದ್ರೆ ಸಂಜೀವಿನಿ ಅಂತ ಕರಿತೀವಿ ಕರ್ನಾಟಕದಾಗ. ಆ ಸಂಜೀವಿನಿ ಸ್ಕೀಮ 3 ಮಟ್ಟದಾಗ ಮಾಡ್ತಾರ. 3 ಮಟ್ಟ ಯಾವ್ಯಾವ ಅಂದ್ರೆ ಗ್ರಾಮ ಪಂಚಾಯತ್ ಲೆವೆಲ್, ವಾರ್ಡ್ ಮತ್ತ ನೆಕ್ಸ್ಟ್ ಇದು ಕನ್ಫ್ಯೂಸ್ ಮಾಡಕ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಕೊಟ್ಟ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನವಸತಿ ಅಥವಾ ಹ್ಯಾಬಿಟೇಟ್ ಅಂತ ಕೊಟ್ಟಿರ್ತೀವಿ, ಅದ್ರೊಳಗೆ ಬರಂಗಿಲ್ಲ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಏನಂತ ಆಜೀವಿಕ್ ಎಕ್ಸ್ಪ್ರೆಸ್ ಯೋಜನೆ ಅಂತ ತರ್ತಾರೆ. ಇದು ಎಕ್ಸ್ಪ್ರೆಸ್ ಅಂದಾಗ ಗಾಡಿ ಅಥವಾ ರೋಡ್ ಸುಧಾರಣೆ ಮಾಡ್ತಾರೆ. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಗ್ರಾಮೀಣ ಮಟ್ಟದ ಕನೆಕ್ಷನ್ ಏನಿರ್ತದೆ ಅಂದ್ರೆ ಗೌರ್ಮೆಂಟ್ ವೆಹಿಕಲ್ ಇರಂಗಿಲ್ಲ, ಜಾಸ್ತಿ ಬಸ್ಗಳು ಸೌಲಭ್ಯ ಇರಂಗಿಲ್ಲ. ಅಲ್ಲಿ ಗ್ರಾಮೀಣ ಮಟ್ಟಕ್ಕೆ ಮೂಲ ಏನಂದ್ರೆ ಸಾರಿಗೆ ವ್ಯವಸ್ಥೆ ಇರ್ತಾವೆ, ಪ್ರೈವೇಟ್ ವೆಹಿಕಲ್ಸ್ ಇರ್ತಾವೆ. ಇವು ಲಕ್ಸರಿ ಆಗಲಿ ರಿಕ್ಷಾ ಆಗಲಿ ಇರ್ತಾವಲ್ಲ, ಆ ರಿಕ್ಷಾ ಲಕ್ಸರಿ ತಗೊಳಕ ಗೌರ್ಮೆಂಟ್ ದವರ ಸಬ್ಸಿಡಿ ರೊಕ್ಕ ಕೊಡ್ತಾರೆ. ಅದ ಯಾವ್ದಾದ್ರೆ ಆಜೀವಿಕ್ ಎಕ್ಸ್ಪ್ರೆಸ್ ಯೋಜನೆ ಅಂತ ಕರಿತೀವಿ. ಗೊತ್ತಲ್ಲ ಆಜೀವಿಕ್ ಎಕ್ಸ್ಪ್ರೆಸ್ ಯೋಜನೆ ಎದ್ರ ಸಲ್ಮಂದತ್ ಮಾಡಿರತ್ತಂದ್ರ ವೆಹಿಕಲ್ಗಳನ್ನ ಸಬ್ಸಿಡಿ ಒಳಗೆ ಕೊಡ್ತಿರ್ತಾರೆ. ಈಗ ತಗೊಂಡಿರ್ತಾರೆ ನೋಡ್ರಿ, ಅಲ್ಲಿ ಯಾವ ವೆಹಿಕಲ್ಗಳು ಸಬ್ಸಿಡಿ ಎಲ್ಲೋ ಬೋರ್ಡ್ ಕೊಡ್ತಾರಲ್ಲ ಅವು ಎದ್ರ ಸಲ್ಮಂದ ಗ್ರಾಮೀಣ ಮಟ್ಟಕ್ಕೆ ಏನಂದ್ರೆ ಸಿಟಿಗೆ ಗ್ರಾಮೀಣಿಗೆ ಏನು ಕನೆಕ್ಷನ್ ಇರ್ತೈತಲ್ಲ ಸಾರಿಗೆ ವ್ಯವಸ್ಥೆ ಇಂಪ್ರೂವ್ಮೆಂಟ್ ಮಾಡೋ ಸಲ್ಮಂದ. ಯಾಕಂದ್ರೆ ಗೌರ್ಮೆಂಟ್ ಬಸ್ಗಳು ಎಲ್ಲ ಹಾಕಂಗಿಲ್ಲ. 4 ಮಂದಿ 5 ಮಂದಿ ಹೋಗಿದ್ರೆ ಒಂದು ದೊಡ್ಡ 60 ಮಂದಿ ಬಸ್ ಬಿಟ್ಟು ಏನ್ ಮಾಡೋ ಲಾಸ್ ಅಲ್ಲ. ಅದ್ರ ಸಲ್ಮಂದ ಏನ್ ಮಾಡ್ತಾರೆ, ರಿಕ್ಷಾ ಆಗಲಿ ಅಥವಾ ಸಣ್ಣ ಸಣ್ಣ ವೆಹಿಕಲ್ ಏನ್ ತಗೋತಾರ, ಸಣ್ಣ ಲಕ್ಸರಿ ಏನಾರ ತಗೋತಿರ್ತಾರಲ್ಲ ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ. ಯಾವ ಯೋಜನೆ ಅಂಡರ್ ಕೊಡ್ತಾರಂದ್ರ ಆಜೀವಿಕ
ಆಜೀವಿಕ ಗ್ರಾಮೀಣ ಎಕ್ಸ್ಪ್ರೆಸ್ ಅಂತ ಕರಿತೀವಿ, ಅಥವಾ ಆಜೀವಿಕ ಗ್ರಾಮೀಣ ಎಕ್ಸ್ಪ್ರೆಸ್ ಯೋಜನೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಅಕ್ಕ ಕೆಫೆ ಅಂತ ಮಾಡ್ತಾರ ಅಂತ ಹೇಳಿದ್ದು. ಅಕ್ಕ ಕೆಫೆ ಅಂತ ಗೊತ್ತದ. ಈ ಅಕ್ಕ ಕೆಫೆ ಯೂನಿಟ್ನಾಗ ಮಿನಿಮಮ್ ಎಷ್ಟು ಜನ ಇದ್ರೆ ಒಂದು ಕೆಫೆ ಮಾಡಿಕೊಡ್ತಾರೆ. ಆಪ್ಷನ್ ಕೊಡ್ತಾನೆ, 5ರಿಂದ 10, 5ರಿಂದ 15, 5ರಿಂದ 20, 5ರಿಂದ 30, 5ರಿಂದ 10, 5ರಿಂದ 10 ಜನ ಮಿನಿಮಮ್ ಮಾಡ್ಬೇಕಾರೆ. ಗೊತ್ತಾತಲ್ಲ ಅಕ್ಕ ಕೆಫೆ. ಇದೇ ಹೇಳಿದ್ದಿಲ್ಲ, ಯಾವ ಆಹಾರ ಪಾರ್ಕ್ಗಳು ಹೆಂಗ್ ಬರ್ತಾವಲ್ಲ ಸೇಮ್ ಅಕ್ಕ ಕೆಫೆ ಮಾಡ್ಬೇಕಾರೆ ಗೌರ್ಮೆಂಟ್ದಾಗ ಕೊಡ್ತಾರ. ಮಿನಿಮಮ್ ಎಷ್ಟು ಜನ ಇರ್ಬೇಕಾರೆ 5 ಜನ ಇರ್ಬೇಕು. ಒಬ್ರು ಹೋಗಿ ನನಗೊಂದು ಕೊಡ್ರಿ, ಯಾಕಂದ್ರೆ ಗೌರ್ಮೆಂಟ್ ಆಫೀಸ್ ಸಿಗ್ತಿರ್ತೈತೆ ಹೆಂಗೋರು, ನಾವು ಮಹಿಳೆಯರು ಅದೀವ್ರಿ ನಮ್ಗೊಂದು ಕೊಡ್ರಿ ಅಂದ್ರೆ ಎಲ್ಲಿ ಕೊಡ್ತಾರೆ ಅವ್ರಂದ್ರೆ ಮಿನಿಮಮ್ 5 ಜನ ಕೂಡ ಅದನ್ನ ಒಕ್ಕೂಟ ಮಾಡ್ಕೋಬೇಕು. ಅದಕ್ಕೆ ಅಕ್ಕ ಕೆಫೆ ಅಂತ ಕರಿತೀವಿ. ಈಗ ರೀಸೆಂಟಾಗಿ ಮಾಡತ್ತಾರಲ್ಲ 5ರಿಂದ 10 ಇರ್ಬೇಕಂತ ಹೇಳಿ ಅಂತಕ್ಕೆ ಒಂದು ಅಕ್ಕ ಕೆಫೆ ಅಂತ ಕೊಡ್ತಾರೆ. ನೆಕ್ಸ್ಟ್ ಆಗ್ಬಿಟ್ಟು ಇದು ರಾಷ್ಟ್ರೀಯ ಇದು ಹೆಂಗೆ ಗ್ರಾಮೀಣ ಜೀವನೋಪಾಯ ಅಂತ ಹೇಳಿದಿಲ್ಲ, ಹಂಗೆ ಇನ್ನೊಂದು ಐತಿ ರಾಷ್ಟ್ರೀಯ ಇದನ್ನ ನಗರ ಜೀವನೋಪಾಯ ಯೋಜನೆ ಅಂತ ಕರಿತೈತಿ. ಯಾವ್ದಂದ್ರೆ ನಗರ ಜೀವನೋಪಾಯ ಯೋಜನೆ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಏನು ಕರಿತಾರಂದ್ರೆ ಏನಕ್ಕೆ ಮಾಡ್ತೀವಿ, ಅದಕ್ಕೂ NLM ಅಂತಾರ. ಸ್ವರ್ಣ ಜಯಂತಿ ಸ್ವರೋಜಗಾರ ಏನಂತಾರದಾಗ NULM ಅಂತ ಕರೀತಾರೆ. ಇದೇನಂದ್ರೆ ಇವು ಎರಡುದ್ರ ಕನ್ಫ್ಯೂಸ್ ಆಗಕ್ಕೆ NRLM ಬಂದ್ರೆ ಓನ್ಲಿ ಗ್ರಾಮೀಣ ಮಟ್ಟದಾಗ ಬರ್ತದೆ. NULM ಅಂತ ಬಂದ್ರೆ ಎರಡು ನಗರನ ಅಭಿವೃದ್ಧಿ ಮಾಡಕ್ಕೆ. ಇದೇನು ಸೇಮ್ ಹಿಂಗೆ ಹಳ್ಳಿ ಒಳಗೆ ಮಾಡ್ತಿರ್ತಾರಲ್ಲ ಆ ನಗರಗಳ ಜೀವನ ಮಟ್ಟ ಅಭಿವೃದ್ಧಿ ಮಾಡಕ್ಕೆ NULM ಅಂತ ಕರಿತೀವಿ. NULM ಫುಲ್ ಫಾರ್ಮ್ ಏನಂದ್ರೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್. ವೆರಿ ಗುಡ್. ಆಶಾದೀಪ ಯೋಜನೆ ತರ್ತಾರ್ರಿ. ಆಶಾದೀಪ ಅಂತೇಳಿ ಎದ್ರ ಸಲ್ಮನ್ ತರ್ತಾರ್ರಿ? ವೆರಿ ಗುಡ್. SC/ST ಮನ್ ಕೇಳಿದ್ದಾನ. ಆಶಾದೀಪ ಯೋಜನೆ ಎದ್ರ ಸಲ್ಮನ್ ಅಂದ್ರೆ SC/ST ದವ್ರಿಗೆ ಏನ್ ಮಾಡ್ತಾರೆ? SC/ST ಹೇಳ್ರಿ, ಆಪ್ಷನ್ ಕೊಡ್ಲಿ. SC ಮತ್ತು ST ಹುಡುಗರಿಗೆ ಅಥವಾ ಯುವಕರು ಏನಿರ್ತಾರಲ್ಲ ಅವ್ರಿಗೆ ಪ್ರೈವೇಟ್ ಒಳಗೆ ಉದ್ಯೋಗ ಕಲ್ಪಿಸ್ಲಕ್ಕ ಸ್ಕಿಲ್ ಅದರ ಸಲ್ಮಂದ. ಕರೆಕ್ಟ್. ನಾವು ಎಲ್ಲಿದ್ದು ಆಪ್ಷನ್ ಕೊಡಿ. ಆಶಾದೀಪ ಯೋಜನೆ ಅಂತ ಗೊತ್ತಾತಲ್ಲ ಎದ್ರ ಸಲ್ಮಂದ ಅಂತೇಳಿ. ಯಾರಿಗೆ ಬರ್ತೈತೆ ಅಂದ್ರೆ ಆಶಾದೀಪ ಯೋಜನೆ SC/ST. ವೆರಿ ಗುಡ್. ನೆಕ್ಸ್ಟ್ ಅಟಲ್ ಭೂಜಲ್ ಹೇಳ್ರಲ್ಲ, PM ಜನ್ಮನ್ ಯೋಜನೆ ಅಂತ ಬರ್ತದೆ. PM ಜನ್ಮನ್ ಯೋಜನೆ ಎದ್ರ ಸಲ್ಮನ್ ತರ್ತ. ಇನ್ನು ನೀವು ಆರ್ಥಿಕ ಮೂಲ ಸೌಕರ್ಯ ಒಳಗೆ ಹೇಳತ್ತ ನೋಡ್ರಿ, ಅಥವಾ ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಲ್ಮನ್ ಬಂದಿದ್ದ. ಈಗ ರೂರಲ್ ಲೈವ್ಲಿಹುಡ್ ಆತ ಗ್ರಾಮೀಣ ಮಟ್ಟದಾಗ ಏನು ಜೀವನೋಪಾಯ ಸುಧಾರಣೆ ಗೊತ್ತದವಲ್ಲ ಎಲ್ಲ. ಇದನ್ನ ಸಂಜೀವಿನಿ ಒಳಗೆ ಎಷ್ಟು ಮಟ್ಟ ಮಾಡ್ತಾರಂದ್ರೆ 3 ಮಟ್ಟ. ಯಾವ ಬರ್ತಾವು? ಗ್ರಾಮ, ವಾರ್ಡ, ಸೆಲ್ಫ್. ವೆರಿ ಗುಡ್. ನೆಕ್ಸ್ಟ್ ಇದೆ ಪ್ರಧಾನ ಮಂತ್ರಿ ಜನ್ಮನ್ ಯೋಜನೆ ಅಂತ ಬರ್ತದೆ. ಇದು ಡೆಡಿಕೇಟೆಡ್ ಆಗಿ ಯಾರು ಸಲ್ಮನ್ ಮಾಡ್ತಾರೆ? ಬುಡಕಟ್ಟು ಜನಾಂಗ PVTG ಸಲ್. PVTG ಪರ್ಟಿಕ್ಯುಲರ್ ಆಗಿ PVTG ಮಾಡ್ರೆ ಕರ್ನಾಟಕದಾಗ ಎಷ್ಟು ಡಿಸ್ಟ್ರಿಕ್ಟ್ ಒಳಗೆ ಇಂಪ್ಲಿಮೆಂಟ್ ಮಾಡ್ರಿ? 2, 3, 4 4. ಇದು ಎಕನಾಮಿಕ್ ಸರ್ವೆದಾಗ ಮೆನ್ಷನ್ ಮಾಡನ್ರಿ. ಕರ್ನಾಟಕದಾಗ 5 ಜಿಲ್ಲೆ ಒಳಗೆ ಟ್ರಯಲ್ ಬೇಸಿಸ್ ಮೇಲೆ ಮಾಡ್ರಿ. ನೆನಪಿಟ್ಕೊಳ. PM ಜನ್ಮನ್ ಫುಲ್ ಫಾರ್ಮ್ ಹೇಳ್ಬಿಡನ್. PM ಅಂದ್ರೆ ಪ್ರಧಾನ ಮಂತ್ರಿ. ಜನ್ಮನ್ ಐತಲ್ಲ, ಜನಜಾತಿ ಆದಿವಾಸಿ ನ್ಯಾಯ ಮಹಾಭಿಯಾನ ಅಂತ. ಜನಜಾತಿ ಆದಿವಾಸಿ ನ್ಯಾಯ ಮಹಾಭಿಯಾನ ಗೊತ್ತಾತಲ್ಲ. PM ಜನ್ಮನ್ ಹೇಳ್ರಿ ನನ್ನ ಜೋಡ. PM ಜನ್ಮ ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ಜನಜಾತಿ ಆದಿವಾಸಿ ಮಹಾ ಅಭಿಯಾನ್ ನೆನಪಿರ್ತೈತಲ್ಲ. ಇದು PM ಜನ್ಮನ್ ಯಾರು ಸಲ್ಮಂದ್ ಐತಂದ್ರೆ ಓನ್ಲಿ ನಾಳೆ ಇವಾಗ ಕೊಟ್ಟಿರ್ತಾರ ಬುಡಕಟ್ಟು ಜನಾಂಗ ಅಥವಾ ಪರ್ಟಿಕ್ಯುಲರ್ಲಿ ಅಥವಾ ಅವ್ರಿಗೆ ಏನು ಕನ್ನಡದಾಗ ಏನೈತಿ ಅವ್ರಿಗೆ ವಿಶಿಷ್ಟ ಏನತ್ತ ವಿಶಿಷ್ಟ ದುರ್ಬಲ ವರ್ಗ ಅಲ್ಲ, ಪರ್ಟಿಕ್ಯುಲರ್ಲಿ ವಲ್ಲರೇಬಲ್ ಟ್ರೈಬ್ಸ್ ಬುಡಕಟ್ಟು ಜನಾಂಗ ಕೊಟ್ರೆ 2 ಬರ್ತೇಳಿ ಯಾರು ಇರ್ಬೇಕು? ವಿಶಿಷ್ಟ ಅಥವಾ ಪರ್ಟಿಕ್ಯುಲರ್ಲಿ ವಲ್ಲರೇಬಲ್ ಟ್ರೈಬ್ಸ್ ಅಲ್ಲಿ ಬಂದ ಅಷ್ಟ. ಎಷ್ಟು ಜನ ಅದಾರ ಕರ್ನಾಟಕ ಸಾರಿ ಇಂಡಿಯಾದಾಗ ಟೋಟಲ್ ಬಂದಾಗ 75 ಜನ ಅದಾರ. ಕರ್ನಾಟಕದಾಗ 2 ಅದಾರ. ಯಾರ? ಹೊರಗ ಮತ್ತ ಜೇನು ಕುರುಬಾತ್ ಬರೋದು. ಅದು ಜನಸಂಖ್ಯೆ N ನಂಬರ್ ಆಫ್ ಐತಿ. ಬರೀ ಏನಂದ್ರೆ 2 ಜಾತಿಗೆ ಅಷ್ಟ ನಮ್ಮ PVTG ಐತೈತಲ್ಲ. PM ಜನ್ಮನ್ ಒಳಗ ಕರ್ನಾಟಕದ ಎಷ್ಟು ಜಿಲ್ಲೆಗಳೊಳಗೆ ಟ್ರಯಲ್ ಮಾಡ್ರಿ ಅಂದ್ರೆ 5 ಜಿಲ್ಲೆಗಳು. 5 ಜಿಲ್ಲೆ ಬಡ ಹೇಳ್ಬಿಡ್ರಿ. ಎಲ್ಲ ಗುಲ್ಬರ್ಗ ಬರಂಗಿಲ್ಲ. ಕೆಳಗಿಂದ ಹೋಗೋಣ. ಎಲ್ಲಿ ಅಂದ್ರೆ ಫುಲ್ ದಕ್ಷಿಣಕ್ಕೆ ಹೋದಾಗ ಯಾವ್ದು ಬರ್ತೈತೆ ಅಂದ್ರೆ ಚಾಮರಾಜನಗರ ಮಗ್ಲ್ ಬಂದು ಅಂತೇಳಿ ತಡಿ. ಚಾಮರಾಜನಗರ ಮಗ್ಲ ಮೈಸೂರು, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ. ಯಾಕಡೆ ಹೋಗುದು ಹಿಂಗ ಎಲ್ಲ ಅಲ್ಲಿ ಮಿಕ್ಸ್ ಆಗ್ಯಾವನ ಬಾರ್ಡರ್ದಾಗ. ಹೆಂಗ ಟ್ರ್ಯಾಂಗಲ್ ಆಗಲ್ಲ ಏನು ಆಗಲ್ಲ. ಉಡುಪಿ ಕಡೆಯಿಂದ ಬರೋಣ. ಉಡುಪಿ ಆದ್ಮೇಲೆ ದಕ್ಷಿಣ ಕನ್ನಡ 2 ಕೋಸ್ಟಲ್. ಅದು ಉಡುಪಿ ದಕ್ಷಿಣ ಕನ್ನಡ 2 ನೆನಪಿರ್ತದೆ. ಕೋಸ್ಟಲ್ದಾಗ 3 ಬರ್ತಾವಲ್ಲ, UK DK ಉಡುಪಿ ಅಂತ ಕರಿತೀವಿ. ಉತ್ತರ ಕನ್ನಡ ಒಂದ್ ಬಿಡ್ರಿ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ 2 ಅದು. ಅದಾದ್ಮೇಲೆ ಡೈರೆಕ್ಟ್ ಎಲ್ಲಂದ್ರೆ ಕೊಡಗು ಹೋಗೋನು, ಕೊಡಗು ಮಡಿಕೇರಿ ಅಂತ ಕರಿತೀವಿ. ಅದಾದ್ಮೇಲೆ ಮೈಸೂರು, ಅದಾದ್ಮೇಲೆ ಚಾಮರಾಜನಗರ ಬತ್ತಲ್ಲ ಸ್ಟೇಟ್. ಹೆಂಗಾತ ಹಿಂಗ ಅಡ್ಡ ಲೈನ್ ಆತ ಹಿಂಗ. ಏನ್ ರೆಕ್ಟಾಂಗಲ್ ಆತ ಏನಾತ್ ನೋಡ್ರಿ ಅದು. ಅಖಂಡ ಆತ ನೆನಪಿರ್ತಾವಲ್ಲ ಅವೇನ ಗೊತ್ತಾತಲ್ರಿ. PM ಜನ್ಮನ್ ಎಷ್ಟಂದ್ರೆ 5 ಜಿಲ್ಲೆಗಳು. 5 ಜಿಲ್ಲೆ ಹೇಳ್ರಿ. ಕೋಸ್ಟಲ್ದು 2 ಅಂದ್ರೆ ಉಡುಪಿ ದಕ್ಷಿಣ ಕನ್ನಡ ಕೋಸ್ಟಲ್ 2. ಅದಾದ್ಮೇಲೆ ಮೈಸೂರು, ಕೊಡಗು ಆದ್ಮೇಲೆ ಮೈಸೂರು, ಅದಾದ್ಮೇಲೆ ಚಾಮರಾಜನಗರ. ನೆನಪಿರ್ತದೆ. PM ಜನ್ಮನ್ ಯೋಜನೆ ಕರ್ನಾಟಕದಾಗ ಎಷ್ಟು ಜಿಲ್ಲೆ ಒಳಗೆ ಜಾರಿ ತಂದಾರ ಅಂದ್ರೆ ಈ ಒಟ್ಟ. ನಾಳೆ ಎಲ್ಲರ ಕಲಬುರ್ಗ, ಬೀದರ ಹಿಂಗೇನಾರ ಕೊಟ್ಟಿರ್ತೀನಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಯಾಕಾರ ಕಲಬುರ್ಗಿ ಕೊಟ್ರ ಎಲಿಮಿನೇಷನ್ ಮಾಡ್ರಿ. ಬಟ್ ಅದೊಂದು ಹೇಳ್ತಾನೆ. ನೆಕ್ಸ್ಟ್ PM ಜನ್ಮನ್ ಗೊತ್ತಾತಲ್ಲ. ನೆಕ್ಸ್ಟ್ ಇದೆ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನ ಅಂತ ಮಾಡ್ತಾರೆ. ಧರ್ತಿ ಆಬಾ ಅಂತೇಳಿ ಇದು ಎದ್ರ ಸಲ್ಮಂದ್ ಮಾಡ್ತಾರೆ ಹೇಳ್ರಿ. ಎಲ್ಲೂ ಯೋಜನೆ ತರತ್ತೀರಿ ಅಂದ್ರೆ
ಧರ್ತಿ ಆಬಾ ಅಂತ ಕರೀತಾರೆ ಕರೆಕ್ಟ್ ಬಿರ್ಸಾ ಮುಂಡಾಗ ಹಂಗ ಏನ್ ತರ್ತಾರ ಇದು ಎದ್ರ ಸಲ್ಮಂದ್ ಮಾಡ್ತಾರ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನ ಅಂತ ಮಾಡ್ತಾರೆ ಇದು ಯಾರು ಸಲ್ಮಂದ್ ಮಾಡ್ತಾರ ಆಪ್ಷನ್ ಕೊಡ್ತಾರೆ ಬುಡಕಟ್ಟು ಜನಾಂಗ ಸಲ್ಮಂದ PVTG ಸಲ್ಮಂದ್ ಇದ ಬುಡಕಟ್ಟು ಜನಾಂಗ ಸಲ್ಮಂದ್ ಇವ ಎರಡು ಗೊತ್ತಾತಲ್ಲ ಧರ್ತಿ ಆಬಾ ಇವ್ರಿಗೆ ಕರಿತೀವಲ್ಲ ಬಿರ್ಸಾ ಮುಂಡಾ ದಿನಾನು ಆಚರಿಸ್ತಾರಲ್ಲ ಎಂದದ ನವೆಂಬರ್ 15 ಬಿರ್ಸಾ ಮುಂಡಾ ದಿನ ಅವ್ರಿಗೆ ಧರ್ತಿ ಆಬಾ ಏನಂತ ಹೆಸರೈತೆ ಅಂದ್ರೆ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಯೋಜನೆ ಅಂತ ಕರಿತೀವಿ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಂದ್ರೆ ಗ್ರಾಮ ಮಟ್ಟನ ಏನ್ ಮಾಡ್ಬೇಕಾರ ಉತ್ಕರ್ಷ ಮಟ್ಟ ಮಾಡ್ಬೇಕು ಯಾರಿಗೆ ಅಂದ್ರೆ ಬುಡಕಟ್ಟು ಜನಾಂಗ ಇವು ಎರಡು ಕನ್ಫ್ಯೂಸ್ ಮಾಡಕ್ ಕೊಟ್ಟತ್ತೀನಿ PM ಜನ್ಮನ್ ಬಂದ್ರೆ ಓನ್ಲಿ ಯಾರಿಗೆ ಇರ್ತೈತೆ ಅಂದ್ರೆ PVTG ಕರೆಕ್ಟಾ ಬಟ್ ಧರ್ತಿ ಆಬಾ ಬರ್ತತೀನಿ ಯಾರಿಗೆ ಅಂದ್ರೆ ಪರಿಶಿಷ್ಟ ಪಂಗಡದ ಎಲ್ಲರಿಗೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಐತ್ಲ ಕೇಂದ್ರ ಸರ್ಕಾರ ಅವ್ರು ತರ್ತಾರ ಇದು ಎದಕ್ಕೆ ಬುಡಕಟ್ಟು ಜನಾಂಗ ಅಂತಂದ್ರೆ ಪೂರ್ತಿ ಅವ್ರದ್ದು ಏನ್ ಮೂಲ ಸೌಕರ್ಯ ಇರ್ತೈತಲ್ರಿ ಬುಡಕಟ್ಟು ಜನಾಂಗದ ಗುಡ್ಡಗಾಡದಾಗಿರ್ಲಿ ಅಥವಾ ನಗರದಾಗಿರ್ಲಿ ಅಲ್ಲಿ ಏನ್ ಮೂಲ ಸೌಕರ್ಯಗಳದಲ್ಲ ನೀರಾಗ್ಲಿ ಗಾಳಿ ಆಗ್ಲಿ ರೋಡ್ ಆಗ್ಲಿ ಏನ ಬೇಕಾಗಿತ್ತು ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡೋ ಸಲ್ಬಂಧ ಯಾವ್ದು ಇರೋದ್ರೆ ಧರ್ತಿ ಆಬಾ ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ಧರ್ತಿ ಆಬಾ ಬಂದ್ರೆ ಪರಿಶಿಷ್ಟ ಪಂಗಡ ಅಂತ ಬರ್ತೈತಿ ಇನ್ನೊಂದು ಜನ್ಮನ್ ಬಂದ್ರ PVTG ಅಂತ ಬರ್ತದೆ ನೆಕ್ಸ್ಟ್ ಮಾನವ ಅಭಿವೃದ್ಧಿಗೆ ಬಂದ ತಾಯಿ ಆರೋಗ್ಯದಾಗ ಜನನಿ ಸುರಕ್ಷಾ ಯೋಜನೆ ಅಂತ ಮಾಡ್ತಾರ್ರಿ ಜನನಿ ಸುರಕ್ಷಾ ಯೋಜನೆಗಳು ಭಾಳ ಅದು ಅಂದ್ರೆ ಮತ್ತೆ ಇಲ್ಲಲ್ಲ ಗೊತ್ತಾಕವಲ್ಲ ಮತ್ತೆ ರಿವಿಷನ್ ಮಾಡಿಸ್ತೀನಿ ಬಿಡಂಗಿಲ್ಲ ಲಾಸ್ಟ್ ಒಮ್ಮೆ ಜನನಿ ಸುರಕ್ಷಾ ಯೋಜನೆ ಅಂತ ಒಂದು ಬರ್ತೈತಿ ಇನ್ನೊಂದು ಜನನಿ ಶಿಶು ಸುರಕ್ಷಾ ಅಭಿಯಾನ ಅಂತ ಬರ್ತದೆ ಎರಡು ಬರ್ತಾವ ಜನನಿ ಸುರಕ್ಷಾ ಯೋಜನೆ ಎದ್ರ ಸಲ್ಬಂದ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಎದ್ರ ಸಲ್ಬಂದ ಒಂದೇ ನೋಡಿ ಜನನಿ ಸುರಕ್ಷಾ ಯೋಜನೆ ಎದ್ರ ಸಲ್ಬಂದ್ ಮಾಡ್ತಾರೆ ಹೇಳ್ರಿ ಯಾವ್ದ ತಾಯಂದಿರ ಮರಣ ಅಂದ್ರೆ ಏನ್ ಇದನ್ನ ಡೆಲಿವರಿ ಆಗೋ ಟೈಮ್ನಾಗ ಮರಣ ಅಂತಾರಲ್ಲ ಅದನ್ನ ಕಡಿಮೆ ಮಾಡ್ಬೇಕಂತೇಳಿ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇದನ್ನ ಯಾವ್ದಂದ್ರೆ ತಾಯಂದಿರ ಮರಣ ಮತ್ತು ಆರಂಭಿಕ ನವಜಾತ ಶಿಶುಗಳ ಮರಣ ಆಗ್ತಿರ್ತದಲ್ಲ ಅದನ್ನ ತಡೆಗಟ್ಟಬೇಕಂತ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾರೆ ಯಾವ ಯೋಜನೆ ಅಂಡರ್ ಅಂದ್ರೆ ಒನ್ ಲೈನರ್ ಅದಾವ ಜನನಿ ಸುರಕ್ಷಾ ಬರ್ತೇಳಿ ಜನನಿ ಅಂದ್ರೆ ಯಾರ ತಾಯಿ ಆ ಜನನಿ ಸುರಕ್ಷತೆ ಕೊಡು ಸಲ್ಬಂಧ ಫಂಡ್ ಕೊಡ್ತಾರೆ ಅದ್ರ ರಿಲೇಟೆಡ್ ಏನ ಕೊಟ್ಟರು ಅವರ ಫೈನಾನ್ಷಿಯಲಿ ಹೆಲ್ಪ್ ಕೊಡ್ತಾರೆ ರೊಕ್ಕ ಕೊಡ್ತಾರೆ ಇದು ಯಾವ್ದಂದ್ರೆ ಜನನಿ ಸುರಕ್ಷಾ ನೆಕ್ಸ್ಟ್ ಬರುದಾದ್ರೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಬರ್ತದೆ ಈ ಶಿಶು ಸುರಕ್ಷಾ ಕಾರ್ಯಕ್ರಮ ಎದ್ರ ಸಲ್ಬಂದ್ ಮಾಡ್ತಾರೆ ಈಗ ಹೇಳಿ ಈ ಆರಂಭದಾಗ ಸಾಯು ಸಲ್ಬಂಧ ಅಥವಾ ಅನಾರೋಗ್ಯದಿಂದ ಬಳಲು ಟೈಮ್ ಅಥವಾ ಈಗ ಏನ್ ಕೊಟ್ಟಿರ್ತಾವ ಶಿಶು ಸುರಕ್ಷಾ ಕಾರ್ಯಕ್ರಮ ಒಳಗ ತಾಯಿಗೆ ಏನ್ರ ರೊಕ್ಕ ಕೊಡ್ತಾರೋ ಇಲ್ಲೋ ಅಂತಂದ್ರೆ ಕೊಡಂಗಿಲ್ಲ ಓನ್ಲಿ ಏನಂದ್ರೆ ಜನನಿ ಸುರಕ್ಷಾ ಬರ್ತೇಳಿ ಜನನಿ ಸುರಕ್ಷಾ ಒಳಗೆ ಅಷ್ಟ ತಾಯಿಗೆ ರೊಕ್ಕ ಸಿಗ್ತೈತೆ ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಸಿಗ್ತೈತೆ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಇದ್ರ ಸಲ್ಬಂದ್ ಮಾಡ್ರಿ ಅಂದ್ರೆ ಈ ಡೆಲಿವರಿ ಆಗಿರ್ತೈತಲ್ರಿ ಆದ್ಮೇಲೆ ಏನ್ ಶಿಶು ಅಂತ ಕರಿತೀವಲ್ಲ ಆ ಹುಡುಗರು ಅನಾರೋಗ್ಯದಿಂದ ಬಳಲುತ್ತಿದ್ದು ಅಥವಾ ನ್ಯೂಟ್ರಿಷನ್ ಕಡಿಮೆ ಇತ್ತೇಳಿ ಅವ್ರಿಗೆ ಬೇಕಾಗಿದ್ದು ಔಷಧಗಳು ತಗೊಳಕ ಗುಳಿಗೆ ತಗೊಳಕ ಇಂಜೆಕ್ಷನ್ ತಗೊಳಕ ಗೌರ್ಮೆಂಟ್ದವ್ರು ರೊಕ್ಕ ಕೊಡ್ತಾರೆ ಇದ್ರೊಳಗೆ ಏನಂದ್ರೆ ತಾಯಿದು ಏನು ಬರಂಗಿಲ್ಲ ಡೈರೆಕ್ಟ್ ಏನಂದ್ರೆ ಶಿಶು ಹೆಸರಲ್ಲೇ ಕೊಡ್ತಾರೆ ಅದ್ರ ಸಲ್ಬಂಧ ಏನೈತೆ ಅಂದ್ರೆ ಹೆಸರ ಶಿಶು ಸುರಕ್ಷಾ ಜನನಿ ಸುರಕ್ಷಾ ಅಲ್ಲ ಶಿಶು ಸುರಕ್ಷಾ ಜನನಿ ಬಂದ್ರೆ ತಾಯಿ ಬರ್ತೈತಿ ಶಿಶು ಸುರಕ್ಷಾ ಬಂದ್ರೆ ಓನ್ಲಿ ಶಿಶು ಬರ್ತೈತಿ ಬಟ್ ಮತ್ತೆ ಎಲ್ರ ಕೇಳಿದಾಗ ಜನನಿ ಸುರಕ್ಷಾ ಒಳಗ ಜನನಿ ಸುರಕ್ಷಾ ಯೋಜನೆ ಅಂತ ಐತ್ಲ ಅದ್ರೊಳಗೆ ಶಿಶು ಬರ್ತೈತಿ ಇಲ್ಲಾಂದ್ರೆ ಅದ್ರೊಳಗೂ ಬರ್ತೈತಿ ಯಾಕಂದ್ರೆ ತಾಯಂದಿರಿಗೂ ಬತ್ತು ಏನಂದ್ರೆ ನವಜಾತ ಶಿಶುಗಳ ಮರಣ ಆಕತ್ಲ ಅದನ್ನ ತಡೆಗಟ್ಟಕ ಹೆಲ್ಪ್ ಮಾಡಿರ್ತಾರೆ ಬಟ್ ಶಿಶು ಸುರಕ್ಷಾ ಯೋಜನೆ ಬರ್ತೈತಿ ಅದ್ರೊಳಗೆ ತಾಯಿಗೆ ಬರಂಗಿಲ್ಲ ಯಾರ್ ಸಲ್ಬಂದ್ ಬರ್ತೈತಿ ಅಂದ್ರೆ ಶಿಶು ಸುರಕ್ಷಾ ಎದ್ರ ಸಲ್ಬಂದ್ ಕೊಡ್ತಾರ ಅಂತ ಹೇಳ್ರ ಅನಾರೋಗ್ಯದಿಂದ ಬಳಲುತ್ತಿರೋ ಹುಡುಗರಿಗೆ ರೊಕ್ಕ ಕೊಡ್ತಾರೆ ಅದನ್ನು ಹೇಳ್ತೀನಿ 600 ರೂಪಾಯಿ ರೊಕ್ಕ ನೆನ್ಬಿಟ್ಕೊಂಡ್ಬಿಡ್ತೀವಿ ಹೇಳ್ಬಿಡ್ತೀನಿ ಅದನ್ನು ತಡಿ ಹೇಳಿ ಹೇಳಿಬಿಡ್ತೀನಿ ಇದು ನೋಡ್ರಿ ಇದು ಯಾವ್ದ ಜನನಿ ಸುರಕ್ಷಾ ಅಂತ ಹೇಳಿದಿಲ್ಲ ಜನನಿ ಸುರಕ್ಷಾ ಅಂತ ಬರ್ತೈತಿ ಅದ್ರೊಳಗೆ ಎಷ್ಟು ಕೊಡ್ತಾರೆ ರೊಕ್ಕ ಏನ್ 1000-10,000 ಗಟ್ಟಲೆ ಕೊಡಂಗಿಲ್ಲ 600 ರೂಪಾಯಿ ಕೊಡ್ತಾರೆ ಎಲ್ಲಂದ್ರೆ ನಗರ ಭಾಗದಾಗ ಎಲ್ಲರ ಡೆಲಿವರಿ ಆತೇಳಿ 600 ರೂಪಾಯಿ ಗ್ರಾಮೀಣ ಭಾಗದಾಗ ಆದ್ರೆ 700 ರೂಪಾಯಿ ಕೊಡ್ತಾರೆ ಇದೇನಂದ್ರೆ ಬರೀ ಹೆಲ್ಪ್ ಅಂದ್ರೆ ಏನಂದ್ರೆ ಆಲ್ರೆಡಿ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಎಲ್ಲ ಕೊಟ್ಟಿರ್ತಾರೆ ಅವು ಅರಿವಿ ಎಲ್ಲ ಕೊಟ್ಟಿರ್ತಾರೆ ಇದೇನಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾರೆ 600-700 ಅಂತೇಳಿ ಗ್ರಾಮೀಣ ಮಟ್ಟದ ಬಂದಾಗ 700 ನಗರ ಮಟ್ಟದ ಬಂದಾಗ 600 ಅದಾದ್ಮೇಲೆ ಗಾಡಿ ಬಗ್ಗೆ ಅದ್ರ ಸಲ್ಬಂಧ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಬಿಡ್ರಿ ಸ್ಟಾರ್ಟಿಂಗ್ ನವಜಾತ ಶಿಶು ಒಳಗಿದ್ದಾಗ ಒಂದ ವರ್ಷದ ಪೂರ್ತಿ ಒನ್ ಟೈಮ್ ಕೊಡ್ತಾರ ಆಮೇಲೆ ಕಂಟಿನ್ಯೂ ಕೊಡಂಗಿಲ್ಲ ಫಸ್ಟ್ ಏನೈತೆ ನವಜಾತ ಶಿಶು ಜನನಿ ಸುರಕ್ಷಾ ಯೋಜನೆ ಅಂದ್ರೆ ಡೆಲಿವರಿ ಟೈಮ್ನಾಗ ಅಥವಾ ನವಜಾತ ಶಿಶು ಮರಣ ಅದಕ್ಕೆ ಮತ್ತೆ ಎದ್ರ ಸಲ್ಬಂಧ ಅದನ್ನ ಕ್ಲೇಮ್ ಮಾಡ್ಕೊತಿರ್ತಾರ ಜನನಿ ಸುರಕ್ಷಾ ಯೋಜನೆ ಅಂದ್ರೆ ಅವ್ರಿಗೆ ಕಂಪಲ್ಸರಿ 600-700 ರೂಪಾಯಿ ಕೊಟ್ಟಿರ್ತಾರ್ರಿ ಅದು ಹೆರಿಗೆ ಸೇಫ್ ಆಗಿ ಆದ್ರೂ ಕೊಡ್ತಾರ ಅಥವಾ ನಾವು ನವಜಾತ ಮಗು ಮರಣ ಆಗ್ಲಿಕ್ಕೂ ಕೊಡತಾರ ಅದನ್ನ ತಗೊಂಡ್ ಫೈನಲಿ ಹೋಗ್ಬಿಟ್ಟಿರ್ತಾರೆ ಮತ್ತೆ ಒಳ್ಳೆ ಬಂದು ನಮಗೆ ತಿಂಗಳ ಕೊಡ್ರಿ ಅನ್ನಂಗಿಲ್ಲ ಒಂದ ಟೈಮ್ ಅದು ಒನ್ ಟೈಮ್ ಕೊಡ್ತಾರ ಜನನಿ ಅಂತ ಐತಲ್ಲ ಹೆಸರಿನಾಗ ನೆಕ್ಸ್ಟ್ ಡೆಲಿವರಿ ಟೈಮ್ ಮತ್ತೊಂದು ನೆಕ್ಸ್ಟ್ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ನೆಕ್ಸ್ಟ್ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಬರ್ತದ್ರಿ ಅದ್ರೊಳಗೆ ಎದ್ರ ಸಲ್ಬಂದ್ ಕೊಡ್ತಾರ ಔಷಧ ಗುಣಮಟ್ಟಗಳಂತ ಔಷಧಿಗಳನ್ನ ತಗೊಳಕ್ ಬರ್ತೈತ್ರಿ ಅದ್ರೊಳಗೆ ನೋಡ್ರಿ ಔಷಧಿಗಳ ಬಳಕೆಗೆ ಎಷ್ಟು ಕೊಡ್ತಾರ ಅಂದ್ರೆ 200 ರೂಪಾಯಿ ಕೊಡ್ತಾರೆ ಈಗ ಯಾಕಂದ್ರೆ 10 ರೂಪಾಯಿ 15 ರೂಪಾಯಿ ಗುಳಿಗಿನ ಸಿಗ್ತಿರ್ತಾವ ಅವ್ರಿಗೆ ಹಳ್ಳಿ ಮಟ್ಟದಾಗ ಅದಕ್ಕೆ 200 ರೂಪಾಯಿ ಔಷಧಗಳನ್ನ ತಗೊಳಕ ಎರಡು ಪೂರ್ತಿ ರೋಗ ನಿರ್ಣಯ ಐತಂತೇಳಿ 100 ರೂಪಾಯಿ ಕೊಡ್ತಾರೆ ಲಾಸ್ಟ್ ಪೂರ್ತಿ ಏನಂದ್ರೆ ಸಾರಿಗೆಗೆ ಸಲ್ಬಂಧ 300 ರೂಪಾಯಿ ಕೊಡ್ತಾರೆ ಟೋಟಲ್ 500 ರೂಪಾಯಿ ಕೊಡ್ತಾರೆ 500 ಹತ್ತ 600 ರೂಪಾಯಿ ಆಕತಿ ಇದು ಟೋಟಲ್ 600 ರೂಪಾಯಿ ಔಷಧಿಗೆ 200 ರೂಪಾಯಿ ಆತ ಆಮೇಲೆ ಏನಾದ್ರು ರೋಗ ನಿರ್ಣಯಕ್ಕೆ 100 ರೂಪಾಯಿ ಆತ ಸಾರಿಗೆ
ಸಲ್ಮಂದ್ ಅಂದ್ರೆ ಗ್ರಾಮೀಣ ಮಟ್ಟದಿಂದ ನಗರಕ್ಕೆ ತರಬೇಕಲ್ಲ ಅದ್ರ ಸಲ್ಮಂದ್ 300 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್. ಇದು ಯಾವ್ದಾರ ಶಿಶು ಸುರಕ್ಷಾ, ಜನನಿ ಸುರಕ್ಷಾ ಗೊತ್ತಾತಲ್ಲ. ನೆಕ್ಸ್ಟ್ ಬಿಡ್ರಿ. ನೆಕ್ಸ್ಟ್ ಕಬ್ಬಿನ ಮತ್ತು ಪೋಲಿಕ್ ಇದೇನಂದ್ರೆ ಇದನ್ನ ಏನತ್ತು ಐರನ್ ಕಂಟೆಂಟ್ ಮತ್ತೇನಂದ್ರೆ ಪೋಲಿಕ್ ಆಮ್ಲ ಕಡಿಮೆ ಇತ್ತಂತೇಳಿ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಟೋಮೆಟಿಕ್ ಆಕೈತ್ರಿ. ಅಥವಾ ಐರನ್ ಕಂಟೆಂಟ್ ಕಂಪಲ್ಸರಿ ಇರ್ಬೇಕು ಬಾಡಿ ಒಳಗೆ ಹತ್ತಿರ್ತಾರ ಗೊತ್ತಲ್ಲ. ಐರನ್ ಡೆಫಿಷಿಯನ್ಸಿ ಐತೆ ಅಂಥವು ಏನು ಮಾಡತ್ತಾರ ಫ್ರೀ ಆಗಿ ಏನು ಕೊಡ್ತಾರಂದ್ರೆ ಮೆಡಿಸಿನ್ಗಳು ಕೊಡತ್ತಾರ ಗುಳಿಗೆಗಳು. ಇದೆಲ್ಲ ಅಂದ್ರೆ ಎಷ್ಟು ವರ್ಷದವ್ರಿಗೆ ಕೊಡ್ತಾರ ಆಪ್ಷನ್ ಕೊಡ್ಲಿ ಎಲ್ಲಿ ತನ ವಾರಕ್ಕೊಮ್ಮೆ ಏನು ಕೊಡ್ತಾರಂದ್ರೆ ಇದ್ರದ ಸಿರಪ್ ಕೊಡ್ತಾರ. ಅಂದ್ರೆ ಸಿರಪ್ ಮೆಡಿಸಿನ್ ಇದನ್ನ ಎದ್ರ ಸಲ್ಮಾನ್ ಕೊಡ್ತಾರಂದ್ರೆ ಓನ್ಲಿ ಐರನ್ ಕಂಟೆಂಟ್ ಮತ್ತು ಪೋಲಿಕ್ ಆಮ್ಲ ಕಡಿಮೆ ಆದ್ರೆ. ಪೋಲಿಕ್ ಆದ್ರೆ ಯಾವ್ದು ವಿಟಮಿನ್ 9 B9 ವಿಟಮಿನ್ B9 ಅಂತ ಬರ್ತೈತಲ್ಲ. ಪೋಲಿಕ್ ಆಮ್ಲ ಕಡಿಮೆ ಆದ್ರೆ ವಿಟಮಿನ್ ಡೆಫಿಷಿಯನ್ಸಿ ಆಕತ್ತಲ್ಲ. ಇಂಥವೇನಂದ್ರೆ ವಿಟಮಿನ್ ಡೆಫಿಷಿಯನ್ಸಿ ಒಳಗೆ ಮನುಷ್ಯನ ಬಾಡಿ ಒಳಗೆ ಆಗಬಾರ್ದತ್ತ ಐರನ್ ಮತ್ತು ಪೋಲಿಕ್ ಆಮ್ಲಗಳದ ಸಿರಪ್ ಕೊಡ್ತಾರೆ. ಇದು ವಾರಕ್ಕೊಮ್ಮೆ ದಿನಕ್ಕೊಮ್ಮೆ ಅಲ್ಲ, ಮತ್ತು ವಾರಕ್ಕೊಮ್ಮೆ ಕೊಡ್ತಾರೆ ಗೌರ್ಮೆಂಟ್ದವರು ಉಚಿತವಾಗಿ. ಎಷ್ಟು ವರ್ಷದ ಮಕ್ಕಳಿಗೆ ಕೊಡ್ತಾರೆ ಆಪ್ಷನ್ ಕೊಡ್ತೀನಿ. 6 ತಿಂಗಳದಿಂದ 8 ತಿಂಗಳ, 6 ತಿಂಗಳದಿಂದ 6 ವರ್ಷ, 6 ತಿಂಗಳದಿಂದ 5 ವರ್ಷ. ಎಲ್ಲಿ ಆಪ್ಷನ್ ಅಂದೆ 6 ನಾನೇ ಹೇಳ್ಬಿಡ್ತೀನಿ. 6 ತಿಂಗಳದಿಂದ ಎಲ್ಲಿಂದ್ರೆ 5 ವರ್ಷ ತನಕ ಕೊಡ್ತಾರೆ. ಯಾಕಂದ್ರೆ ಹುಟ್ಟಿದಾನ ಹಿಡಿದ ಕೊಡಂಗಿಲ್ಲ. 6 ತಿಂಗಳಾಗಬೇಕು ಹುಡುಗಗೆ ಮೊದಲ. 6 ತಿಂಗಳದಿಂದ ಸ್ಟಾರ್ಟ್ ಮಾಡುತ್ತೆ. 5 ವರ್ಷದ ತನಕ ವಾರಕ್ಕೊಮ್ಮೆ ಫ್ರೀ ಆಗಿ ಏನು ಕೊಡ್ತಿರ್ತಾರ ಪೋಲಿಕ್ ಮತ್ತೆ ಯಾವ್ದಂದ್ರ ಐರನ್ದ ಮತ್ತು ಪೋಲಿಕ್ದ ಸಿರಪ್ ಕೊಡ್ತಿರ್ತಾರ. ವಾರಕ್ಕೊಮ್ಮೆ ಕೊಡ್ತಾರೆ, ನೆನಪಿಟ್ಕೊ. ನೆಕ್ಸ್ಟ್ ನವಜಾತ ಶಿಶು ಆಂಬುಲೆನ್ಸ್ ಅಂತ ಮಾಡ್ಯಾರಿ. ನವಜಾತ ಶಿಶು ಆಂಬುಲೆನ್ಸ್ ಅಂತ ಇದು ಟ್ರಯಲ್ ಬೇಸಿಸ್ ಮೇಲೆ ಎಷ್ಟು ಜಿಲ್ಲೆ ಒಳಗೆ ಇದನ್ನ ಪ್ರಾರಂಭ ಮಾಡ್ಯಾರ ಅಂತ ಕೇಳ್ತಾರೆ. ನವಜಾತ ಶಿಶು ಅಂತ ಹೆಸರಿನಾಗ ಗೊತ್ತಾಗತ್ತೆ. ಆ ಟಿ ಜಿ ಅಂತೂ ಕೇಳಂಗಿಲ್ಲ. ಇದು ಯಾರು ಸಲ್ಮಂದ ತಾಯಂದಿರ್ ನೋಯಾಕೋ ಅಥವಾ ಹುಡುಗರು ನೋಯಾಕೋ ಅಂದ್ರೆ ಹುಡುಗರ್ನ ಪಕ್ಕ ಹಾಕ್ಬಿಡ್ತೀವಿ ನಾವು. ಬಟ್ ಅವ್ನು ಟ್ರಯಲ್ ಬೇಸಿಸ್ ಮೇಲೆ, ಯಾಕಂದ್ರೆ ನವಜಾತ ಶಿಶು ಅಂದ್ರೆ ಸಣ್ಣ ಹುಟ್ಟಿದ ಕೂಸುಗಳು ಇರ್ತಾವಲ್ರಿ ಅವತ್ತರ್ಕೆ. ಯಾಕಂದ್ರೆ ಈಗ ಐತಿ ಅವ್ ಯಾವ ನಗು ಮಗು ಅನ್ನೋದು ಆ ತಾಯಿಗೆ ಇದನ್ನ ಏನಂತ ಹೆರಿಗೆ ಸಮಯದಾಗ ಹೋಯ್ತಲ್ಲ ನಗು ಮಗು ಅಂತ ಮಾಡ್ತಾರಲ್ಲ, ಸೇಮ್ ಹಂಗ ಏನ್ ಮಾಡ ನಗು ಮಗು ಇದಲ್ಲ. ಮತ್ತ ನಗು ಮಗು ಎದಕ್ಕಂದ್ರೆ ಡೆಲಿವರಿ ಟೈಮ್ನಾಗ ಕರ್ಕೊಂಡು ಹೋಗ್ತಾರ ತಾಯಿಗಳನ್ನದು. ಅದು ಯಾವ್ದಂದ್ರೆ ನಗು ಮಗು. ಈಗ ಏನ್ ಮಾಡ್ರೆ ನವಜಾತ ಶಿಶು ಆಂಬುಲೆನ್ಸ್ ಅಂತ. ಯಾಕಂದ್ರೆ ಸಣ್ಣ ಹುಡುಗರಿಗೆ ಡೆಫಿಷಿಯನ್ಸಿ ಆಯ್ತು ಅಥವಾ ಏನೋ ಪ್ರಾಬ್ಲಮ್ ಆತತೀನಿ ಅವ್ರಿಗೆ ಎಮರ್ಜೆನ್ಸಿ ವಯಸ್ಸು ಸಲ್ಮಂದ ನವಜಾತ ಶಿಶು ಆಂಬುಲೆನ್ಸ್ ಅಂತ ಮಾಡ್ಯಾರ. ಟ್ರಯಲ್ ಬೇಸಿಸ್ ಮೇಲೆ 3 ಜಿಲ್ಲೆ ಒಳಗೆ ಮಾಡ್ತಾರೆ. 3 ಜಿಲ್ಲೆ ಯಾವ್ಯಾವತ್ತು ಹೇಳ್ಬಿಡ್ತಾನ. ಯಾವ್ದಂದ್ರೆ ಮೈಸೂರು, ಬೆಂಗಳೂರು, 4 ಜಿಲ್ಲೆ ಒಳಗೆ ಮಾಡ್ಯಾರ. ಸಾರಿ, ಮೈಸೂರು, ಬೆಂಗಳೂರು, ರಾಯಚೂರು, ಶಿವಮೊಗ್ಗ. ಏನ್ ಹೆಂಗ್ ನೆನಪಿಡ್ತಿ ಅದನ್ನ ತಳಗ 3 ಮ್ಯಾಲೊಂದ. ಮೈಸೂರು, ಬೆಂಗಳೂರು ಯಾವ್ದಂದ್ರ ಮ್ಯಾಗೊಂದು ರಾಯಚೂರು. ಮೈಸೂರು, ಬೆಂಗಳೂರು, ರಾಯಚೂರು, ಶಿವಮೊಗ್ಗ. ಯಾವ್ದು ಹೇಳ್ರಿ ಇದ ನವಜಾತ ಶಿಶು ಆಂಬುಲೆನ್ಸ್ ಅಂತ ಹೇಳಿ. ನಗು ಮಗು ಅಲ್ಲಿದ, ನಗು ಮಗು ಅಲ್ಲಿ. ಮತ್ತೆ ಅದಕ್ಕೆ ಹೇಳತ್ನ. ಯಾಕಂದ್ರೆ ನಾಳೆ ಕೇಳ್ಬೋದು ಇವೆಲ್ಲಿ ಆಂಬುಲೆನ್ಸ್ ಅದಾವ ಅಂದ್ರೆ ಅಲ್ಲಿ ಮೈಸೂರಾಗ ಇದ್ದವ್ರಿಗೆ ಗೊತ್ತಿರ್ತಾವ, ಅಲ್ಲಿ ಮಾಡಿರ್ತಾರ. ಶಿಶು ಆಂಬುಲೆನ್ಸ್ ಟ್ರಯಲ್ ಬೇಸಿಸ್ ಮೇಲೆ ಅಂದ್ರೆ ಅಲ್ಲಿ ಹೋಗಿ ನೋಡ್ರೆ 1 ವರ್ಷ ಸಿಗತ್ತೆ. ಯಾಕಂದ್ರೆ ಯೋಜನೆ ಮಾಡ್ಯಾರಂದ್ರೆ ಅದ್ರ ರಿಲೇಟೆಡ್ ಇರತ್ತೈತೆ ಅಲ್ಲಿ. ಶಿಶು ಆಂಬುಲೆನ್ಸ್ ಅಂತ ಕಾಣಿಸು ಎಲ್ಲಿ ಅಂದ್ರೆ 4 ಡಿಸ್ಟಿಕ್ನಾಗ ಕಾಣಿಸ್ತಾವ. ಟ್ರಯಲ್ ಬೇಸಿಸ್ ಮೇಲೆ ಮಾಡ್ಯಾರ. 4 ಡಿಸ್ಟಿಕ್ ಯಾವ್ದಂದ್ರೆ ಮೈಸೂರು, ಬೆಂಗಳೂರು, ಶಿವಮೊಗ್ಗ, ರಾಯಚೂರು. ಉತ್ತರದಾಗ ಐತೋ ಇಲ್ಲೋ ಅಂತ ಕೇಳಿದ್ರು ಗೊತ್ತಾಗತ್ತೆ. ಅಂದ್ರೆ ಐತಿ ಯಾವ್ದಂದ್ರೆ ಅದು ರಾಯಚೂರು. ನೆಕ್ಸ್ಟ್ ಅನ್ಮೋಲ ಮತ್ತು ಕಿಲ್ಕಾರಿ ಅಂತ ಬರ್ತಾವ್ರಿ. ಅನ್ಮೋಲ್ ಮತ್ತು ಕಿಲ್ಕಾರಿ ಅಂತ. ಇದು ಕಿಲ್ಕಾರಿ ನ್ಯೂಸ್ನಾಗ ಹೇಳಿದ್ದು ನೋಡ್ರಿ. ಇದು ಕಿಲ್ಕಾರಿ ಮತ್ತು ಅನ್ಮೋಲ್ ಎದ್ರ ಸಲ್ಮಂದ್ ಮಾಡ್ತಾರೆ ಭಾಳ ಅದು ಅನ್ ಸಾಕನ್. ಕಿಲ್ಕಾರ ಮತ್ತು ಅನ್ಮೋಲ ಅಂತ ಬರ್ತದೆ. ಈ ಅನ್ಮೋಲ ಅಂತ ಎದಕ್ಕೆ ಮಾಡ್ತಾರೆ ಹೇಳಿ. ಇದು ಅನ್ಮೋಲತ್ ಒಂದು ಪೋರ್ಟಲ್ ಮಾಡ್ತಾರೆ, ಒಂದು ಕಿಲ್ಕಾರಿ ಅಂತ ಮಾಡ್ತಾರೆ. ಇವೆರಡು ಹೇಳಿದ್ದು ಕಿಲ್ಕಾರಿ ಮತ್ತು ಅನ್ಮೋಲತ್ ಬರ್ತದೆ. ಎದ್ರ ಸಲ್ಮಂದ್ ಅಂತ ಮಾಡ್ತಾರೆ ಅಂದ್ರೆ ಕಿರಿಯ ಮಹಿಳಾ ಸಹಾಯಕಿಯರು ಇರ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಇದು ಏನು ಮಾಡ್ತಾರೆ ಅಂದ್ರೆ ಇದನ್ನ ಏನಂದ್ರೆ ಡೆಲಿವರಿ ಟೈಮ್ನಾಗ ಅವ್ರು ಏನಂತಾರಲ್ಲ ಅದು ಪ್ರಸವ ಪೂರ್ವ ಅಂತ ಕರಿತೀವಲ್ಲ ಡೆಲಿವರಿ ಆಗೋ ಟೈಮ್ನಾಗ, ಅದಕ್ಕಿಂತ ಮುಂಚೆ ಇದ್ದಾರಿಗೆ ಅವ್ರಿಗೆ ಮೆಂಟಲಿ ಫಿಟ್ ಆಗಬೇಕು ಅಥವಾ ಹೆಲ್ದಿ ಏನು ಊಟ ಮಾಡಬೇಕು ಇಲ್ಲ ಅನ್ನೋ ಸಲ್ಮಂದ್ ಯಾವ್ದೈತೆ ಅಂದ್ರೆ ಅನ್ಮೋಲ್ ಪೋರ್ಟಲ್ ಅಂತ ಇರ್ತೈತ್ರಿ. ಅದ್ರೊಳಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಏನೇನು ಸರ್ವಿಸ್ ಬೇಕಲ್ಲ, ಸೇವೆ ಬೇಕಲ್ಲ, ಅದಕ್ಕೆ ಏನಾರ ಅವ್ರಿಗೆ ತೊಂದರೆ ಇತ್ತು ಅಥವಾ ನಮ್ಮ ಡೆಫಿಷಿಯನ್ಸಿ ಆಗತ್ತೈತಿ ಹಿಂಗೆ ಏನಾರ ಹೇಳ್ತಿರ್ತಾರಲ್ಲ, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗ್ಬೇಕಾರೆ ಆಗಬಾರ್ದು. ಇದ್ರ ಸಲ್ಮಂದ್ರೆ ಡೆಲಿವರಿ ಆಗೋ ಟೈಮ್ನಾಗ ಹುಡುಗ ಗಟ್ಟಿ ಹುಟ್ಟಬೇಕಾರೆ ನ್ಯೂಟ್ರಿಷನ್ ಆಗಬಾರ್ದು, ಚಲೋ ಊಟ ಮಾಡ್ಬೇಕತ್ತಾರಲ್ಲ, ಅದ್ರ ರಿಲೇಟೆಡ್ ಯಾವ್ದಂದ್ರೆ ಅನ್ಮೋಲ್ ಅಂತ ಬರ್ತದ್ರಿ. ಇನ್ನು ಕಿಲ್ಕಾರಿ ಅಂತ ಮಾಡ್ತಾರೆ. ಈ ಕಿಲ್ಕಾರಿ ಎಲ್ಲಿಂದ ಎಲ್ಲಿಗೆ ಮಾಡ್ತಾರೆ ಹೇಳ್ರಿ. ಎಷ್ಟರಿಂದ ಸ್ಟಾರ್ಟ್ ಮಾಡ್ತಾರೆ ಕಿಲ್ಕಾರಿ ಅಂದ್ರೆ ಗರ್ಭಧಾರಣೆ ಆದ್ಮೇಲೆ 4 ತಿಂಗಳದಿಂದ ಸ್ಟಾರ್ಟ್ ಮಾಡ್ತಾರೆ. 4 ತಿಂಗಳದಿಂದ ಎಲ್ಲಿ ಅಂದ್ರೆ ಒಂದು ಮಗು 1 ವರ್ಷ ಆಗುತ್ತಾನ ಕಿಲ್ಕಾರಿ ಅಂತ ಏನೈತೆ ಅಂದ್ರೆ ಇದ ಮೊಬೈಲ್ ಸಂದೇಶ ಕಳಿಸ್ತಿರ್ತಾರೆ. ಕಿಲ್ಕಾರಿ ಅಂತ ಅಂದ್ರೆ ಏನ ಮಗುವಿಗೆ ಹೆಂಗ್ ಕೇರ್ ಮಾಡ್ಬೇಕಂತೇಳಿ ಅವರ ಸಂದೇಶಗಳನ್ನ ಕೊಟ್ಟಿರ್ತಾರೆ. ಫಸ್ಟ್ ಟೈಮ್ ಈಗ ಯಾರ ನಾವು ಈಗ ಅತಿವು ಏನಂದ್ರೆ ಹುಟ್ಟಿದ ಖುಷಿಗೆ ಹೆಂಗ ಮದರ್ ಟಂಗ್ ಅದು ಗೊತ್ತಿರಂಗಿಲ್ಲ. ಮದರ್ ಟಂಗ್ ಯಾವ್ದ ತೇತೀವಿ ಅಂದ್ರೆ ನಾವು ಎಲ್ಲಿ ಹುಟ್ಟಿರ್ತೀವಲ್ಲ ಅವ್ರ ತಾಯಿಗೆ ಮೊದಲು ಕೂಡಲೇ ಅವ್ವ ಅಪ್ಪ ತತ್ತಿರ್ತೀವಿ ಮೊದಲು ಅವ ಕಲಿತಾವ್. ಯಾಕೆ ಕಲಿತಾವ್ ಅಂದ್ರೆ ತಾವಕೇನು ಹುಟ್ಟ ಗೊತ್ತಾಗಿರಂಗಿಲ್ಲ, ಹಿಂಗ ಮಾತಾಡ್ಬೇಕಂತೇಳಿ ಅವ್ರ ಮುಂದೆ ಹೋಗಿ ಹಿಂಗ ಬಾಯಿ ಮಾಡ್ತಿರ್ತೀವಲ್ಲ ಹೆಂಗ ಅಮ್ಮ ಅನ್ನೋ ಪಪ್ಪ ಅನ್ನೋ ಅಂತೇಳಿ ಕರೆ. ಈಗ ಆಕ್ಚುಲಿ ಅದ್ರ ನಗುದಲ್ಲ, ಅದ್ರ ಸಲ್ಮಂದ ರಿಸರ್ಚ್ ಮಾಡಿದ್ರಿ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ನೋಡ್ರಿ ಹುಟ್ಟಿದ್ 1 ವರ್ಷ ಆಗಿರ್ತದೆ, 2 ವರ್ಷ ಆಗಿರ್ತದೆ, ಇನ್ನ ಹುಡುಗರಿಗೆ ಮಾತಾಡಕ ಬರ್ತಿರಲ್ಲ, ಅನ್ನಕ್ ಬರಂಗಿಲ್ಲ, ಅಪ್ಪ ಅನ್ನಕ್ ಬರಂಗಿಲ್ಲ. ಯಾಕೆ ಅನ್ನಕ್ ಬರಂಗಿಲ್ಲ ಅಂದ್ರೆ ರೀಸೆಂಟ್ ಆಗಿ ಏನ್ ಸರ್ಚ್ ಮಾಡಿದ್ರೆ ನಮ್ಮಲ್ಲಿ ಹೇಳಿದ್ವಲ್ಲ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತೇಳಿ. ಈಗ ಏನ್ ಸಣ್ಣ ಹುಡುಗರಿಗೆ ಏನ್ ಮಾಡ್ತಾರಂದ್ರೆ ಸಣ್ಣ ಹುಟ್ಟಿದ ಹುಡುಗಿರ್ತಾವ ಮೊದಲು ಹಳ್ಳತ್ರ ಮೊದಲು ಹಳ್ಳತ್ರ ಏನ್ ಮಾಡ್ತಿರಂದ್ರೆ ಜೋಗುಳ್ದಾಗ ಹಾಕಿ ಅದು ಆಟ ಆಡಿಸ್ತಿದ್ರಲ್ಲ. ಈಗ ಏನ್ ಮಾಡತ್ತಾರಂದ್ರೆ ಮೊಬೈಲ್ ಕೊಟ್ಬಿಡ್ತಾರೆ ಕೈಯಾಗ. ಆ ಮೊಬೈಲ್ ಕೊಡೋದ್ರಿಂದ ಏನಾಗತ್ತೈತೆ ಮೊಬೈಲ್ನಾಗ ಮಾತಾಡಿರ್ತಾರ್ರಿ. ಮೊಬೈಲ್ನಾಗ ಮಾತಾಡಿದ್ದು ಮಾತುಗಳು ಲಿಪ್ ಸಿಂಕ್ ಗೊತ್ತಾಕವ್ ನಮಗೆ.
ಎಷ್ಟು ಸ್ಪೀಡ್ ಮಾತಾಡಿರ್ತಾರೆ ಅದ್ರ ಲಿಪ್ ಸಿಂಕ್ಲೆ ಹುಡುಗ ಏನು ಮಾಡ್ತಿರ್ತಾರೆ, ಸಣ್ಣ ಹುಡುಗರಿಗೆ ಏನೂ ಗೊತ್ತಿರಂಗಿಲ್ಲ. ಅದು ಏನಂದ್ರೆ ಫುಲ್ ಏನಂದ್ರೆ ಎಂಟಿ ಮೆಮರಿ ಇದ್ದಂಗೆ. ಆ ಎಂಟಿ ಮೆಮರಿ ಮುಂದೆ ಹೋಗಿ ಆ ಹುಡುಗರು ಏನು ಮಾತಾಡ್ತಾರೆ, ಆ ಮೊಬೈಲ್ನಾಗ ಏನು ಮಾಡ್ತಿರ್ತದೆ ಅದನ್ನ ಹಿಂಗೆ ಬಾಯ್ ಮಾಡಕ್ಕೆ ಹೋಗ್ತದೆ. ಆ ಟೈಮ್ನಾಗ ಏನಾಕತ್ತೆ ಅಂದ್ರೆ ಟಂಗ್ ಟ್ವಿಸ್ಟ್ ಆಗೋದು ಅಥವಾ ಏನಂದ್ರೆ ಜಲ್ದಿ ಮಾತು ಕಲಿಯಕ್ಕೆ ಅಕ್ಕಿರಂಗಿಲ್ಲ. ಈಗ ರೀಸೆಂಟಾಗಿ ಏನು ಮಾಡಿದ್ರೆ ಮೊಬೈಲ್ ಏನು ಯೂಸ್ ಮಾಡತ್ತಾರ ಅಥವಾ ಸಣ್ಣ ಹುಡುಗರಿಗೆ ಅಥವಾ ನವಜಾತ ಶಿಶುಗಳು ಇರ್ತಲ್ಲ ಅಂಥವ್ರಿಗೆ ಏನು ಮೊಬೈಲ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಜಲ್ದಿ ಮಾತಾಡಕ್ಕೆ ಆಗೋಲ್ಲ. ಯಾಕೆ ಆಗೋಲ್ಲ ಅಂದ್ರೆ ಮೊದಲು ತಾಯಿ ಹೇಳಿ ಕೂಡಲೇ ಏನಾಗ್ತಿದ್ರು ಸಾವಕಾಶ ಹೇಳ್ತಿದ್ರು, ಅವಾಗ ಗೊತ್ತಾಕಿತ್ತು. ಅದು ಹಿಂಗೆ ಲಿಪ್ ಸಿಂಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಅದು ಸ್ವರ ಹೊರಗೆ ಬಂದ್ಬಿಡ್ತದೆ. ಅವು ಕನ್ನಡ ಗ್ರಾಮರ್ದಾಗ ಬರ್ತಾವಲ್ಲ ಹಿಂಗೆ ದಂತ್ಯ ಸ್ವರ ಹಿಂಗೆ ಅದು ಆಟೋಮೆಟಿಕ್ ತಾಯಿ ಲಿಪ್ ಸಿಂಕ್ ಮಾಡ್ಲತ್ತೇಳಿ ಅಮ್ಮ ಅಪ್ಪ ಅಂತಂದ್ರೆ ಅದು ಆಟೋಮೆಟಿಕ್ ಅದು ಸೇಮ್ ಲಿಪ್ ಸಿಂಕ್ ಮಾಡ್ತದೆ. ಬಟ್ ಈ ಮೊಬೈಲ್ನಾಗ ಮಾಡೋರು ಲಿಪ್ ಸಿಂಕ್ ಮಾಡಂಗಿಲ್ಲ ರೀ. ಅವ್ರು ಏನೋ ಒಂದು ಕಾರ್ಟೂನ್ ಥರ ಏನಾರ ಮಾಡ್ತಿರ್ತಾರೆ. ಹಂಗೆ ಮಾಡಕ್ಕೆ ಹೋಗಿ ಏನಾಗುತ್ತೆ ಅಂದ್ರೆ ಭಾಷೆಗಳು ಕಲಿಯಲ್ರಿ. ಅದ್ರ ಸಲ್ಮಂದ್ ರೀಸೆಂಟಾಗಿ ನ್ಯೂಸ್ನಾಗ ಬಂದಿದೆ. ಅದಕ್ಕೆ ಇವ್ರದ್ದು ಇನಿಷಿಯೇಟಿವ್ ಐತೆ ಯಾವ್ದಾದ್ರೆ ಕಿಲ್ಕಾರಿ ಅಂತೇಳಿ. ಕಿಲ್ಕಾರಿ ಅನ್ನೋದು ಏನು ಹೇಳ್ತೈತೆ ಅಂದ್ರೆ ತಾಯಿ ಮೊದಲು ಯಾವ್ದು ಮೊಬೈಲ್ ಬಗ್ಗೆ ಹೇಳಂಗಿಲ್ಲ. ಕಿಲ್ಕಾರಿ ಅನ್ನೋದು ಏನು ಹೇಳ್ತೈತೆ ಅಂದ್ರೆ ಸಂದೇಶಗಳನ್ನ ಕೊಡ್ತೈತ್ರಿ. ಹೆಂಗೆ ನೀವು ಮೊದಲ ಮಕ್ಕಳಿಗೆ ಕಲಿಸ್ಬೇಕಂದ್ರೆ ಜಲ್ದಿ ಆಗ್ಬೇಕು, ಅವ್ರು ನ್ಯೂಟ್ರಿಷನ್ ಆಗ್ಬೇಕಾರೆ ಕಿಲ್ಕಾರಿ ಮತ್ತು ಇನ್ನೊಂದು ಯಾವ ಪೋರ್ಟಲ್ ಅಂತೇಳಿ ಅನ್ಮೋಲ್ ಪೋರ್ಟಲ್ ನೆನಪಿರ್ತೈತಲ್ಲ. ಶಿಶು ಇದನ್ನ ಯಾವ್ದತ್ತು ಇನ್ನೊಂದು ಅವು ಎರಡು ಯೋಜನೆಗಳು ಹೇಳ್ರಿ. ಜನನಿ ಸುರಕ್ಷಾ ಯೋಜನೆ ಬಂದ್ರೆ ಎದ್ರ ಸಲ್ಮಂದ್ರ ತಾಯಿ ಮತ್ತು ಮಗು. ಶಿಶು ಸುರಕ್ಷಾ ಯೋಜನೆ ಬಂದ್ರೆ ಶಿಶುವಿಗೆ ಅಟ್ಟ. ವೆರಿ ಗುಡ್. ನೆಕ್ಸ್ಟ್ ಇನ್ನು ಏನ 600 ರೂಪಾಯಿ ರೊಕ್ಕ ಬಿಡ ಎಷ್ಟು ಕೊಡ್ತಾನೆ ನಾ ತಗೊಳಕ್ಕೆ ಒಟ್ಟು. ಹಾಂ, ಕಬ್ಬಿನ ಮತ್ತು ಹಂಗಲ್ಲೋ ನಾಳೆ ಏಯ್ ಸುಮ್. ನೆಕ್ಸ್ಟ್ ಕಬ್ಬಿನ ಮತ್ತು ಪೋಲಿಕ. ಬಿಡ್ರಿ ತಪ್ಪ. ಕಬ್ಬಿನ ಮತ್ತು ಪೋಲಿಕ್ ಅಂತ ಬರ್ತೈತ್ಲ. ಏನಂದ್ರೆ ಐರನ್ ಮತ್ತು ಡೆಫಿಷಿಯನ್ಸಿ ವಾರಕ್ಕೊಮ್ಮೆ ಕೊಡ್ತಾರೆ, ದಿನಕ್ಕೊಮ್ಮೆ ಕೊಡ್ತಾರಂದ್ರೆ ವಾರಕ್ಕೊಮ್ಮೆ. ಎಲ್ಲಿಂದ ಎಲ್ಲಿ ಏಜ್ 6 ತಿಂಗಳದಿಂದ 5 ವರ್ಷ. ಕಿಲ್ಕಾರಿ ಮತ್ತು ಅನ್ಮೂಲ ಗೊತ್ತಲ್ಲ. ಕಿಲ್ಕಾರಿ ಅನ್ಮೂಲ ಎರಡು ಪೋರ್ಟಲ್ ಅದಾವ್ರು, ವೆಬ್ ಪೋರ್ಟಲ್. ಕಿಲ್ಕಾರಿ ಒಳಗೆ ಕಿಲ್ಕಾರಿ ಅಂತ ಹೆಸರೈತಲ್ಲ. ಕಿಲ್ಕಾರಿ ಅಂದ್ರೆ ಸೌಂಡ್ ಕೊಡ್ತಿರ್ತಾರೆ. ಆ ಸೌಂಡ್ ಏನಂದ್ರೆ ತಾಯಿಗೆ 4 ತಿಂಗಳ ಗರ್ಭಿಣಿ ಇದ್ದಾನೆ ಹಿಡ್ದ ಕೊಡ್ತಾರೆ. ಮಗು 1 ವರ್ಷ ಆಗುತ್ತಾನ. ಯಾಕಂದ್ರೆ ಮಗುವಿಗೆ ಏನು ಪ್ರೈಮರಿ ಏನು ಕೊಡ್ಬೇಕಲ್ಲ ಅದು 1 ವರ್ಷದ ತನಕ ಗೊತ್ತಾಗಬೇಕು, ಏನು ಎಜುಕೇಶನ್ ಹೇಳ್ಬೇಕು ಅಥವಾ ಏನು ಮಾಡ್ಬೇಕು ಅಂತೇಳಿ. ಅದಕ್ಕೆ ಯಾವ್ದಂದ್ರೆ ಕಿಲ್ಕಾರಿ ಅಂತ. ಕಿಲ್ಕಾರಿ ಒಳಗೆ ಟೈಮ್ ಪೀರಿಯಡ್ ಕೊಟ್ಟರೆ. ಮತ್ತು ಇನ್ನೊಂದು ಯಾವ್ದು ಅನ್ಮೂಲ ಅಂತೇಳಿ. ಆ ಅನ್ಮೋಲ್ ಪೋರ್ಟಲ್ ಎದ್ರ ಸಲ ಬಂದಿರ್ತಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಅವ್ರು ಏನಿರ್ತಾರಲ್ಲ ಅವ್ರಿಗೆ ಏನು ಇನ್ಫಾರ್ಮೇಶನ್ ಬೇಕಾದ್ರು ಯಾವ ಪೋರ್ಟಲ್ ಹೋಗ್ತಾರಂದ್ರೆ ಅನ್ಮೋಲ್ದಾಗ. ಬಟ್ ಮಗು ಆ 4 ಅವ್ರು ಪ್ರೆಗ್ನೆಂಟ್ ಆದ 4 ತಿಂಗಳಿಂದ 1 ವರ್ಷದ ತನಕ ಎಲ್ಲಿಂದ ತಗೋಬೋದಂದ್ರೆ ಕಿಲ್ಕಾರಿದಿಂದ. ಅದು ಮೊಬೈಲ್ ಸಂದೇಶಗಳನ್ನ ಕಳಿಸ್ತಿರ್ತಾರೆ ಅವ್ರು ಹೆಂಗೆ ಮಾಡಬೇಕು ಅಥವಾ ಏನು ಇದನ್ನ ಮೆಂಟಲಿ ಸಪೋರ್ಟ್ ಬೇಕಲ್ಲ ಅದ್ರ ಸಲ್ಮಂದ್. ನೆಕ್ಸ್ಟ್ ಈ ಶುಚಿ ಯೋಜನೆ ಅಂತ ತರ್ತಾರೆ ರೀ. ಶುಚಿ ಯೋಜನೆ ಅಂತ ಎದ್ರ ಸಲ್ಮಂದ್ ತರ್ತಾರೆ ಇದನ್ನ. ಶುಚಿ ಯೋಜನೆ ಅಂತ ಎದ್ರ ಸಲ್ಮಂದ್ ತರ್ತಾರೆ ಹೇಳ್ರಿ. ಎಷ್ಟು ಏಜ್ದವ್ರಿಗೆ ತರ್ತಾರೆ? 10 ರಿಂದ 18. ಇವು 2 ಬರ್ತಾವ. ಶುಚಿ ಯೋಜನೆ ಅಂತ ಒಂದು ಬರ್ತೈತಿ, ಇನ್ನೂ ಒಂದು ಏನು ಬರ್ತೈತೆ ಅಂದ್ರೆ ಶುಚಿ ನನ್ನ ಮೈತ್ರಿ ಅಂತ ಬರ್ತೈತಿ. 2 ಬೇರೆ ಬೇರೆ. ಶುಚಿ ನನ್ನ ಮೈತ್ರಿ ಮುಟ್ಟಿನ ಕಪ್ ಯೋಜನೆ ಅಂತ ಒಂದು ಬರ್ತೈತಿ. ಆಮೇಲೆ ಶುಚಿ ಯೋಜನೆ ಅಂತ ಬರ್ತೈತಿ. ಶುಚಿ ಯೋಜನೆ ಬಂದ್ರೆ ಎಲ್ಲಿಂದ ಎಲ್ಲಿಗೆ ಅಂದ್ರೆ 10 ರಿಂದ 18 ಇದೆ. ಶುಚಿ ಯೋಜನೆ ಅಂದ್ರೆ ಏನು ಮುಟ್ಟಿನ ನೈರ್ಮಲ್ಯ ಇರ್ತದಲ್ಲ ಅದ್ರ ಅವೇರ್ನೆಸ್ ಕೊಡೋ ಸಲ್ಮಂದ್ ಅಷ್ಟೇ. ಯಾವ್ದಂದ್ರೆ ಶುಚಿ ನೈರ್ಮಲ್ಯ ಅಂತ ಕರಿತೀವಿ. ನೈರ್ಮಲ್ಯ ಅಂದ್ರೆ ಹೆಲ್ದಿ ಆಗಿರ್ಬೇಕಂತ. ಎಲ್ಲಿಂದ ಅಂದ್ರೆ 10 to 18 ಏಜ್, 10 ರಿಂದ 18 ಏಜ್ ರೀ. ಅದಾದ್ಮೇಲೆ ಯಾವ್ದು ಶುಚಿ ನನ್ನ ಮೈತ್ರಿ ಕಪ್ ಅಂತ ಬರ್ತದೆ. ಇದು ಎಲ್ಲಿಂದ ಎಲ್ಲಿಗೆ ಏಜ್ ಕೊಡ್ತಾರೆ? 16 ರಿಂದ 18, 17 ರಿಂದ 18, 17 ರಿಂದ 18. ಶುಚಿ ನನ್ನ ಮೈತ್ರಿ ಕಪ್ ಅಂತ ಕರ್ನಾಟಕದಾಗ ತಂದಿದ್ರಿ. ಇವ್ನು ಏನು ಮಾಡತ್ತೀರಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಒಳಗಾಗಲಿ ಮೈತ್ರಿ ಕಪ್ಗಳು ಕೊಡ್ತೀವಿ. ಅಂದ್ರೆ ರೀಯೂಸೇಬಲ್ ಕಪ್ ಅಥವಾ ಅದಕ್ಕೆ ಏನು ಕರಿತೀವಿ ಅಂದ್ರೆ ಹೆಲ್ದಿ ಕಪ್ಸ್ ಅಂತ ಕರಿತೀವಿ. ಅಂಥವ್ನು ಕೊಡತ್ತೀರಿ. ಯಾವ ಏಜ್ ಅವ್ರಿಗೆ? 17 ರಿಂದ 18 2 ಗೊತ್ತಾಕವಲ್ಲ. ಶುಚಿ ಇದನ್ನ ಶುಚಿ ಯೋಜನೆ ಅಂತ ಅಟ್ಟ ಬಂದ್ರೆ ಓನ್ಲಿ ನೈರ್ಮಲ್ಯ ಮೇಂಟೈನ್ ಮಾಡಕ್ಕೆ ಯಾವ ಏಜ್ದಿಂದ ಯಾವ ಏಜ್ ಅಂದ್ರೆ 10 ರಿಂದ 18. ಆಮೇಲೆ ಶುಚಿ ನನ್ನ ಮೈತ್ರಿ ಮುಟ್ಟಿನ ಕಪ್ ಅಂತ ಬಂದ್ರೆ 17 ರಿಂದ 18. ವೆರಿ ಗುಡ್. ಇದು ಆಶಾ ಕಾರ್ಯಕ್ರಮ ಅಂತಂದ್ರೆ ಗೊತ್ತಾಯ್ತಲ್ಲ. ಅದ್ರದ್ದು ನೆಕ್ಸ್ಟ್ ಇದನ್ನ ಯಾವ್ದಂದ್ರೆ ಆಶಾ ಕಾರ್ಯಕ್ರಮ. ಕ್ವಶನ್ ಡೈರೆಕ್ಟ್ ಕೇಳಿದ್. ಆಶಾ ಕಾರ್ಯಕ್ರಮದ ಹೇಳ್ರಿ. ನಗರ ಮಟ್ಟದಾಗ ಎಷ್ಟು ಜನಸಂಖ್ಯೆ ಇದ್ರೆ? 2,500. ಗ್ರಾಮೀಣ ಮಟ್ಟದಾಗ ಇನ್ ಕೇಸ್ ಕೊಳಗೇರಿ ಪ್ರದೇಶ ಇದ್ರ ಇದು ನೆನಪಿಟ್ಕೊಂಡು ಕೊಳಗೇರಿ ಪ್ರದೇಶದ್ದು ಮೆನ್ಷನ್ ಮಾಡ್ಯಾರ ಅವ್ರ ಆರ್ಥಿಕ ಸಮೀಕ್ಷೆ ಒಳಗೆ. ಯಾಕಂದ್ರೆ ಕ್ವಶನ್ ಈಗ 2 ಕೇಳ, ನಗರ ಭಾಗ ಮತ್ತು ಗ್ರಾಮೀಣ ಭಾಗ. ಗ್ರಾಮೀಣ ಭಾಗದಾಗ ಏನು ಮಾಡ್ಬೇಕಾರೆ 1000 ಜನಕ್ಕೆ ಒಬ್ರು ಕಂಪಲ್ಸರಿ ಆಶಾ ಕಾರ್ಯಕರ್ತರು ಇರ್ಬೇಕು. ನಗರ ಮಟ್ಟದಾಗ 2,500 ಜನಕ್ಕೆ ಒಬ್ರು ಇರ್ಬೇಕು. ಈಗ ಕೊಳಗೇರಿ ಪ್ರದೇಶ ಅಂತ ಕರಿತೀವಿ. ಈಗ ಬೆಂಗಳೂರಾಗ ಕೊಳಗೇರಿ ಪ್ರದೇಶ ಇರ್ತದಲ್ಲ ಅಲ್ಲಿ ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಕೊಡಂಗಿಲ್ಲ ರೀ. ಒಂದು ಕೊಳಗೇರಿ ಪ್ರದೇಶ ಅಂತೇಳಿ ಅಲ್ಲಿ ಒಬ್ರು ಆಶಾ ಕಾರ್ಯಕರ್ತರೇ ಇರಬೇಕು ಕಂಪಲ್ಸರಿ. ಅದಕ್ಕೆ ಪಾಪ್ಯುಲೇಷನ್ ಅಂತ ಕೊಟ್ಟಿಲ್ಲ. ಕೊಳಗೇರಿ ಪ್ರದೇಶ ಇರ್ತದಲ್ಲ ಅವ್ರಿಗೆ ಒಬ್ರು ಆಶಾ ಕಾರ್ಯಕರ್ತರಿಗೆ. ಆಶಾ ಫುಲ್ ಫಾರ್ಮ್ ಹೇಳ್ರಿ. ಅಕ್ರಿಡೇಷನ್. ನೆಕ್ಸ್ಟ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್. ಯಾರು ತರ್ತಾರೆ ಇದನ್ನ? ಸೆಂಟ್ರಲ್ ಗೌರ್ಮೆಂಟ್ ಅದಾರ. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ವೆಲ್ಫೇರ್. ಎಷ್ಟು ಏಜ್ ಲಿಮಿಟ್ ಎಟ್ಟ ಹೋಗ್ಬೇಕು? 18 ರಿಂದ 45, 25 ರಿಂದ 45, 25 ರಿಂದ 45 ಸಾಕಲ್ಲ. ಭಾಳ ಅದ್ರ ಮೇಲೆ ಹೋಗ್ಕೊ ಮತ್ತೆ